ಬೋತ್ ಓಕೆ. ನಾನು ಐ ಆಮ್ ಡಾಕ್ಟರ್ ಆಶಾ, BAMS MD ಆಯು ದ್ರವ್ಯಗುಣದಲ್ಲಿ MD ಮಾಡಿದ್ದೀನಿ ಫಾರ್ಮಕಾಲಜಿ. ಸೊ ಈಗ ಆಲ್ಮೋಸ್ಟ್ ಒಂದು ಐ ಜಾಯಿನ್ ದ ಸರ್ವೀಸ್ ಇನ್ 28 years ಆಫ್ ಸರ್ವೀಸ್ ಆಗಿದೆ. ಸೊ ಈಗ ನಾನು ದಿನಚರ್ಯ ಇದ್ರ ಬಗ್ಗೆ ಸ್ವಲ್ಪ ತಿಳುವಳಿಕೆ ಕೊಡೋಣ, ಸ್ವಲ್ಪ ಹೇಳೋಣ. ಯಾಕೆಂದರೆ ದಿನಚರ್ಯ ಯು ಆಲ್ ನೋ ವಾಟ್ ಯು ಡೂ ಇನ್ ದ ಮಾರ್ನಿಂಗ್, ವಾಟ್ ಯು ಡೂ ಇನ್ ದ ಈವ್ನಿಂಗ್, ನೈಟ್ ಏನು ಮಾಡ್ತಾರೆ ಎಲ್ಲ ಗೊತ್ತಿದೆ ಎಲ್ರಿಗೂ. ಬಟ್ ಅದನ್ನು ಸಿಸ್ಟಮ್ಯಾಟಿಕ್ಕಾಗಿ ಹೇಗೆ ಮಾಡಬೇಕು ಸೊ ದಟ್ ಟು ಬಿ ಹೆಲ್ತಿ, ನೀವು ಆರೋಗ್ಯ ಕಾಪಾಡ್ಕೊಳ್ಳೋಕ್ಕೋಸ್ಕರ ದಿನಚರ್ಯವನ್ನು ಹೇಗೆ ಸಿಸ್ಟಮ್ಯಾಟಿಕ್ಕಾಗಿ ಮಾಡಬೇಕು, ಯಾವ್ದು ಏನೇನನ್ನು ಫಾಲೋ ಮಾಡಿದ್ರೆ ಯು ವಿಲ್ ಬಿ ಹೆಲ್ತಿ ಅನ್ನೋದನ್ನು ತಿಳಿಸ್ಕೊಡೋಕ್ಕೋಸ್ಕರ ಇವತ್ತು ಈ ಟಾಪಿಕ್ ತೊಗೊಂಡಿದ್ದೀವಿ. ಆಯುರ್ವೇದದಲ್ಲಿ ಬೃಹತ್ರಯಿ, ಲಘುತ್ರಯಿ ಅಂತ ಎರಡಿದೆ. ಬೃಹತ್ರಯಿ ಅಂದರೆ 3 ಗ್ರೇಟ್ ಬುಕ್ಸ್ ಆಫ್ ಆಯುರ್ವೇದ ವಿಚ್ ಆರ್ ಲೈಕ್ 3 pillars: ಚರಕ ಸಂಹಿತ, ಸುಶ್ರುತ ಸಂಹಿತ ಆ್ಯಂಡ್ ವಾಗ್ಭಟ ಅಷ್ಟಾಂಗ ಸಂಗ್ರಹ. ಇದು ಮೂರನ್ನು ಬೃಹತ್ರಯಿ ಅಂತ ಹೇಳ್ತಾರೆ. ಲಘುತ್ರಯಿ ಅಂದರೆ ಅಷ್ಟಾಂಗ ಹೃದಯ, ಶಾರಂಗಧರ, ಭಾವ ಪ್ರಕಾಶ. ಇದು ಮೂರು ಇಟ್ ಈಸ್ ರಿಲೇಟೆಡ್ ಮೋರ್ ಟು ಚಿಕಿತ್ಸಾ, ದಟ್ ಈಸ್ ಟ್ರೀಟ್ಮೆಂಟ್ ಆಸ್ಪೆಕ್ಟ್. ವೆರಸ್ ಈವನ್ ಇನ್ ಚರಕ ಸುಶ್ರುತ ದೆರ್ ಇಸ್ ಟ್ರೀಟ್ಮೆಂಟ್, ಬಟ್ ಅದರಲ್ಲಿ ದೆರ್ ಆರ್ ಸೋ ಮೆನಿ ಪಾರ್ಟ್ಸ್, ಸ್ಥಾನ, ಚಿಕಿತ್ಸಾ ಸ್ಥಾನ, ಸೂತ್ರ ಸ್ಥಾನ, ಆ ಥರ ಎಲ್ಲ ಇರುತ್ತೆ. ಅದರಲ್ಲಿ ಫಸ್ಟ್ ಕಮ್ಸ್ ಸೂತ್ರ ಸ್ಥಾನ. ಸೂತ್ರ ಸ್ಥಾನದಲ್ಲಿ ಸೆಕೆಂಡ್ ಚಾಪ್ಟರ್ ಇಸ್ ದಿನಚರ್ಯ. ದಿನಚರ್ಯ ಕಮ್ಸ್ ಇನ್ ಸೆಕೆಂಡ್ ಚಾಪ್ಟರ್, ದಟ್ ಈಸ್ ಆಯುಷ್ಕಾಮೀಯ ಅಧ್ಯಾಯ. ವಾಟ್ ಈಸ್ ಆಯುಷ್ಕಾಮೀಯ? ಆಯುಷ್ಕಾಮ ಅಂದರೆ ಏನು? ಅಂದರೆ ಕಾಮ ಇಸ್ ಆಸೆ, ಆಯುಷ್ ಟು ಇನ್ಕ್ರೀಸ್ ದ ಆಯುಷ್. ಎವ್ರಿಬಡಿ ವಾಂಟ್ಸ್ ಟು ಬಿ ಹೆಲ್ತಿ, ಎವ್ರಿಬಡಿ ವಾಂಟ್ಸ್ ಟು ಲಿವ್ ಲಾಂಗ್. ಹೆಂಗಾಗುತ್ತೆ ಇಫ್ ಯು ವಾಂಟ್ ಟು ಲಿವ್ ಲಾಂಗ್? ಈಗ ದೀಸ್ ಡೇಸ್ ವಿ ಆರ್ ವಿಟ್ನೆಸ್ಸಿಂಗ್ ಚಿಲ್ಡ್ರನ್ ಆಫ್ 15 years ಆ್ಯಂಡ್ ಅಡಲ್ಟ್ಸ್ ಆಫ್ 20 years, 25 years ದೇ ಆರ್ ಗೆಟಿಂಗ್ ಹಾರ್ಟ್ ಅಟ್ಯಾಕ್ಸ್. ಅದನ್ನೆಲ್ಲ ತಪ್ಪಿಸ್ಬೇಕು. ಯು ಹ್ಯಾವ್ ಟು ಬಿ ಹೆಲ್ತಿ ಅಂದರೆ ದಟ್ ಈಸ್ ಆಯುಷ್ಕಾಮ. ಓನ್ಲಿ ನಾಟ್ ಲಾಂಜಿವಿಟಿ, ದ ಕ್ವಾಲಿಟಿ ಆಫ್ ಲೈಫ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಬರೀ ತುಂಬ 90 ವರ್ಷ 100 ವರ್ಷ ಬದುಕಿದ್ದು ಹಾಸಿಗೆ ಮೇಲೆ ಇದ್ದರೆ ದಟ್ ಈಸ್ ನಾಟ್ ಕರೆಕ್ಟ್. ಅದನ್ನು ನಾವು ಆಯುಷ್ ಅಂತ ಹೇಳಲ್ಲ. ಸೊ ಆಯುಷ್ಕಾಮೀಯ ಅಧ್ಯಾಯದಲ್ಲಿ ಇಫ್ ಯು ವಾಂಟ್ ಗುಡ್ ಆಯುಷ್ ಯು ನೀಡ್ ಟು ಫಾಲೋ ದಿನಚರ್ಯ. ಸೊ ದಿಸ್ ಆ್ಯಕ್ಚುಲಿ ಐ ಕೀಪ್ ರಿಪೀಟಿಂಗ್ ಇನ್ ಎವ್ರಿ ಕ್ಲಾಸ್. ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ, ದಿಸ್ ಈಸ್ ದ ಬೇಸಿಕ್ ಏಮ್ ಆಫ್ ಆಯುರ್ವೇದ. ಇಟ್ ಸೇಸ್ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ. ಸ್ವಸ್ಥ ಈಸ್ ಅ ಹೆಲ್ತಿ ಪರ್ಸನ್, ಸ್ವಾಸ್ಥ್ಯ ಈಸ್ ಹೆಲ್ತ್. ಸೊ ಒನ್ ಹೂ ಈಸ್ ಸ್ವಸ್ಥ, ವಿ ಹ್ಯಾವ್ ಟು ಮೇಂಟೈನ್ ದಿ ಹೆಲ್ತ್ ಆಫ್ ದಟ್ ಪರ್ಸನ್. ಯಾರು ಸ್ವಸ್ಥರಾಗಿರ್ತಾರೋ, ಆರೋಗ್ಯವಾಗಿರ್ತಾರೋ ಅವ್ರ ಆರೋಗ್ಯನ ಕಾಪಾಡಬೇಕು. ಆ್ಯಂಡ್ ಆತುರಸ್ಯ ವಿಕಾರ ಪ್ರಶಮನಂ. ಆತುರ ಈಸ್ ರೋಗಿ. ದ ಡಿಸೀಸ್ಡ್ ಪರ್ಸನ್ ಈಸ್ ಕಾಲ್ಡ್ ಆತುರ ಇನ್ ಸಾಂಸ್ಕ್ರಿಟ್. ಸೊ ಫಾರ್ ಹಿಮ್ ವಿಕಾರ ಪ್ರಶಮನಂ, ವಿ ಹ್ಯಾವ್ ಟು ಅಲಿವಿಯೇಟ್ ದ ಡಿಸೀಸಸ್. ಅವರ ರೋಗವನ್ನು ದೂರ ಮಾಡೋದು, ದಟ್ ಈಸ್ ಆತುರಸ್ಯ ವಿಕಾರ ಪ್ರಶಮನಂ. ಸೊ ದೀಸ್ ಟೂ ಆಫ್ ಮೈಂಡ್, ಬಾಡಿ ಆರ್ ಬೋತ್. ಸಿ ದಟ್ ಆಯುರ್ವೇದ ಈಸ್ ನಾಟ್ ರಿಲೇಟೆಡ್ ಓನ್ಲಿ ಟು ದಿ ಬಾಡಿ. It includes both body and mind, physical as well as mental. So for mind, body or both that manifest in a person. Okay, and then that is why it says samadosha samagnishta samadhatum alakriya prasannatmendriya mana swastha ityabhidiyate. Whom you will call a healthy person? Health is a state of complete physical, mental, social, emotional and spiritual well-being of a person. This is the definition of WHO, World Health Organization. Actually, before the definition didn't include spirituality, but now it includes spiritual well-being also, because the mind, the Atma, the health of the Atma and mind, it is very much important for a person. If your mind is not healthy, it keeps on thinking of something bad or something else, your body will not be healthy. All diseases are psychosomatic. If you get fever,
ನಿಮಗೆ ಜ್ವರ ಬಂದರೆ ಮನಸ್ಸು ಚೆನ್ನಾಗಿರುತ್ತಾ? ಏನಾದರೂ ಕೆಲಸ ಮಾಡೋಕ್ಕಾಗತ್ತೆ? ಯು ಕಾಂಟ್ ಕಾನ್ಸಂಟ್ರೇಟ್. ನೀವು ಕಾನ್ಸಂಟ್ರೇಟ್ ಮಾಡೋಕ್ಕೆ ಆಗಲ್ಲ ಯಾವುದ್ರ ಮೇಲೂ. ಸೊ ಬೋತ್ ಮೈಂಡ್ ಆ್ಯಂಡ್ ಬಾಡಿ ಶುಡ್ ಬಿ ಹೆಲ್ತಿ. ಸೊ ಇಫ್ ಯುವರ್ ಮೈಂಡ್ ಆ್ಯಂಡ್ ಬಾಡಿ ಎರಡೂ ಹೆಲ್ತಿಯಾಗಿರಬೇಕು, ಆರೋಗ್ಯಕರವಾಗಿರಬೇಕು ಅಂದರೆ ಏನು ಮಾಡಬೇಕು? ಆಯುರ್ವೇದ ಅದಕ್ಕೆ ದಿನಚರ್ಯ ಅಂತ ಒಂದು ಕಾನ್ಸೆಪ್ಟನ್ನು ಹೇಳಿದೆ. ನೀವು ಡೈಲಿ ಏನು ಮಾಡಬೇಕು, ಡೈಲಿ ಏನು ಫಾಲೋ ಮಾಡಬೇಕು, ಹೇಗೆ ಎದ್ದೇಳಬೇಕು, ಎದ್ದು ಕೂಡಲೇ ಏನು ಮಾಡಬೇಕು, ಊಟ ಹೇಗೆ ಮಾಡಬೇಕು, ತಿಂಡಿ ಹೇಗೆ ಮಾಡಬೇಕು, ಸ್ನಾನ ಹೇಗೆ ಮಾಡಬೇಕು, ಪ್ರತಿಯೊಂದನ್ನು ಡೀಟೈಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ಫಸ್ಟ್, ದಿಸ್ ಇಸ್ ವೆರಿ ಬ್ರೀಫ್. ಫಸ್ಟ್ ಇಸ್ ವೇಕಿಂಗ್ ಅಪ್ ಅರ್ಲಿ ಇನ್ ದಿ ಮಾರ್ನಿಂಗ್, ಡ್ರಿಂಕಿಂಗ್ ವಾಟರ್, ಪಾಸಿಂಗ್ urge of urination and defecation, brushing, application of collyrium, that is anjana is also very important for the eyes. Then nasya karma, gandusha is oil pulling, keeping the oil in the mouth, and then adana horage hakodu. Adu you have to keep it for 20 minutes. ಆಮೇಲೆ ಅದು ಇಟ್ ಗಿವ್ಸ್ ಸ್ಟ್ರೆಂತ್ ಟು ದಿ teeth, gums, everything. So inhalation of herbal smoke, chewing of oral fresheners and betel leaf, oil application and body massage with powdered drugs, that is called udvartana, then bathing, then professional activities, because that is also very important. ಇವಾಗ ಫಾಸ್ಟ್ ಲೈಫಲ್ಲಿ ಪ್ರೊಫೆಷನ್ ಈಸ್ ವೆರಿ ಇಂಪಾರ್ಟೆಂಟ್. ಎಲ್ಲರೂ ಕೆಲಸಕ್ಕೆ ಹೋಗ್ತಾರೆ, ಎಲ್ಲರೂ ಕೆಲಸ ಮಾಡ್ತಾರೆ. ಇದ್ರ ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಎಸ್ಪೆಷಲಿ ಸಾಫ್ಟ್ವೇರ್ ಪ್ರೊಫೆಷನಲ್ಸ್ ವೆರಿ ಬ್ಯುಸಿ ಇರ್ತಾರೆ. ಅವರಿಗೆ 5 ನಿಮಿಷನೂ ಸ್ಪೇರ್ ಮಾಡೋಕ್ಕಾಗಲ್ಲ. ಅಂಥವರು ಕೂಡ ಈ ದಿನಚರ್ಯ ಫಾಲೋ ಮಾಡ್ಬೋದು ಇಫ್ ದೇ ಹ್ಯಾವ್ ದಿ ಮೈಂಡ್. ನಮ್ಮ ಮನಸ್ಸು ಯಾವಾಗಲೂ ನನಗಾಗಲ್ಲ ಅಂತ ಹೇಳೋಕ್ಕೆ ಕಾರಣ ಹುಡುಕ್ತಾ ಇರುತ್ತೆ. ಆಗತ್ತೆ ಅಂತ ಅಂದ್ಕೊಂಡು ನಾವು ಮನಸ್ಸು ಮಾಡಿದ್ರೆ, ನಾವು ಅಷ್ಟು ಬ್ಯುಸಿ ಶೆಡ್ಯೂಲಲ್ಲೂ ಯು ಕ್ಯಾನ್ ಫಾಲೋ ದಿಸ್ ದಿನಚರ್ಯ. ಸೊ ಫಸ್ಟ್ ಆಫ್ ಆಲ್ ಪ್ರಾತರುತ್ಥಾನ, ಗೆಟಿಂಗ್ ಅಪ್ ಅರ್ಲಿ ಇನ್ ದಿ ಮಾರ್ನಿಂಗ್. ಇಫ್ ಯು ಹ್ಯಾವ್ ಎ ಸೌಂಡ್ ಸ್ಲೀಪ್ ಇನ್ ದ ನೈಟ್, ರಾತ್ರಿ ಚೆನ್ನಾಗಿ ನಿದ್ದೆ ಬಂದಿರುತ್ತೆ, ಬೆಳಗ್ಗೆ ಎಷ್ಟೊತ್ತಿಗೆ ಏಳಬೇಕು? ಯು ಹ್ಯಾವ್ ಟು ಗೆಟ್ ಅಪ್ ಎಟ್ 4 o'clock, ಬ್ರಾಹ್ಮಿ ಮುಹೂರ್ತ, ಬ್ರಹ್ಮ ಮುಹೂರ್ತ ಅಂತ ಹೇಳ್ತಾರೆ. ಏನಕ್ಕೆ ಅದಕ್ಕೆ ಬ್ರಹ್ಮ ಮುಹೂರ್ತ ಅಂತಾರೆ? ದಟ್ ಈಸ್ ದಿ ಟೈಮ್ ಆಫ್ ದಿ ಕ್ರಿಯೇಟರ್. ಬ್ರಹ್ಮನ ಟೈಮ್, ಅದು ಬ್ರಹ್ಮನ ಸಮಯ. ಸಿ ದಟ್ ಈಸ್ ಟೈಮ್ ಆಫ್ ಬ್ರಹ್ಮ, ಸೇಕ್ರೆಡ್ ಟೈಮ್. ಅದಕ್ಕೆ ನಾವು ಮಕ್ಕಳಿಗೆ ಹೇಳ್ತೀವಿ, ಬೆಳಗ್ಗೆ 4 ಗಂಟೆಗೆ ಎದ್ದು ಓದು, ತಲೆಗೆ ಚೆನ್ನಾಗಿ ಹೋಗುತ್ತೆ. ಬಿಕಾಸ್ ಅವರ್ ಮೈಂಡ್ ವಿಲ್ ಬಿ ಫ್ರೆಶ್ ಆಗಿರುತ್ತೆ. ಅವಾಗ ನೀವು ಓದಿದ್ದು ಚೆನ್ನಾಗಿ ಅರ್ಥ ಆಗುತ್ತೆ. ಇವಾಗ ಯಾವ ಮಕ್ಕಳು ಕೇಳಲ್ಲ. ಇವಾಗ ಏನು ಮಾಡ್ತಾರೆ, ಬೆಳಗ್ಗೆ ಎಲ್ಲ ಹಗಲು ನಿದ್ದೆ, ಆ್ಯಸ್ ಸರ್ ಟೋಲ್ಡ್. 10 ಆದರೂ ಹೇಳಲ್ಲ, 12 ಆದರೂ. ನನ್ನ ಮಗನೂ ಹಾಗೆ ಮಾಡೋದು. 10 ಆದರೂ ಹೇಳಲ್ಲ, 12 ಆದರೂ ಹೇಳಲ್ಲ. ರಾತ್ರಿ 2 ಆದರೂ ಎದ್ದಿರ್ತಾರೆ, 3 ಆದರೂ ಎದ್ದಿರ್ತಾರೆ. ಅವಾಗ ಓದ್ತೀವಿ ಅಂತಾರೆ. ಅವಾಗ ಓದೋದು ತಪ್ಪು. ಅದನ್ನು ನಾವು ನಮಗೆ ನಮ್ಮ ಆ್ಯನ್ಸಿಸ್ಟರ್ಸು, ಎಲ್ಡರ್ಸ್ ಎಲ್ಲ ಏನು ಹೇಳ್ತಿದ್ರು, ಅವಾಗ ದೆವ್ವಗಳು ಓಡಾಡುತ್ತೆ, ಆಗ ನಾವು ಎದ್ದಿರಬಾರ್ದು. ಬೆಳಗ್ಗೆ ಟೈಮ್ ಆಫ್ ಬ್ರಹ್ಮ, ಬೆಳಗಿನ ಜಾವ 4 ಗಂಟೆಗೆ ಹೇಳಬೇಕು ಡೈಲಿ. ವಿ ಹ್ಯಾವ್ ಟು ಮೇಕ್ ಇಟ್ ಅ ಹ್ಯಾಬಿಟ್. ಯು ಶುಡ್ ಗೆಟ್ ಅಪ್ ಎಟ್ 4. 1-2 ದಿವಸ ಕಷ್ಟ ಆಗುತ್ತೆ, ಆಮೇಲೆ ಇಟ್ ವಿಲ್ ಬಿಕಮ್ ಎ ಹ್ಯಾಬಿಟ್. ಒನ್ಸ್ ಯು ಆರ್ ಅಕಸ್ಟಮ್ ಟು ಇಟ್, ಚೇಂಜ್ ಆಗಲ್ಲ. ನೀವು ಎಲ್ಲಾದರೂ ಇರಿ, ಅದು ಅಲಾರಮ್ ಹೊಡೆದು ಬಿಡುತ್ತೆ ಮೈಂಡಲ್ಲಿ, ಗೆಟ್ ಅಪ್ ಅಂತ. ಸೊ ದಟ್ ಯು ಹ್ಯಾವ್ ಟು ಮೇಕ್ ಇಟ್ ಎ ಹ್ಯಾಬಿಟ್. ಸಿ ವೆನ್ ಅವರ್ ಪ್ರಾಣ ಆರ್ ಲೈಫ್ ಫೋರ್ಸ್ ಎನರ್ಜಿ ಇಸ್ ಕನ್ಸಿಡರ್ಡ್ ಟು ಬಿ ದ ಸ್ಟ್ರಾಂಗೆಸ್ಟ್. ಆವಾಗ ಲೈಫ್ ಫೋರ್ಸ್ ಸ್ಟ್ರಾಂಗ್ ಆಗಿರುತ್ತೆ. ನೀವೇನು ಕೆಲಸ ಮಾಡಿದ್ರೋ ಯು ವಿಲ್ ಹ್ಯಾವ್ ದಟ್ ಎಂಥೂಸಿಯಾಸಮ್ ಮಾಡೋದಕ್ಕೆ. ಸೊ ಇಟ್ ಈಸ್ ದ ರೈಟ್ ಟೈಮ್ ಟು ಪರ್ಫಾರ್ಮ್ ಸ್ಪಿರಿಚುವಲ್ ಆ್ಯಂಡ್ ರಿಲಿಜಿಯಸ್ ಪ್ರಾಕ್ಟೀಸಸ್. ಸೊ ಫಸ್ಟ್ ಇಸ್ ಬ್ರಹ್ಮ ಮುಹೂರ್ತೆ ಉತ್ತಿಷ್ಟೆ ಜೀರ್ಣೋಜೀರ್ಣ ನಿರೋಪಯನ್ ಅಂತೆಲ್ಲ. ಅಂದರೆ ನೀವು ಬೆಳಗ್ಗೆ ಎದ್ದ ತಕ್ಷಣ ಬಾಡಿ ವಿಲ್ ಬಿ ವೆರಿ ಲೈಟ್. ಆವಾಗ ನಿಮಗೆ ಗೊತ್ತಾಗುತ್ತೆ, ನನ್ನ ದೇಹದಲ್ಲಿ ಜೀರ್ಣ ಚೆನ್ನಾಗಾಗಿದೆಯಾ, ಹಿಂದಿನ ದಿನ ರಾತ್ರಿ ತಿಂದಿರೋದು ಅದೆಲ್ಲ ಗೊತ್ತಾಗುತ್ತೆ ನಮಗೆ. ನೆಕ್ಸ್ಟ್ ಈಸ್ ಉಷಾಪಾನ. ಇದರಲ್ಲಿ ಆ್ಯಕ್ಚುಲಿ ದೆರ್ ಇಸ್ ಸಮ್ ಕಾಂಟ್ರವರ್ಸಿ. ಬಿಕಾಸ್ ಕೆಲವರು ಹೇಳ್ತಾರೆ ಈವನ್ ಬಿಫೋರ್ ಬ್ರಷಿಂಗ್ ಟೀತ್ ಯು ಹ್ಯಾವ್ ಟು ಡ್ರಿಂಕ್ ವಾಟರ್ ಅಂತ. ಅದು ಯಾತಕ್ಕೆ ಅಂದರೆ, ಸಿ ದೆರ್ ಈಸ್ ಒನ್ ರೀಸನ್ ಫಾರ್ ಇಟ್. ಅವರ್ ಸಲೈವಾ ಹ್ಯಾಸ್ ಆ್ಯಂಟಿ-ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್, due to which drinking water before brushing improves immunity. That is one reason. But few tell that after brushing teeth you better drink water. So both are okay. If there is a controversy, no problem. Whichever is convenient for you, you can follow. So water, ನೀರಿನ ಗುಣಗಳು ಏನೇನು ಅಂತ you all know.
So it composes 75% of our brain. It carries nutrients and oxygen. So water is very important to the body. Jiva, life. Water is life. Even without food you can survive, but without water you can't survive. Okay. So drinking water in the morning is very good for health because the digestive tract ಅದು ಕ್ಲಿಯರ್ ಆಗುತ್ತೆ. ಅದರಲ್ಲಿ ಏನೇ ಕಲ್ಮಶ ಇರಲಿ, ವಾಟ್ ಎವರ್ ವೇಸ್ಟ್ ಆರ್ ಸಮಥಿಂಗ್ ಎಲ್ಸ್, ವಾಟ್ ಎವರ್ ಯು ಹ್ಯಾವ್ ದಟ್ ಗೋಸ್ ಟು ದ ಇಂಟೆಸ್ಟೈನ್ಸ್ ಆ್ಯಂಡ್ ಅಗೇನ್ ಯು ಫೀಲ್ ದ ಅರ್ಜ್ ಟು ಡೆಫಿಕೇಟ್. ಅದು ಅನುಭವ ಆಗಿರುತ್ತೆ ನಿಮಗೂ. ಬೆಳಗ್ಗೆ ಎದ್ದ ತಕ್ಷಣ ಕೆಲವರಿಗೆ ಬಿಸಿ ನೀರು ಕುಡಿಯೋ ಅಭ್ಯಾಸ ಇರುತ್ತೆ. ಈವನ್ ದಟ್ ಈಸ್ ಆಲ್ಸೋ ವೆರಿ ಗುಡ್. ತುಂಬ ಬಿಸಿ ಕುಡಿಬಾರ್ದು. ವಾರ್ಮ್ ವಾಟರ್, ಡ್ರಿಂಕಿಂಗ್ ವಾರ್ಮ್ ವಾಟರ್ ಇನ್ ದಿ ಮಾರ್ನಿಂಗ್, ಇಟ್ ಈಸ್ ವೆರಿ ಗುಡ್ ಫಾರ್ ಹೆಲ್ತ್. ಅದು ಏನು ಮಾಡುತ್ತೆ, ದಟ್ ಹೆಲ್ಪ್ಸ್ ಡೆಫಿಕೇಷನ್. ಡೆಫಿಕೇಷನ್ ಕರೆಕ್ಟಾಗಿ ಆಗಬೇಕು, ಇಲ್ಲದೇ ಇದ್ದರೆ ನಾವು ಇಡೀ ದಿನ ಚೆನ್ನಾಗಿರಲ್ಲ. ಆಮೇಲೆ ಎಲ್ಲ ಲೈಕ್ ಪ್ರೊಟೆಕ್ಟ್ಸ್ ಆ್ಯಂಡ್ ಕುಷನ್ಸ್ ಅವರ್ ವೈಟಲ್ ಆರ್ಗನ್ಸ್. ಮತ್ತು ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಬ್ಲಡ್ ಸರ್ಕ್ಯುಲೇಷನ್. ಮತ್ತು 22% ಆಫ್ ಯುವರ್ ಬೋನ್ಸ್ ಆಲ್ಸೋ ಈಸ್ ಕಂಪೋಸ್ಡ್ ವಾಟರ್. ಫಾರ್ ಬೋನ್ ಸ್ಟ್ರೆಂತ್, ಮಸಲ್ ಸ್ಟ್ರೆಂತ್, ಜಾಯಿಂಟ್ ಸ್ಟ್ರೆಂತ್, ನರ್ವ್ ಸ್ಟ್ರೆಂತ್, ಎವ್ರಿಥಿಂಗ್ ವಾಟರ್ ಈಸ್ ಇಂಪಾರ್ಟೆಂಟ್. ಸೊ ಉಷಾಪಾನ, ಅದಕ್ಕೆ ಉಷಾಪಾನ ಅಂತಲೇ ಹೇಳ್ತಾರೆ. ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿಬೇಕು. ಯಾರಿಗಾರು ಅಭ್ಯಾಸ ಇಲ್ಲ ಅಂದರೆ ಯು ಕ್ಯಾನ್ ಪ್ರಾಕ್ಟೀಸ್ ಫ್ರಮ್ ನೌ ಆನ್ವರ್ಡ್ಸ್. ಫಾರ್ ಪರ್ ಡೇ ಯು ಹ್ಯಾವ್ ಟು ಡ್ರಿಂಕ್ 3 or 4 liters ಆಫ್ ವಾಟರ್, ದಟ್ಸ್ ಆಲ್. ಇವಾಗ ಎಷ್ಟು ಕುಡೀರಿ, 18 ಲೀಟ್ರ್ ಕುಡೀರಿ, 20 ಲೀಟ್ರ್, ನೋ, ಪ್ಲೀಸ್ ಡೋಂಟ್ ಡೂ ದಟ್. ಏನಾಗುತ್ತೆ, ಇಫ್ ಯು ಡ್ರಿಂಕ್, ಅದಕ್ಕೆ ಮುಂದೆ ಬರ್ತೀನಿ ನಾನು, ಇಫ್ ಯು ಡ್ರಿಂಕ್ ವಾಟರ್ ಬಿಫೋರ್ ಫುಡ್, ಅದು ಕಾರ್ಶ್ಯತ ಅಂದರೆ ಇಮ್ಯಾಸಿಯೇಷನ್, ಇಟ್ ಕಾಸಸ್ ಇಮ್ಯಾಸಿಯೇಷನ್. ಬಾಡಿನಲ್ಲಿ ಅದು ಕರ್ಷಣ ಆಗುತ್ತೆ. ಆಮೇಲೆ ಇಫ್ ಯು ಡ್ರಿಂಕ್ ವಾಟರ್ ಆಫ್ಟರ್ ಫುಡ್, ಒಬೇಸಿಟಿ ಬರುತ್ತೆ. ಯು ಹ್ಯಾವ್ ಟು ಡ್ರಿಂಕ್ ವಾಟರ್ ಇನ್ ಬಿಟ್ವೀನ್ ದಿ ಮೀಲ್ಸ್. ಅದು ಎಷ್ಟು, 1 glass, 3/4 liter ಆರ್ ಈವನ್ ಲೆಸರ್ ದ್ಯಾನ್ ದಟ್ ಈಸ್ ಎನಫ್. See, if you take food, you divide you make your stomach a circle. That I had told in my last ಇದು ಅಲ್ವಾ ಸರ್, ಫುಡ್ ಆ್ಯಂಡ್ ನ್ಯೂಟ್ರಿಷನಲ್ಲಿ ಹೇಳಿದ್ದೆ. ಒಂದು ಸರ್ಕಲ್ ಮಾಡಿಕೊಂಡ್ರೆ ಯು ಡಿವೈಡ್ ಇಟ್ ಇಂಟು 3 parts. 1 part ಫಾರ್ ಲಿಕ್ವಿಡ್ಸ್. ನೀವು ಊಟ ಮಾಡೋವಾಗ ನಮ್ಮ ಇಂಡಿಯನ್ ಫುಡ್ ಸಿಸ್ಟಮ್ ಹೇಗಿದೆ ಅಂತಂದರೆ, ವಿ ವಿಲ್ ಹ್ಯಾವ್ ಪಾಯಸ, ಪಾನಕ, ಪಾನೀಯಗಳನ್ನು ಸೇರಿಸ್ತೀವಿ ವಿತ್ ಅವರ್ ಫುಡ್. ಆಮೇಲೆ ಸಾಲಿಡ್ ಫುಡ್. ಇದೆರಡು 2 ಪಾರ್ಟ್ ಆದರೆ 1 more part, ದಟ್ ಈಸ್ another 30% ಯು ಹ್ಯಾವ್ ಟು ಕೀಪ್ ಇಟ್ ಎಂಪ್ಟಿ ಫಾರ್ ವಾತ ಸಂಚಾರ. ಸೊ ಹಂಗಿರೋವಾಗ ಲಿಕ್ವಿಡ್ ಓನ್ಲಿ 1/3 ಅಷ್ಟೇ. ಅನದರ್ 1/3 ಈಸ್ ಫಾರ್ ವಾತ, ದಟ್ ಹ್ಯಾಸ್ ಟು ಏಡ್ ಡೈಜೆಷನ್ ಅಲ್ವಾ. ಸೊ ಆ್ಯಂಡ್ ಸಾಲಿಡ್ ಫುಡ್ 1/3 ಅಷ್ಟೇ. ಹಾಗೆ ಊಟ ಮಾಡಿದ್ರೆ ವಿ ವಿಲ್ ಬಿ ಹೆಲ್ತಿ. ಅವಾಗ ಗ್ಯಾಸ್ಟ್ರೈಟಿಸ್ ಆಗಲ್ಲ. ಇಫ್ ಯು ಕೀಪ್ ಆನ್ ಈಟಿಂಗ್, ನಮಗೂ ಸ್ಟಮಕ್ ಫುಲ್ ಆಗೋ ತನಕ ಮಾಡಿದರೆ ವಾತ ಸಂಚಾರ ಎಲ್ಲಾಗುತ್ತೆ. ಸಮಾನ ವಾತ ಅಂತ ಹೇಳ್ತೀವಿ, 5 types ಆಫ್ ವಾತ. ಇನ್ ದಟ್ ಸಮಾನ ವಾತ ಇಸ್ ನೀಡೆಡ್ ಫಾರ್ ಡೈಜೆಷನ್. ಆ ಸಮಾನ ವಾತ ಕೆಲಸ ಮಾಡೋಕ್ಕೆ ಜಾಗನೇ ಇಲ್ಲ ಅಂದರೆ, ಈಗ ಇಫ್ ದ ರೂಮ್ ಇಸ್ ಫಿಲ್ಡ್ ವಿತ್ ಪೀಪಲ್, ನಿಮ್ಮ ಕಂಜೆಷನ್ ಆಗಲ್ವಾ, ಸಫೊಕೇಷನ್, ಗಾಳಿನೇ ಆಡ್ತಾ ಇಲ್ಲ ಅಂದರೆ ಯು ಗೋ ಆ್ಯಂಡ್ ಓಪನ್ ದಿ ವಿಂಡೋಸ್. ಗಾಳಿ ಬರಬೇಕು ಒಳಗಡೆ, ಇಲ್ಲದೆ ನಮ್ಗೆ ಉಸಿರಾಡೋಕ್ಕಾಗಲ್ಲ. ಇನ್ ದ ಸೇಮ್ ವೇ, ಈವನ್ ಇನ್ ದ ಸ್ಟಮಕ್ ಯು ಹ್ಯಾವ್ ಟು ಗಿವ್ ಪ್ಲೇಸ್ ಫಾರ್ ದಿ ವಾತ ಟು ಆ್ಯಕ್ಟ್. ಸೊ ಅದಕ್ಕೆ ನೀರು ಸಿಕ್ಕಾಪಟ್ಟೆ ಕುಡಿತಾರೆ ಇವಾಗ. ಜಿಮ್ಗೆ ಹೋಗೋರು, ದೋಸ್ ಹೂ ಡು ಎಕ್ಸಸೈಸಸ್, ದೇ ಕೀಪ್ ಆನ್ ಡ್ರಿಂಕಿಂಗ್ ವಾಟರ್. ಇಟ್ ಈಸ್ ನಾಟ್ ಕರೆಕ್ಟ್. ಅದರಿಂದ ಏನಾಗ್ತಾ ಇದೆ ಅಂದರೆ ಹೆಲ್ತ್ ಡಿಟೀರಿಯೋರೇಟ್ ಆಗ್ತಿದೆ. ಆ್ಯಸ್ ದ ಜನರೇಷನ್ಸ್ ಆರ್ ಪಾಸಿಂಗ್ ಬೈ, ಲಾಂಜಿವಿಟಿ ಇನ್ಕ್ರೀಸ್ ಆಗಿದೆ ಅಫ್ಕೋರ್ಸ್, ಬಟ್ ದ ಲೈಫ್ ಕ್ವಾಲಿಟಿ ಹ್ಯಾಸ್ ಡಿಕ್ರೀಸ್ಡ್. ಡೋಂಟ್ ಡೂ ದಟ್. ಇಫ್ ಯುವರ್ ಚಿಲ್ಡ್ರನ್ ಆರ್ ಡೂಯಿಂಗ್, ಪ್ಲೀಸ್ ಟೆಲ್ ದೆಮ್ ನಾಟ್ ಟು ಡೂ. ಆ್ಯಂಡ್ ದೆನ್ ಶೌಚವಿಧಿ, ಮಲೋತ್ಸರ್ಗ. ಸೊ ಡೆಫಿಕೇಷನ್ ಆ್ಯಂಡ್ ಯೂರಿನೇಷನ್. ಆಫ್ಟರ್ ಉಷಾಪಾನ, ಇಮಿಡಿಯೇಟ್ಲಿ ಯು ಹ್ಯಾವ್ ಟು ಗೆಟ್ ದಟ್ ಅರ್ಜ್. ಬೆಳಗ್ಗೆ ಎದ್ದು ಕೂಡಲೇ ಪಾಸಿಂಗ್, ಡೆಫಿಕೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಅದೇ ನಮ್ಮದು ಹೊಟ್ಟೆ ಯಾವಾಗ ಸರಿಗಿರಲ್ವೋ ಆವಾಗ ದಿನದಲ್ಲಿ 2 ಸಲ ಹೋಗೋದು, 3 ಸಲ ಹೋಗೋದು, ಇವೆಲ್ಲ ಆಗ್ತಾ ಇರುತ್ತೆ. ಸೊ ಬೆಳಗ್ಗೆ ಎದ್ದ ತಕ್ಷಣ ಈಸಿ ಆ್ಯಂಡ್ ಟೈಮ್ಲಿ ಪ್ಯಾಸೇಜ್ ಆಫ್ ಪುರೀಷಮಲ. ಪುರೀಷ ಇಸ್ ಫೀಸಿಸ್. ಪುರೀಷಮಲ ಇಸ್ ಸೆಡ್ ಟು ಬಿ ದ ಸೈನ್ ಆಫ್ ಎ ಹೆಲ್ತಿ ಇಂಡಿವಿಜುವಲ್.
ಇದಕ್ಕೆ ನಮ್ಮ ಆಯುರ್ವೇದದಲ್ಲಿ ಪುರುಷ ಎಷ್ಟು ಕ್ವಾಂಟಿಟಿ ಇರಬೇಕು ಅದು ನಾವು ತಿನ್ನೋ ಆಹಾರದ ಮೇಲೆ ಹೋಗುತ್ತೆ. ಇಫ್ ನಿಮಗೆ ನಗ್ತೀರಾ ನಾವು ಕ್ವಾಂಟಿಟಿ ಹೇಳಿದ್ರೆ, ಪುರುಷ ಕ್ವಾಂಟಿಟಿ ಇಟ್ ಹ್ಯಾಸ್ ಟು ಬಿ 7 ಅಂಜಲೀಸ್. 1 ಅಂಜಲಿ ಅಂದರೆ ಎಷ್ಟು? ಅಂಜಲಿ ಅಂದರೆ ಹೀಗೆ ಇಟ್ಕೊಂಡ್ರೆ 1 ಅಂಜಲಿ. ದಿಸ್ ಈಸ್ ಅಂಜಲಿ. ರವೀಂದ್ರನಾಥ್ ಟ್ಯಾಗೋರ್ದು ಗೀತಾಂಜಲಿ ಕೇಳಿದ್ದೀರಾ ಅಲ್ವಾ? ಅವ್ರು ಏನಕ್ಕೆ ಗೀತಾ ಅಂಜಲಿ ಅಂತ ಹೆಸರಿಟ್ಟಿದ್ದು ಅದಕ್ಕೆ? ಅವ್ರು ಬರೆದಿರೋ ಗೀತೆನ ಅಂಜಲಿ ಮಾಡಿ ದೇವ್ರಿಗೆ ಅರ್ಪಣೆ ಮಾಡಿದ್ರು. ದಿಸ್ ಈಸ್ ಹೌ ವಿ ಥ್ರೋ ಫ್ಲವರ್ಸ್, ದಿಸ್ ಈಸ್ ಹೌ ವಿ ಡೂ ಪೂಜಾ ಅಲ್ವಾ? ದಿಸ್ ಈಸ್ 1 ಅಂಜಲಿ. ಈ ಅಂಜಲಿ 7 ಅಂಜಲೀಸ್ ಇರಬೇಕಂತೆ ನಮ್ಮದು ಫೀಸೀಸ್ ಪುರುಷ ಮಲ. ಅಂದರೆ ನಾವು ಎಷ್ಟು ತಿನ್ನಬೇಕಾಗಾದ್ರೆ ಪರ್ ಡೇ? ಅಲ್ಲ, ದಟ್ ವಾಸ್ ಅದು ಚರಕನ್ ಕಾಲದ್ದು ಸರ್. ಇವಾಗ ನಾವು ತಿನ್ನೋದು ಎಷ್ಟು ತಿಂತೀವಿ? ದಟ್ ಮೀನ್ ನಮ್ಮ ಡೈಜೆಷನ್ ಲೆವೆಲ್ ಆ ಮಟ್ಟಿಗಿರಬೇಕು. ಅವಾಗೆಲ್ಲ ಏನು ಮಾಡೋರು, 1 ಹೊತ್ತು ಚೆನ್ನಾಗಿ ತಿನ್ನೋರು. ನೀವು ಬರೀ ರೈಸೇ ತಿನ್ನಿ, ಚಪಾತಿನೇ ತಿನ್ನಿ, ಅಷ್ಟು ತಿನ್ನೋರು. ಬಿಕಾಸ್ ಆ ಅಪಿಟೈಟ್ ಹಾಗಿರ್ತಿತ್ತು. ಇವಾಗಿಲ್ಲ, ನಮಗೆ ಕಂಪ್ಲೀಟ್ಲಿ ಪೊಲ್ಯೂಟೆಡ್. ನಾವು ದಿನಕ್ಕೆ 1 ಚಪಾತಿ. ಹಳ್ಳಿನಲ್ಲಿರೋರು ಇನ್ನೂ ವರ್ಸ್ಟು ಸರ್. ನಾನು ಹಳ್ಳಿಲೇ ಕೆಲಸ ಮಾಡ್ತಾ ಇರೋದು. ಈವನ್ ಅವರು ಎಷ್ಟು ಅಂದರೆ ನಮಗಿಂತ ಅಟ್ಲೀಸ್ಟ್ ವಿ ಹ್ಯಾವ್ ಇದೆಲ್ಲ ನಮಗೆ ಒಂದು ಅವೇರ್ನೆಸ್ ಆದರೂ ಇದೆ. ಅವರು ಹೆಂಗೆ ಅಂದರೆ ಲೇಸು ಚಿಪ್ಸು ನಮಗಿನ್ನ ಜಾಸ್ತಿ ತಿಂತಾರೆ ಅವರು. ನನಗೆ ಹೇಳಕ್ಕೆ ಬರ್ತಾರೆ, ಮೇಡಮ್ ಅವರೇ ಹಿಂಗೆ ಮಾಡ್ಬೋದಲ್ವ, ಇದನ್ನು ತೊಗೊಂಡ್ರೆ ಹಿಂಗೆ, ಅದನ್ನು ತೊಗೊಂಡ್ರೆ ಹಿಂಗೆ. ಇಲ್ಲ ಸರ್, ಅವರು ಇನ್ನೂ ಹಾಳಾಗಿಬಿಟ್ಟಿದ್ದಾರೆ ಇವಾಗ. ಹಳ್ಳಿಗಳಲ್ಲಿ ತುಂಬ ವರ್ಸ್ಟ್ ಇದೆ ಕಂಡೀಷನ್ನು. 1 ಟೈಮ್ 7 ಅಂಜಲಿ ಎಕ್ಸ್ಕ್ರೀಷನ್ ಅಂದರೆ ಮತ್ತೆ ಮತ್ತೆ ಮಾಡಿದ್ರೆ ನಿಮ್ಮ ಹೆಲ್ತ್ ಸರಿಗಿಲ್ಲ ಅಂತ ಅರ್ಥ ಅಲ್ಲ. ಇವಾಗಷ್ಟು ಇರಬೇಕು ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಏನಂದರೆ ನೀವು ಅಟ್ಲೀಸ್ಟ್ ತಿಂದಿದ್ದನ್ನು ಫೈಬ್ರಸ್ ಫುಡ್ ಜಾಸ್ತಿ ತಿಂದರೆ ನೀವು ಆ ಥರ ಅದು ಡೆಫಿಕೇಷನ್ ಕರೆಕ್ಟಾಗಾದರೆ 1 ಟೈಮ್ ಅಷ್ಟೇ ಬರೋದು. ಮತ್ತೆ 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 ಹೋಗಬೇಕಾದ ಅವಶ್ಯಕತೆ ಇಲ್ಲ. ಅದು ಬರಲೂಬಾರ್ದು ಆ್ಯಕ್ಚುಲಿ ಇನ್ ಅ ಹೆಲ್ತಿ ಇಂಡಿವಿಜುವಲ್. ಸರ್ ಬಂದರೆ ಅಂದರೆ ನಾನೇನು ಹೇಳೋದಕ್ಕಾಗಲ್ಲ. ಅಲ್ಲ, ಹೆಲ್ತು ಸರಿಗಿಲ್ಲ ಅಂತಲ್ಲ, ಯುವರ್ ಈಟಿಂಗ್ ಹ್ಯಾಬಿಟ್ಸ್ ಆರ್ ನಾಟ್ ಕರೆಕ್ಟ್ ಅಂತ ಹೇಳ್ಬೋದು. ಕೆಲವರು ಈವನ್ 2 ಸಲ ಡೆಫಿಕೇಟ್ ಮಾಡಿ ಹೆಲ್ತಿಯಾಗಿರೋರು ಇದ್ದಾರೆ, ಬೇರೆ ಏನೂ ಇಶ್ಯೂಸ್ ಇಲ್ಲದೆ ಇರೋರು ಇದ್ದಾರೆ. ಬಟ್ ಅದು ತಪ್ಪು ಅಂತಲ್ಲ. ಫಾರ್ ಎ ಹೆಲ್ತಿ ಪರ್ಸನ್ ಇದೊಂದು ಕ್ರಮ, ಹಿಂಗೆ ಆಗಬೇಕು. ಇಲ್ಲ ಇದು ಹಿಂಗಾಗತ್ತೆ ಅಂತಂದರೆ ತಪ್ಪೇನೂ ಇಲ್ಲ, ಆದರೆ ಆಗ್ಬೋದು. ಎಷ್ಟೊಂದು ಜನಕ್ಕೆ ಆಗುತ್ತೆ. ಇವಾಗ ಏನೋ ವ್ಯತ್ಯಾಸಗಳಾಗುತ್ತೆ ತಿನ್ನೋದ್ರಲ್ಲಿ, ನಿಮ್ಮದು ಡೈಲಿ ರುಟೀನಲ್ಲಿ ಏನೋ ವ್ಯತ್ಯಾಸ ಆಗುತ್ತೆ. ಇವಾಗ ನೀವು ಬೆಳಗ್ಗೆ ಏನೋ ದೋಸೆ ತಿಂದಿರ್ತೀರ, ಮಧ್ಯಾಹ್ನ ಬೇರೆ ಇನ್ನೇನೋ ಮುದ್ದೆ ತಿಂತೀರಾ. ಆವಾಗ ಅಥವಾ ಬೇರೆ ಇನ್ನೇನೋ ನಾನ್ ವೆಜಿಟೇರಿಯನ್ಸ್ಗಾದರೆ ಕೆಲವ್ರು ಬೇಗ ಜೀರ್ಣ ಆಗಲಿಲ್ಲ, ಇನ್ನೊಂದು ಸಲ ಹೋಗೋಂಗಾಗತ್ತೆ. ಆವಾಗ ಆಗ್ಬೋದು. ಸೊ ವಾಟ್ ಎವರ್ ಯುವರ್ ಬಾಡಿ ಡಸ್ ನಾಟ್ ಅಡ್ಜಸ್ಟ್ ಟು ದಟ್ ವಿಲ್ ಬಿ ಥ್ರೋನ್ ಔಟ್. ಅವಾಗ ಇಮಿಡಿಯೇಟಾಗಿ ನಿಮ್ಗೆ ಆ ರಿಫ್ಲೆಕ್ಸ್ ಬರ್ಬೋದು. ಅದು ಇಟ್ ಈಸ್ ನಾಟ್ ಕರೆಕ್ಟ್, ಹಿಂಗೆ ಆಗಬೇಕು ಅಂತ ಆ ಥರ ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್ ಏನಿಲ್ಲ. ಅಲ್ಲಿ ಹೇಳಿರೋದೇನು, ಹೆಲ್ತಿ ಇಂಡಿವಿಜುವಲ್ ಒಂದು ಸ್ಟ್ಯಾಂಡರ್ಡ್ ಸೆಟ್ ಮಾಡಿದ್ದಾರೆ ಅಷ್ಟೇನೇ. ಅದು ಬಿಟ್ಟು ಒಂಚೂರು ಆ ಕಡೆ ಇದೆ ಈ ಕಡೆ ಇದೆ ಅಂದರೆ ಅದನ್ನು ನಾವು ಇವಾಗಿನ ಕಂಟೆಂಪ್ರರಿ ಪೀರಿಯಡಲ್ಲಿ ನಾವಿದು ತಪ್ಪು ಅಂತ ನಾವೇನು ಹೇಳೋಕ್ಕಾಗಲ್ಲ. ದಿಸ್ ಪ್ರೊಸೆಸ್ ಕ್ಲೆನ್ಸಸ್ ದ ಬಾಡಿ ಆ್ಯಂಡ್ ಏಡ್ಸ್ ಇನ್ ಮೇಂಟೈನಿಂಗ್ ದಿ ರೈಟ್ ಬ್ಯಾಲೆನ್ಸ್ ಆಫ್ ದಿ ಫಂಕ್ಷನ್ ಆಫ್ ಡೈಜೆಷನ್ ಆ್ಯಂಡ್ ಮೆಟಬಾಲಿಸಮ್. ಸೊ ಯು ಆಲ್ ನೋ ಮೆಟಬಾಲಿಸಮ್ ಅಂದರೆ ಏನಂತ ಗೊತ್ತಿದೆ ಅಲ್ವಾ, ಡೈಜೆಷನ್ ಗೊತ್ತು. ನೆಕ್ಸ್ಟ್ ಇಸ್ ದಂತಧಾವನ, ಬ್ರಷಿಂಗ್ ದಿ ಟೂತ್, ಕ್ಲೀನಿಂಗ್ ಆಫ್ ಟೀತ್. ಸೊ ಶರೀರ ಚಿಂತಾಂ, ನಾನು ಕೆಲವು ಸಂಸ್ಕೃತ ಶ್ಲೋಕಗಳನ್ನು ಕೋಟ್ ಮಾಡಿದ್ದೀನಿ, ಅದು ಸುಮ್ಮನೆ ಹೇಳ್ತೀನಿ ಅಷ್ಟೇ. ಈಗ ಅದು ಕೃತ ಶೌಚ ವಿಧಿಸ್ತತ ಅಂತ ಇಲ್ಲಿ ಕೊಟ್ಟಿದ್ದಾರೆ, ಅದು ಆಯ್ತಲ್ಲ, ಅದು ಹೇಳಿದ್ದಾಯಿತು ಶೌಚ ವಿಧಿ ಎಲ್ಲ. ಈಗ ಕ್ಲೀನಿಂಗ್ ಆಫ್ ಟೀತ್. ಸೊ ವಾಟ್ ಡು ಯು ಡೂ? ಈಗ ಬ್ರಷು ಪೇಸ್ಟು ಎಲ್ಲ ಇಟ್ ಇಸ್ ಅವೈಲಬಲ್. ಸೊ ಅದರಲ್ಲಿ ಮಾಡ್ತೀವಿ. ಇದು ಅಷ್ಟಾಂಗ ಹೃದಯದ್ದಿದು, ಅಂದರೆ ವಾಗ್ಭಟನ್ ಕಾಲದ್ದು, ಸಮ್ 2000 years ago. ವಾಟ್ ಹೀ ಟೋಲ್ಡ್ ವಾಸ್, ಯು ಹ್ಯಾವ್ ಟು ಮೇಕ್ ದೀಸ್ ಟ್ವಿಗ್ಸ್ ಆಫ್ ಸರ್ಟನ್ ಟ್ರೀಸ್. ಆ ಟ್ವಿಗ್ ಅಂದರೆ ಅಲ್ಲಿ ನೋಡಿ, ಅರ್ಕ ಅಂದರೆ ಕ್ಯಾಲಿಟ್ರೋಪಿಸ್, ಎಕ್ಕದ ಬೇರು. ಆಮೇಲೆ ನ್ಯಗ್ರೋಧ ಇಸ್ ಇದು ಬ್ಯಾನಿಯನ್ ಟ್ರೀ.
ವಟವೃಕ್ಷ. ಆಮೇಲೆ ಖದಿರ ಅಂದರೆ ಕಗ್ಗಲಿ, ಅಕೇಶಿಯಾ ಅಂದರೆ ಮೋಸ್ಟ್ಲಿ ಗೊತ್ತಿರಲ್ಲ, ಅದು ಯೂಶ್ವಲಿ ನಿಮಗೆ ಈಸಿಯಾಗಿ ಸಿಗಲ್ಲ. ಇಲ್ಲಿ ಕಗ್ಗಲೀಪುರದ ಹತ್ರ ಅದೇ ಇತ್ತಂತೆ ಸರ್, ಅದಕ್ಕೆ ಅದು ಕಗ್ಗಲೀಪುರ ಅಂತ ಹೇಳ್ತಾರೆ. ಅದು ನನಗೂ ಆಶ್ಚರ್ಯ ಆಯಿತು ಕೇಳಿ. ಅದು ತುಂಬ ಕಾಡಿತ್ತಂತೆ ಒಂದು ಯಾವುದೋ ಜಮಾನಲ್ಲಿ. ಆಮೇಲೆ ಕಗ್ಗಲಿ, ಹೌದು. ಆಮೇಲೆ ಕರಂಜ ಈಸ್ ಇದು ಹೊಂಗೆ ಮರ, ಪೊಂಗ್ಯಾಮಿಯಾ. ಆ್ಯಂಡ್ ಕಕುಭ ಅಂದರೆ ಅರ್ಜುನ ವೃಕ್ಷ. ಸೀತೆ ಕೆಳಗೆ ಕೂತಿದ್ಲಲ್ವಾ, ಅಶೋಕ, ಸಾರಿ ಅದಲ್ಲ, ಅರ್ಜುನ ವೃಕ್ಷ. ಟರ್ಮಿನಾಲಿಯಾ ಅರ್ಜುನ ಅಂತ ಹೇಳ್ತಾರೆ. ಅದೇ ಅದು ದೀಸ್ ಆರ್ ಆಲ್ ಆಯುರ್ವೇದಿಕ್, ಐ ಮೀನ್ ದೇ ಹ್ಯಾವ್ ಆಯುರ್ವೇದಿಕ್ ಕ್ವಾಲಿಟೀಸ್, ಮೆಡಿಸಿನಲ್ ಕ್ವಾಲಿಟೀಸ್. ಸೊ ಆ ಕಕುಭ ಈ ಥರದ್ದೆಲ್ಲ ಟ್ವಿಗ್ಸ್ ತೊಗೋಬೇಕು. ಅದು ಸ್ಟೆಮ್ ಇರುತ್ತಲ್ಲ, ಕಟ್ ಮಾಡಿಕೊಂಡು ಅದನ್ನು ಈ ಥರ ನೋಡಿ ಇಲ್ಲಿ ಇದೆಯಲ್ಲ, ಇಲ್ಲಿ ಬ್ರಷ್ ಥರ ಮಾಡ್ಕೋಬೇಕು. ಇಲ್ಲಿ ಇದು ಯಾವುದು ಸರ್ ಲೈಟು, ಇದು ಈ ಥರ ಬ್ರಷ್ ಹಿಂಗೆ ಮಾಡಿಕೊಂಡು, ಅದಕ್ಕೂ ಏನು ಹೇಳ್ತಾರೆ, ಈ ಥರ ಬ್ರಷ್ ಮಾಡ್ಕೋಬೇಕು ಅಂದರೆ ಹೆಂಗೆ ಮಾಡಬೇಕು, ಬ್ಲೇಡ್ ತೊಗೊಂಡು ಕಟ್ ಮಾಡಬಾರ್ದು, ಹಲ್ಲಲ್ಲೇ ಅಗಿಬೇಕು. ಅಗದು ಯು ಹ್ಯಾವ್ ಟು ಮೇಕ್ ಇಟ್ ಇನ್ ಟು ಎ ಬ್ರಷ್. ಇದು ಅಲ್ಲ, ಎನಿ ಆಫ್ ದೀಸ್ 5. ಬೇವೆ, ಇದು ಬೇವೆ ಸರ್. ಅದರಲ್ಲಿ ಕೊಟ್ಟಿಲ್ಲ ಅವ್ರು ಬೇವು. ಈವನ್ ನಿಂಬಾನು ಎಷ್ಟೊಂದಿದೆ ಅಲ್ಲಿ, 5 ಕೊಟ್ಟಿದ್ದು. ಏನಂದರೆ ಇವಾಗ ಒಂದೊಂದು ಬುಕ್ಕಲ್ಲಿ ಒಂದೊಂದು ಹೇಳ್ತಾರೆ ಪ್ಲ್ಯಾಂಟ್ಸು. ಸೊ ಇದು ಒಂದು ಮಾತ್ರ ನಾನು ಚಾರಂಗಧರ ವಾಗ್ಭಟ ಒಂದು ತೊಗೊಂಡಿದ್ದೀನಿ. ಇದು ಹೇಳ್ತಾರೆ ನಿಂಬಾನು ಮಾಡ್ಬೋದು, ಆ್ಯಕ್ಚುಲಿ ಇದು ನೀಮ್ ಟ್ವಿಗ್ಗೆ ಇಲ್ಲಿ ಕೊಟ್ಟಿರೋದು. ಇದನ್ನು ಈ ಥರ ಕಟ್ ಮಾಡಿ ಇಟ್ಕೊಂಡು ಒಣಗಿರಬೇಕು, ಅದು ಚೆನ್ನಾಗಿ ಒಣಗಿರಬೇಕು. ಅಂಥದ್ದನ್ನು ಕಟ್ ಮಾಡಿ ಇಟ್ಕೊಂಡು ಹಿಂಗೆ ಬ್ರಷ್ ಮಾಡಿಕೊಂಡು ಡೈಲಿ ಅದನ್ನು ಹಿಂಗೆ ಉಜ್ಜಲ್ಲ, ಕಚ್ಚಬೇಕು ಹಲ್ಲಲ್ಲಿ. ಆವಾಗ ಇದು ಸ್ಟ್ರೆಂಥನ್ಸ್ ದಿ ಮಸಲ್ಸ್. ಸೊ ದಿಸ್ ಈಸ್ ಹೌ ಯು ಹ್ಯಾವ್ ಟು ಬ್ರಷ್. ಈಗ ಪೇಸ್ಟು ಬ್ರಷಸ್ ಬಂದಿದೆ. ಸೊ ಈಗ ದಟ್ ಈಸ್ ನಾಟ್ ಕರೆಕ್ಟ್ ಅಂತ ಏನಿಲ್ಲ. ಅದೂ ಇವಾಗ ನಾವೆಲ್ಲರೂ ಅದೇ ಮಾಡೋದು. ಈಗಲೂ ಕೆಲವರು ಇದ್ದಾರೆ, ನಮ್ಮದೆಲ್ಲ ದಂತಧಾವನ ಚೂರ್ಣ ಎಲ್ಲ ಬರುತ್ತೆ. ಯು ಗೆಟ್ ದಶನ್ ರಕ್ಷ ಅಂತ ಸದ್ವೈದ್ಯ ಶಾಲಾ ನಂಜನಗೂಡವ್ರದ್ದು ಬರುತ್ತೆ. ತುಂಬಾ ಚೆನ್ನಾಗಿದೆ ಅದು, ಎಸ್ಪೆಷಲಿ ಫಾರ್ ಇದು ಟೂತ್ ಏಕ್, ಆಮೇಲೆ ಕ್ಯಾವಿಟೀಸ್ ಆಗುತ್ತಲ್ಲ ಅವ್ರಿಗೆ ಆ ದಶನ್ ರಕ್ಷ ಈಸ್ ಬೆಸ್ಟ್. ಅದು ಕಪ್ಪಗಿರುತ್ತೆ ಪೌಡರು, ಅದನ್ನು ತೊಗೊಂಡು ಕೈಯಲ್ಲೇ ನೀವು ಬ್ರಷ್ ಮಾಡ್ಬೋದು. ಇಟ್ ಈಸ್ ವೆರಿ ಗುಡ್. ಮೇಡಮ್, ಬಟ್ ಈ ಅಲ್ಪುಡಿ ಬಳಸಿದ್ರೆ ಬೇಗ ರಫಾಗಿ ಅಲ್ಲೆಲ್ಲ ಹೋಗ್ಬಿಡುತ್ತೆ, ಸ್ಟೇನ್ ಆಗುತ್ತೆ. ಅದು ಕ್ಲಿನ್ಸ್ ಮಾಡಬೇಕು ನೀವು ಕರೆಕ್ಟಾಗಿ. ಸ್ಟೇನ್ ಆಗುತ್ತೆ, ಹೌದು. ಬ್ಲ್ಯಾಕ್ ಕಲರ್ ಪೌಡರ್ ಆದರೆ ಸ್ಟೇನ್ ಆಗುತ್ತೆ. ಯೂಸ್ ಮಾಡಿದ್ದೀರಾ ನೀವು? ಅಲ್ಲ, ಒಂದು ಸಲ ಮಾಡಿದ್ದಕ್ಕೆ ಸ್ಟೇನ್ ಆಯಿತಾ? ತುಂಬ ಬೇಗ ಹೋಗಲ್ಲ, ಸ್ವಲ್ಪ ಟೈಮ್ ತೊಗೊಂಡು ಆಮೇಲೆ ಹೋಗುತ್ತೆ. ಅದಕ್ಕೆ ನೀವೇನು ಮಾಡಬೇಕು, ಡೈಲಿ ಇನ್ ದ ನೈಟ್ ಸ್ವಲ್ಪ ನಿಂಬೆ ರಸ, ಉಪ್ಪು ಹಾಕ್ಕೊಂಡು ಕ್ಲೀನ್ ಮಾಡಬೇಕು. ಆವಾಗ ದಟ್ ಸ್ಟೇನ್ ವೋಂಟ್ ರಿಮೈನ್. ಅದಕ್ಕೆ ನಮ್ಮಲ್ಲಿ 2 ಸಲ ಟೂತ್ ಬ್ರಷಿಂಗ್ ಹೇಳಿದ್ದಾರೆ. ಬೆಳಗ್ಗೆ ನೀವು ಈ ಥರ ಮಾಡಿದಾಗ ರಾತ್ರಿ ಆ ಥರ ಕ್ಲೆನ್ಸ್ ಮಾಡಬೇಕು ಕರೆಕ್ಟಾಗಿ. ಆವಾಗ ಅದು ಗಮ್ಸು ಹೆಲ್ತಿಯಾಗಿರುತ್ತೆ, ಸ್ಟ್ರಾಂಗ್ ಆಗಿರುತ್ತೆ. ಮತ್ತು ದಂತಧಾವನ ನಿಷೇಧ. ಯಾರು ಹಲ್ಲು ಉಜ್ಜಬಾರ್ದು, ಅಜೀರ್ಣ ಇರೋರು, ಜ್ವರ ಇರೋರು, ಹಲ್ಲು ನೋವಿರೋರು, ಇವರೆಲ್ಲ ಹಲ್ಲು ಉಜ್ಜಬಾರ್ದು ಅಂತ. ಬಟ್ ನಾವು ಅದನ್ನು ವಿ ಆರ್ ನಾಟ್ ಎಟ್ ಆಲ್ ಫಾಲೋಯಿಂಗ್. ಬಾಯಾರಿಕೆ ತುಂಬ ಇದ್ದಾಗ ಹೋಗಿ ಹಲ್ಲು ಉಜ್ಜಬಾರ್ದು. ಫಸ್ಟ್ ಯು ಹ್ಯಾವ್ ಟು ಡ್ರಿಂಕ್ ವಾಟರ್. ಜ್ವರ ಇದ್ದವ್ರು ಹಲ್ಲು ಉಜ್ಜಬಾರ್ದು, ಸ್ನಾನನೂ ಮಾಡಬಾರ್ದು ಅಂತ ಇದೆ. ಆ ಥರ ಹಾಸ್ಯ ಪಾಕ ಅಂದರೆ ಸ್ಟೊಮೆಟೈಟಿಸ್, ಬಾಯಿ ಹುಣ್ಣಾಗಿರುತ್ತಲ್ಲ ಅಂಥವರು ಹಲ್ಲು ಉಜ್ಜಬಾರ್ದು. ಅರ್ಧಿತ ಇಸ್ ಪ್ಯಾಲ್ಸಿ, ಫೇಶಿಯಲ್ ಪ್ಯಾಲ್ಸಿ ಬಂದಿರುತ್ತೆ, ಫೇಶಿಯಲ್ ಪ್ಯಾರಲಿಸಿಸ್ ನೋಡಿರ್ಬೋದು ನಿಮಗೆ. ಅಂಥವ್ರು ಕೂಡ ಹಲ್ಲು ಉಜ್ಜಬಾರ್ದು. ಜ್ವರ ಇದ್ದಾಗ ನಿಮಗೆ ನಾಲ್ಗೆನಲ್ಲಿ ರುಚಿ ಇರಲ್ಲ, ನಾಲ್ಗೆಯಲ್ಲಿ ಸ್ಟ್ರೆಂತ್ ಇರಲ್ಲ. ನೀವು ಹಲ್ಲುಜ್ಜಿದ್ರೆ ಆವಾಗ ನಿಮಗೆ ಅಗ್ರಿವೇಟ್ ಆಗುತ್ತೆ. ಏನು ನಾಲ್ಗೆನಲ್ಲಿ ನಿಮಗೆ ಏನು ಪ್ರಾಬ್ಲಮ್ ಇರುತ್ತೆ
ಆ ಜ್ವರ ಎಲ್ಲ ಅಗ್ರಿವೇಟ್ ಆಗುತ್ತೆ. ಅವಾಗ ಅನ್ನೆಸೆಸರಿಲಿ ಯು ವಿಲ್ ಬಿ ಪುಟ್ಟಿಂಗ್ ಪ್ರೆಷರ್. ನಮ್ಗೆ ಏನು ಹೇಳ್ತಾರೆ ಅಂದರೆ ವಾಟ್ ಎವರ್ ಡಿಸೀಸ್ ಯು ಗೆಟ್ ಇಟ್ ಈಸ್ ಓನ್ಲಿ ಡ್ಯೂ ಟು ಆಮ. ನೀವು ಜ್ವರ ಇದ್ದಾಗ ಆಮ ಕ್ವಾಂಟಿಟಿ ಜಾಸ್ತಿ ಇರುತ್ತೆ ಬಾಡಿನಲ್ಲಿ. ಆಮ ಅಂದರೆ ನಾನು ಮುಂಚೆ ಎಲ್ಲ ಹೇಳಿದ್ದೆ, ಈಗ ಎಗೈನ್ ಐ ಹ್ಯಾವ್ ಟು ಗೋ ಡೀಪ್ ಇನ್ ಟು ಇಟ್ ಅಂದರೆ ತುಂಬ ಜಾಸ್ತಿ ಆಗಿಬಿಡತ್ತೆ. ಸುಮ್ಮನೆ ಹೇಳ್ತೀನಿ ಅಷ್ಟೇ. ನೀವು ಹಲ್ಲುಜ್ಜಿದಾಗ ಆ ಆಮ ಮೈಯಲ್ಲಿರೋ ಹಾಗೆ ನೀವು ಹಲ್ಲುಜ್ಜಿದ್ರೆ ಅದು ಅಗ್ರಿವೇಟ್ ಆಗುತ್ತೆ. ಯು ವಿಲ್ ಬಿ ಪುಟ್ಟಿಂಗ್ ಪ್ರೆಷರ್. ಸೊ ಅದಕ್ಕೆ ಜ್ವರ ಬಂದಾಗ ಹಲ್ಲುಜ್ಜಬೇಡಿ ಅಂತ ಹೇಳ್ತಾರೆ. ಜ್ವರ ಬಂದಾಗ ಸ್ನಾನನೂ ಮಾಡೋ ಹಾಗಿಲ್ಲ. ಇಟ್ ಇನ್ಕ್ರೀಸಸ್ ದಿ ಟೆಂಪ್ರೇಚರ್. ನೀವು ಹಲ್ಲುಜ್ಜಿದಾಗ್ಲೂ ಈ ಪಾರ್ಟ್ದು ಟೆಂಪ್ರೇಚರ್ ಇನ್ಕ್ರೀಸ್ ಆಗುತ್ತೆ. ಸೊ ಆವಾಗ ನಿಮಗೆ ಅದು ಆಮ ಜಾಸ್ತಿ ಆಗುತ್ತೆ. ಎಲ್ಲ ಇಟ್ ಈಸ್ ಇಂಟರ್ ರಿಲೇಟೆಡ್. ನೆಕ್ಸ್ಟ್ ಜಿಹ್ವಾ ನಿರ್ಲೇಖನ. ಸ್ಕ್ರೇಪಿಂಗ್ ಆಫ್ ದ ಟಂಗ್ ರಿಮೂವ್ಸ್ ಅಬ್ಸ್ಟ್ರಕ್ಷನ್ ಟು ರೆಸ್ಪಿರೇಷನ್. ಟಂಗ್ ಮೇಲೆ ಕೋಟಿಂಗ್ ಇರುತ್ತೆ ಕೆಲವರಿಗೆ. ಅದು ದಟ್ ಈಸ್ ಆಲ್ಸೋ ಒನ್ ರೀಸನ್. ಜ್ವರ ಬಂದಾಗ ಟಂಗಲ್ಲಿ ಕೋಟಿಂಗ್ ಇರುತ್ತೆ. ಆ ಕೋಟಿಂಗ್ ಇದ್ದಾಗಲೂ ನೀವು ಹಲ್ಲು ಉಜ್ಜಿದ್ರೆ ಅದು ಜಾಸ್ತಿ ಆಗುತ್ತೆ. ಹಲ್ಲು ಉಜ್ಜಬಾರ್ದು. ಅವಾಗೇನಾಗುತ್ತೆ, ಜಿಹ್ವಾ ನಿರ್ಲೇಖನ ಅಂದರೆ ಸ್ಕ್ರೇಪಿಂಗ್ ಮಾಡಬೇಕಾಗತ್ತೆ. ಸೊ ಡ್ಯೂರಿಂಗ್ ಫೀವರ್ ಅದನ್ನೆಲ್ಲ ಮಾಡೋ ಹಾಗಿಲ್ಲ. ಮಾಡಿದ್ರೆ ಅದೇ ಹೇಳಿದ್ನಲ್ಲ, ಅನ್ನೆಸೆಸರಿಲಿ ನೀವು ಡಿಸ್ಟರ್ಬ್ ಮಾಡ್ದಂಗೆ ಆಗುತ್ತೆ. ಫಸ್ಟ್ ಯು ಹ್ಯಾವ್ ಟು ಅಲಿವಿಯೇಟ್ ಫೀವರ್. ಫಸ್ಟ್ ಯು ಹ್ಯಾವ್ ಟು ರಿಮೂವ್ ದ ಟಾಮ. ಆಮೇಲೆ ಇದನ್ನೆಲ್ಲ ಮಾಡಿದ್ರೆ ದಟ್ ಈಸ್ ದಿ ಕರೆಕ್ಟ್ ಟ್ರೀಟ್ಮೆಂಟ್ ಪ್ರೊಸೀಜರ್. ಮತ್ತು ಮುಖವೈರಸ್ಯ ಅಂತಂದರೆ ಲಾಸ್ ಆಫ್ ಟೇಸ್ಟ್, ಆಮೇಲೆ ದೌರ್ಗಂಧ, ಬ್ಯಾಡ್ ಬ್ರೆತ್. ಶೋಫಾ ಈಸ್ ಇದು ಎಡಿಮಾ ಅಂತ. ಶೋಫಾ ಅಂದರೆ ಕೆಲವು ಸಲ ಈ ಲಿಂಫ್ ಗ್ಲ್ಯಾಂಡ್ಸ್ ಕೆಲವು ಸಲ ಒಳಗಡೆ ಸ್ವೆಲ್ಲಿಂಗು ಅದಕ್ಕೇನು ಇಟ್ ಡಸಂಟ್ ಹ್ಯಾವ್ ಎನಿ ಸ್ಪೆಸಿಫಿಕ್ ರೀಸನ್. ಈ ಟಾನ್ಸಿಲೈಟಿಸ್ಸು ಈ ಥರ ಆದಾಗ ಕೆಲವ್ರಿಗೆ ಅದು ವಾಸಿ ಆದಮೇಲೂ ಒಂದೊಂಚೂರು ಸ್ವೆಲ್ಲಿಂಗ್ ಇರೋದು ಹೀಗೆಲ್ಲ ಇರುತ್ತೆ. ಈ ಥರದ್ದು ಏನಾದರೂ ಇದ್ದರೆ ಆವಾಗ ನೀವು ಕ್ಲೀನ್ ಮಾಡ್ಕೊಳ್ತಾ ಇದ್ದರೆ ತಾನಾಗೆ ಕಮ್ಮಿ ಆಗುತ್ತೆ. ಬಟ್ ಇವಾಗ ಅದಕ್ಕೆಲ್ಲ ಅಷ್ಟೊಂದು ವ್ಯಾಲ್ಯೂ ಇಲ್ಲ. ಟಾನ್ಸಿಲೈಟಿಸ್ ಬಂದರೆ ಸರ್ಜರಿ ಮಾಡೋಕ್ಕೆ ಬಿಡ್ತಾರೆ ಆ್ಯಂಡ್ ಅಲ್ವಾ. ಸೊ ಅದಕ್ಕೇನು ಹೇಳೋಕ್ಕಾಗಲ್ಲ. ಕೆಲವೆಲ್ಲ ಇದರಲ್ಲಿ ಕೊಟ್ಟಿರೋದು ಎಲ್ಲದೂ ಯು ಹ್ಯಾವ್ ಟು ಫಾಲೋ ಅಂತೇನಿಲ್ಲ. ಮತ್ತು ಜಾಡ್ಯ ಅಂದರೆ ಜಡತ್ವ, ಲೇಸಿನೆಸ್. ಅದೆಲ್ಲ ಯಾವಾಗ ನಮ್ಮ ನಾಲಿಗೆ, ಮೂಗು, ಬಾಯಿ ಎಲ್ಲ ಕ್ಲೀನ್ ಆಗುತ್ತೋ ನಮ್ಮಲ್ಲಿರೋ ಜಡತ್ವನೂ ಹೋಗುತ್ತೆ. ಲೇಸಿನೆಸ್ ಇರಲ್ಲ. ನೆಕ್ಸ್ಟ್ ನಾವನ ಅಂದರೆ ನಸ್ಯಕರ್ಮ. ನಸ್ಯ ಅಂದರೆ ಗೊತ್ತಾ? ವಾಟ್ ಈಸ್ ನಸ್ಯ? ಎಸ್, ಮೂಗೊಳಗೆ ಹಾಕ್ಕೊಳ್ಳೋದು. ನಸ್ಯ ನೋಡಿದ್ದೀರಾ ಯಾರಾದರೂ ಹಾಕ್ಕೊಂಡಿರೋದು? ತಾತಂದ್ರು ಈಗಲೂ ಇದೆ, ಸಿಗುತ್ತೆ. ನಸ್ಯದ ಡಬ್ಬಿ ಈಗಲೂ ಸಿಗುತ್ತೆ. ಏನಕ್ಕೆ ಹಾಕ್ಕೊಳ್ಳೋರು ಅದು ನಸ್ಯನ? ಅಲ್ಲ, ಅಕ್ಷಿ ಏನಕ್ಕೆ ಬರುತ್ತೆ? ಅಲ್ಲ, ಹೌದು ಸರ್, ಅದು ಬಟ್ ಏನಕ್ಕೆ ಹಾಕ್ಕೊಳ್ಳೋರು? ಟು ಕ್ಲಿಯರ್ ದ ನೇಸಲ್ ಪ್ಯಾಸೇಜ್. ಅದು ನಸ್ಯ ಹಾಕ್ಕೊಂಡ ತಕ್ಷಣ ಅದು ಇಮಿಡಿಯೇಟ್ಲಿ ದಿಸ್ ಈಸ್ ದ ಪಾತ್ ಟು ದಿ ಬ್ರೈನ್. ಅದಕ್ಕೆ ನಮ್ಮಲ್ಲಿ ಏನಂದರೆ ಎನಿ ಬ್ರೈನ್ ರಿಲೇಟೆಡ್ ಡಿಸಾರ್ಡರ್ಸ್ ಇನ್ಕ್ಲೂಡಿಂಗ್ ಪ್ಯಾರಲಿಸಿಸ್ ವಿ ಗಿವ್ ನಸ್ಯಕರ್ಮ ಇಮಿಡಿಯೇಟ್ಲಿ. ಮೊದಲೆಲ್ಲ ಕೊಡೆ ಮಾರ್ಕಿನ ನಶ್ಯ ಅಂತ ಅದು ತಂಬಾಕು. ಈಗ ಕೆಲವು ಆಯುರ್ವೇದ ಅಂಗಡಿಗೆ ಮಾಡ್ತಾರೆ, ಸ್ವಲ್ಪ ಮೆಡಿಸಿನ್ ಇರ್ತಾರೆ. ಹೌದು ಸರ್, ಕರ್ಪೂರ ಥರ ಎಲ್ಲ ಸ್ಮೆಲ್ ಬರುತ್ತೆ. ಅದು ಇವಾಗ ಕ್ಷೀರಬಲ 101 ಬೇಕಾದಷ್ಟಿದೆ ಸರ್. ಅಣುತೈಲ ನಸ್ಯ, ಆಮೇಲೆ ಷಡ್ಬಿಂದು ತೈಲ ನಸ್ಯ, ಇದೆಲ್ಲ ತುಂಬ ಇದೆ ನಮ್ಮಲ್ಲಿ. ಈಗ ಒಂದು ಅರ್ಕೆ ಅಜೀಬ್ ಅಂತ ಸರ್ ಕೊಟ್ಟಿದ್ನಲ್ಲ, ದಟ್ ವಾಸ್ ವೆರಿ ಸ್ಟ್ರಾಂಗ್. ಆ ಥರ ಎಲ್ಲ ತುಂಬ ಬಂದಿದೆ. ಈಗ ಕೋವಿಡ್ ಟೈಮ್ನಲ್ಲಿ ನಾನಂತೂ ಅರ್ಕೆ ಅಜೀಬು, ಅಣುತೈಲ ನಸ್ಯ ತುಂಬ ಮಾಡ್ಕೊಂಡಿದ್ದೀವಿ. ಡ್ರಾಪ್ಸ್ ಬರುತ್ತೆ ಸರ್. ಅದನ್ನೇ ಡೈರೆಕ್ಟ್ ನೀವು ಮೂಗು ಹಾಕೋಬೇಕಂದ್ರೆ ಫಸ್ಟ್ ಯು ಹ್ಯಾವ್ ಟು ಡೂ ಫೇಶಿಯಲ್ ಮಸಾಜ್. ಅದು ಕ್ರಮ, ಪೂರ್ವಕರ್ಮ, ಪಶ್ಚಾತ್ಕರ್ಮ ಅಂತೆಲ್ಲ ಇರುತ್ತೆ. ಸೊ ಡೈರೆಕ್ಟಾಗಿ ನೋಸ್ಗೆ ಹಾಕ್ಕೊಳ್ಳೋ ಬದಲು ಫಸ್ಟು ಯು ಡೂ ಪೂರ್ವಕರ್ಮ, ಆಮೇಲೆ ನಸ್ಯ ಮಾಡಬೇಕು. ಒಂದು ಇದು ಏನೋ ಫೇಶಿಯಲ್ ಮಸಾಜು, ಹೆಡ್, ಇಲ್ಲಿ ಟೆಂಪಲ್ಸು ಎಲ್ಲ ಮಸಾಜ್ ಮಾಡಿ ಇಲ್ಲೆಲ್ಲ, ಆಮೇಲೆ ಸ್ವೇದನ ಕೊಡಬೇಕು, ಫೋಮೆಂಟೇಷನ್ ಕೊಟ್ಟು ನಸ್ಯಕರ್ಮ ಮಾಡ್ಕೋಬೇಕು. ದಟ್ ಪ್ಯಾರಲಿಸಿಸ್ ಪೇಷಂಟ್ಸ್ಗೆ ಎಲ್ಲ ಅದೇ ಕ್ರಮ ನಾವು ಮಾಡೋದು. ಇಲ್ಲ ಅಂತಂದರೆ ಇಟ್ಸ್ ಆಫ್ ನೋ ಯೂಸ್. ಸುಮ್ಮನೆ ಮೂಗೊಳಗೆ ಡ್ರಾಪ್ಸ್ ಹಾಕ್ಕೊಂಬಿಟ್ರೆ ಆಗಲ್ಲ. ಅದು ನಿತ್ಯ ನಸ್ಯ ಅಂತ ಇರುತ್ತೆ.
ಹಿಂದೆ ಎಲ್ಲ ಮಾಡ್ಕೊಳ್ತಾ ಇದ್ದಿದ್ದು ಅದೇ ನಿತ್ಯ ನಸ್ಯ ಅಂತ ಬರುತ್ತೆ. ಅಂದರೆ ಮಾಮೂಲಿ ಈ ಥರದ್ದು ತೊಗೊಳ್ಳೋರೋ ಅಂಗಡೀಲಿ ನಸ್ಯ ಹಾಕ್ಕೊಳ್ಳೋರು ಅವ್ರುಗಳಿಗೆ ನೆಗಡಿ ಈ ಥರದ್ರೆಲ್ಲ ಭಾಳ ರಿಲೀಫ್ ಸಿಕ್ತಿತ್ತದು. ಸೊ ಅದಕ್ಕೆ ಇವಾಗ ನಾವೇನು ಹೇಳ್ತೀವಿ, ಸ್ಟ್ರೆಂಥನ್ಸ್ ದ ಶೋಲ್ಡರ್ಸ್, ಚೆಸ್ಟ್, ಸ್ಕಿನ್ ಆ್ಯಂಡ್ ನೆಕ್, ಈ ಫುಲ್ ಈ ಪಾರ್ಟ್ ಊರ್ಧ್ವ ಜತೃಗತ ಅಲ್ಲಷ್ಟು ಸ್ಟ್ರೆಂಥನ್ ಮಾಡುತ್ತದು. ಆಮೇಲೆ ಸ್ಟ್ರೆಂಥನ್ಸ್ ದ ಸೆನ್ಸರಿ ಆರ್ಗನ್ಸ್, ಅದೇ ಹೇಳದ್ನಲ್ಲ, ದಿಸ್ ಈಸ್ ದಿ ಪಾತ್ ಟು ದಿ ಬ್ರೈನ್. ಎನಿ ಡಿಫಿಕಲ್ಟಿ, ಈಗ ಏನಂದರೆ ಇದನ್ನೆಲ್ಲ ಬಿಟ್ಬಿಟ್ಟಿರೋದ್ರಿಂದ ಪ್ಯಾಲ್ಸಿ ಮತ್ತು ಮಕ್ಕಳಿಗೆ ಕೆಲವು ಬ್ರೈನ್ ಡಿಸಾರ್ಡರ್ಸು ಎಲ್ಲ ಇಟ್ ಈಸ್ ಇನ್ಕ್ರೀಸಿಂಗ್. ಇದೆಲ್ಲ ಪ್ರೆಗ್ನೆನ್ಸಿಲೇ ಮಾಡ್ಕೋಬೇಕು. ನಮ್ಮ ಲೈಫ್ ಸ್ಟೈಲಲ್ಲಿ ಇನ್ಕ್ಲೂಡ್ ಮಾಡಿಬಿಟ್ರೆ ಗ್ರ್ಯಾಜುವಲಿ ಇಟ್ ಕ್ಯಾನ್ ಕಮ್ ಡೌನ್. ಆಮೇಲೆ ಗುಡ್ ಫಾರ್ ಹೇರ್ ಗ್ರೋತ್ ಆ್ಯಂಡ್ ಗ್ರೇ ಹೇರ್ಸ್. ಇದಕ್ಕೆ ಯಾರೂ ಗ್ಯಾರಂಟಿ ಕೊಡಲ್ಲ ಗ್ರೇ ಹೇರ್ಸ್ಗೆ, ಹೇರ್ ಗ್ರೋತ್ಗೆ, ಏಕೆಂದರೆ ಏನೂ ಹೇಳೋಕ್ಕಾಗಲ್ಲ, ಬಿಕಾಸ್ ಇಟ್ ಹ್ಯಾಸ್ ಗಾಟ್ ಸೋ ಮೆನಿ ರೀಸನ್ಸ್. ಮತ್ತು ಗ್ರೇ ಹೇರ್ಸ್ಗೂ ಅಷ್ಟು ಅದು ಏನಂದರೆ ರೈಟ್ ಫ್ರಮ್ ಡೇ ಹುಟ್ಟಿದಾಗ್ಲಿಂದ ಮಾಡ್ಕೊಂಡು ಬಂದರೆ ಕ್ರಮ ಕರೆಕ್ಟಾಗಿರುತ್ತೆ. ಇವಾಗ ನಾನು ಎಲ್ಲ ಮಾಡೋಕ್ಕೆ ಹೋಗ್ತೀನಿ 25 ವರ್ಷ 30 ವರ್ಷ ಆದಮೇಲೆ ಅಂದರೆ ಯು ಕ್ಯಾನ್ ಸೆಟ್ ರೈಟ್ ಎವ್ರಿಥಿಂಗ್, ಬಟ್ ಟು ಸಮ್ ಎಕ್ಸ್ಟೆಂಟ್ ಒಂದು 40% ನೀವು ಸರಿ ಮಾಡ್ಕೋಬೋದು. ಮತ್ತು ವಿಷನ್ ಆಫ್ ಎ ಪರ್ಸನ್, ದಿಸ್ ಯು ಕ್ಯಾನ್ ಸೆ, ಬಿಕಾಸ್ ಕಣ್ಣಿನ ದೃಷ್ಟಿ ಚೆನ್ನಾಗಾಗುತ್ತೆ. ನಾವು ದಿನ ಹಾಕೋಬೇಕು ನೇಸಲ್ ಡ್ರಾಪ್ಸ್. ದಿನ ಹಾಕ್ಕೋಬೇಕು. ನಿತ್ಯ ನಸ್ಯ, ಅದೇ ಹೇಳೋದಲ್ಲ, ಅಣುತೈಲ ನಸ್ಯ ದಿನ ಮಾಡ್ಬೋದು. ನಿತ್ಯ ಈಗ ಅಭ್ಯಂಗ, ನಿತ್ಯ ಅಭ್ಯಂಗಂ ನಿತ್ಯಮಾಚರೇತ್ ಅಂತ ಬರುತ್ತೆ. ಡೈಲಿ ಅಭ್ಯಂಗ ಮಾಡಬೇಕು. ಶಿರೋ ಅಭ್ಯಂಗ, ಪಾದಾಭ್ಯಂಗ, ಶರೀರಾಭ್ಯಂಗ ಡೈಲಿ ಮಾಡಿ. ಅದಕ್ಕೆ ನಮ್ಮಲ್ಲಿ ಮಕ್ಕಳಿಗೆ 1 ವರ್ಷದವರೆಗೂ ಹೆಡ್ ಟು ಟೋ ಡೈಲಿ ಅಭ್ಯಂಗ ಮಾಡಿನೇ ಸ್ನಾನ ಮಾಡಿಸೋದು. ಯಾಕೆ ಅಂದರೆ ಇಟ್ ಸ್ಟ್ರೆಂಥನ್ಸ್ ದಿ ಮಸಲ್. ಮಗು ಗುಂಡಕ್ಕೆ ಇಷ್ಟು ದಪ್ಪ ಇರಬೇಕು, 10 kg ಬಿಟ್ಟು ಅದಕ್ಕೆ ಬರೀ ಚೆನ್ನಾಗಿ ತಿನ್ನಿಸ್ತಾ ಇರ್ತಾರೇನೋ. ಅದು ಹೆಲ್ತ್ ಈಸ್ ಇಂಪಾರ್ಟೆಂಟ್. ಅಭ್ಯಂಗ ಮಾಡೋದೇ ಇಲ್ಲ. ಎಷ್ಟು ಜನ ಮಾಡಲ್ಲ ಸರ್. ನಾನು ಕೇಳಿದ್ರೆ, ಅಯ್ಯೋ ಹರಳೆಣ್ಣೆ ಹಚ್ಚಿದ್ರೆ ಮಗುಗೆ ಶೀತ ಆಗೋಗ್ಬಿಡುತ್ತೆ. ಆಗಲ್ಲ. ನನ್ನ ಮೊಮ್ಮಗಂಗೆ ಡೈಲಿ ಈಗಲೂ ಹಚ್ತೀನಿ ಸರ್ ಹರಳೆಣ್ಣೆ. ಒಳ್ಳೆ ಹರಳೆಣ್ಣೆ ತಂದು ಬಿಸಿ ಮಾಡಿ, ಕ್ಯಾಸ್ಟ್ರ್ ಆಯಿಲ್, ಇಟ್ ಈಸ್ ದಿ ಬೆಸ್ಟ್ ಫಾರ್ ಮಸಾಜ್. ಎಳ್ಳೆಣ್ಣೆ ಮಾಡ್ಬೋದು ಸರ್. ನಿಮಗೆ ಶೀತ ಆಗಿರುತ್ತೀವ ಮಕ್ಕಳಿಗೆ, ಅವಾಗ ಎಳ್ಳೆಣ್ಣೆ ಬಳಸಿ, ಕೊಬ್ಬರಿ ಎಣ್ಣೆ ಮಾಡ್ಬೋದು. ಬಟ್ ಏನಂದರೆ ಇಲ್ಲಿನ ವೆದರ್ಗೆ ಹರಳೆಣ್ಣೆ ಈಸ್ ದಿ ಬೆಸ್ಟ್. ಸೌತ್ ಕೆನರಾ ಕಡೆ ಹೋದರೆ ದೇ ಯೂಸ್ ಕೋಕೋನಟ್ ಆಯಿಲ್. ಅವ್ರು ಹರಳೆಣ್ಣೆ ಗೊತ್ತೇ ಇಲ್ಲ, ದೇ ಡೋಂಟ್ ಯೂಸ್ ಇಟ್. ಅದೇ ಪ್ರದೇಶಕ್ಕೆ ತಕ್ಕಂಗೆ ಅಷ್ಟೇ. ಅದು ಸಾತ್ಮ್ಯತೆ ಬಂದಿರೋ, ಸಾತ್ಮ್ಯ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ನಮಗಿವಾಗ ರಾಗಿ ಸಾತ್ಮ್ಯ, ಸೌತ್ ಕೆನರಾದವ್ರು ರಾಗಿ ಸಾತ್ಮ್ಯ ಇಲ್ಲ ಅವ್ರಿಗೆ ಬೇಕಾಗಿರೋದು ಅಕ್ಕಿ. ಹಾಗೆ ಅದು ಸಾತ್ಮ್ಯ. ನಮಗೆ ಕ್ಯಾಸ್ಟ್ರ್ ಆಯಿಲ್. ನಾರ್ತ್ ಇಂಡಿಯಾ ಕಡೆ ಹೋದರೆ ಸಾಸಿವೆ ಎಣ್ಣೆ, ಅವ್ರು ಕಡಲೆಕಾಯಿ ಎಣ್ಣೆ, ಹರಳೆಣ್ಣೆ ಯೂಸ್ ಮಾಡಲ್ಲ. ಪ್ರದೇಶಕ್ಕೆ ತಕ್ಕಂಗೆ ಬೇರೆ ಬೇರೆ ಇರುತ್ತೆ. ಅಭ್ಯಂಗ 1/2 hour. ಆ್ಯಕ್ಚುಲಿ ಮುಹೂರ್ತ ಅಂತ ಹೇಳ್ತಾರೆ, 40 minutes. ಅದು ಇಟ್ ಈಸ್ ನೀಡೆಡ್. ಅದು ಅಬ್ಸಾರ್ಬ್ ಆಗಬೇಕಲ್ಲ. ಇವಾಗ ಅದು ತೈಲಾಭ್ಯಂಗ ಎಷ್ಟು ಇಂಪಾರ್ಟೆನ್ಸ್ ಬಂದಿದೆ ಅಂದರೆ ಈವನ್ ಅಲೋಪತಿಕ್ ಡಾಕ್ಟರ್ಸ್ ಅವರೇ ರೆಕಮೆಂಡ್ ಮಾಡ್ತಾ ಇದ್ದಾರೆ. ಈಗ ಮಗು ಹುಟ್ಟಿದ ತಕ್ಷಣ, ಈಗ ನನ್ನ ಮಗಳಿಗೂ ಅದನ್ನೇ ಹೇಳಿದ್ರು, ಅಯ್ಯೋ ಅದು ಮಗು ಎಣ್ಣೆ ಹಚ್ಚಬೇಡಿ, ಅದು ಮಾಡಬೇಡಿ, ಏನೇನೋ ಹೇಳಿ ಕಳಿಸಿದ್ರು. ಬಟ್ ಅಫ್ಕೋರ್ಸ್ ನಾವು ಅದನ್ನು ಫಾಲೋ ಮಾಡದೇ ಇರ್ಬೋದು. ಬಟ್ ಅವ್ರು ಕೆಲವ್ರು ಹೇಳ್ತಾರೆ. ಬಟ್ ಕೆಲವು ಈ ನ್ಯೂರಾಲಜಿಸ್ಟ್ಸ್ ದೇ ರೆಕಮೆಂಡ್ ಅಭ್ಯಂಗ ಇವಾಗ. ಬಟ್ ನಮ್ಮನೆಗಳೆಲ್ಲ ಹಾಗಚ್ಚಿ 1-2 ನಿಮಿಷ ಮಸಾಜ್ ಮಾಡಿಬಿಟ್ಟು ಹಾಗೆ ಮಾಡಿಸ್ತಾ ಇದ್ದಾರೆ. ಅಲ್ಲ, ಅದು ಏಜ್. ಈಗ ಮಕ್ಕಳಿಗಾದರೆ ತಕ್ಷಣ ಮಾಡಿಸ್ಬೋದು. ಸ್ವಲ್ಪ ಏಜ್ ಆಗ್ತಾ ಯು ಕ್ಯಾನ್ ಬೇರ್ ಅಲ್ವಾ, ನಿಮಗೆ ತಡ್ಕೊಳ್ಳೋ ಶಕ್ತಿ ಇರುತ್ತೆ. ಸೊ ಸ್ವಲ್ಪ ಹೊತ್ತು ಇದ್ದು ಮಾಡಿಕೊಂಡ್ರೆ ಒಳ್ಳೆಯದು. ಆಮೇಲೆ ಕವಲ ಆ್ಯಂಡ್ ಗಂಡೂಷ. ಕವಲ ಅಂದರೆ ಆಯಿಲ್ ಪುಲ್ಲಿಂಗ್. ಆಯಿಲ್ ಪುಲ್ಲಿಂಗ್ ಅಂದರೆ ಎನಿ ಆಯಿಲ್ ಯು ಕ್ಯಾನ್ ಯೂಸ್. ಮೆಡಿಕೇಟೆಡ್ ಆಯಿಲ್ಸು ಇರುತ್ತೆ, ತಿಲತೈಲ, ಕೋಕೋನಟ್ ಆಯಿಲ್, ಇದನ್ನೆಲ್ಲ ಯೂಸ್ ಮಾಡ್ಬೋದು ಫಾರ್ ಆಯಿಲ್ ಪುಲ್ಲಿಂಗ್. ಕಂಠಶೋಷ, ಡ್ರೈನೆಸ್ ಆಫ್ ದಿ ಮೌತ್. ಕೆಲವರಿಗೆ ಯಾವಾಗಲೂ ಡ್ರೈನೆಸ್ ಇರುತ್ತೆ ಮೌತ್. ಅವ್ರಿಗೆ ಎಷ್ಟಾದ್ರು ನೀರು ಕುಡೀಲಿ, ದೆ ಫೀಲ್ ಮೌತ್ ಇಸ್ ಡ್ರೈ. ಅಂಥವ್ರಿಗೆ ಇಟ್ ಹೆಲ್ಪ್ಸ್ ಆಯಿಲ್ ಪುಲ್ಲಿಂಗ್. ಅದು ಇಟ್ಕೋಬೇಕು ಬಾಯಲ್ಲಿ, ಹೀಗೆ ಫುಲ್ ಮೌತ್ ಹೀಗೆ ಅಂತ ಬರಬೇಕು. ಇನ್ನೊಂಚೂರು ಒಂದು ಸಣ್ಣ ಸೂಜಿಯಷ್ಟು ಜಾಗ ಸಿಕ್ಕಿದ್ರೆ ಅದು ಇಟ್ ಹ್ಯಾಸ್ ಟು ಕಮ್ ಔಟ್. ಆ ಥರ ತುಂಬಿಕೊಂಡು ಯು ಹ್ಯಾವ್ ಟು ಕೀಪ್ ಇಟ್ ಫಾರ್ 20 minutes.
ಕಣ್ಣಲ್ಲಿ ಎಲ್ಲ ನೀರು ಬರೋಕ್ಕೆ ಶುರು ಆಗುತ್ತೆ. ಆವಾಗ ಅದನ್ನು ಉಗಿದು ಬಿಡಬೇಕು, ಸುಮ್ಮನೆ ಇಟ್ಕೋಬೇಕು. ದಟ್ ಈಸ್ ಕವಲ. ಗಂಡೂಷ ಈಸ್ ಮೌತ್ ಗಾರ್ಗ್ಲಿಂಗ್. ಕವಲ ಅಂದರೆ ಸುಮ್ಮನೆ ಇಟ್ಕೊಳ್ಳೋದು, ಆಯಿಲ್ ಪುಲ್ಲಿಂಗ್. ಅದು ಕ್ರ್ಯಾಕ್ಡ್ ಲಿಪ್ಸ್, ಕೆಲವ್ರಿಗೆ ಯಾವಾಗಲೂ ತುಟಿ ಒಣಗಿರುತ್ತೆ, ಬಿರುಕು ಬಿಡುತ್ತೆ, ಅಂಥವರಿಗೆ ಕವಲ ಈಸ್ ಗುಡ್. ದಂತಕ್ಷಯ, ಲಾಸ್ ಆಫ್ ಟೀತ್, ಕೆಲವರಿಗೆ ತುಂಬ ಚಿಕ್ಕ ವಯಸ್ಸಿಗೆ ಲಾಸ್ ಆಫ್ ಟೀತ್ ಇರುತ್ತೆ, ಹುಳುಕಲ್ಲಾಗುತ್ತೆ, ಹಲ್ಲು ಬಿದ್ದೋಗೋದು ಇರುತ್ತೆ, ಎಷ್ಟೊಂದು ಜನಕ್ಕೆ ಆಗುತ್ತೆ. ಕೆಲವು ಮಕ್ಕಳಿಗೆ ಹಲ್ಲೇ ಬರಲ್ಲ, ಅವ್ರಿಗೆ ಯಾವುದೋ ವಿಸ್ಡಮ್ ಟೂತ್ 20 ವರ್ಷ ಆದರೂ ಬಂದಿರಲ್ಲ, ಆ ಥರದ್ದೆಲ್ಲ ಚಾನ್ಸಸ್ ಇರುತ್ತೆ. ದೇರ್ ಆರ್ ಸೋ ಮೆನಿ. ಇವಾಗಂತೂ ಆರ್ಟಿಫಿಷಿಯಲ್ ಡೆಂಚರ್ ಇದೆಲ್ಲ ತುಂಬ ಬಂದುಬಿಟ್ಟು ವಿ ವಿಲ್ ನಾಟ್ ನೋ ವೆದರ್ ಇಟ್ ಈಸ್ ನಾರ್ಮಲ್ ಟೀತ್ ಆರ್ ಆರ್ಟಿಫಿಷಿಯಲ್ ಟೀತ್ ಅಂತಲೇ ಗೊತ್ತಾಗಲ್ಲ ಇವಾಗ. ಸೊ ಅಷ್ಟರ ಮಟ್ಟಿಗೆ ಮುಂದುವರೆದು ಬಿಟ್ಟಿದೆ. ಬಟ್ ವಾಟ್ ಎವರ್ ಇಟ್ ಈಸ್, ಆರ್ಟಿಫಿಷಿಯಲ್ ಇಸ್ ಆರ್ಟಿಫಿಷಿಯಲ್. ಅದು ಆ ಒಂದು ಟೈಮ್ ಆದಮೇಲೆ ದಟ್ ವಿಲ್ ಶೋ ಇಟ್ಸ್ ವ್ಯಾಲ್ಯೂ. ಸೊ ಬೆಟರ್ ಯು ಗೋ ಫಾರ್ ಆಲ್ ದಿಸ್. ನೀವು ಆ ದಿನ ಆ್ಯಕ್ಚುಲಿ ಇದು ದಿನಚರ್ಯ, ಬಟ್ ನಿಮಗೆ ಡೈಲಿ ಮಾಡೋಕ್ಕಾಗಲಿಲ್ಲ ಅಂದರೆ ವಾರಕ್ಕೊಂದು ದಿವಸ ಮಾಡಿ. ತಿಲತೈಲ ಇಸ್ ಬೆಸ್ಟ್. ಎಳ್ಳೆಣ್ಣೆ ಇಲ್ಲ ಕೊಬ್ಬರಿ ಎಣ್ಣೆ, ಎರಡರಲ್ಲಿ ಯಾವುದಾದ್ರೂ ಒಂದು ಆಯಿಲ್ ಪುಲ್ಲಿಂಗ್ ಮಾಡೋದು. ನಿಮಗೆ ಗಂಟ್ಲು ನೋವು ಅದಕ್ಕೆಲ್ಲ ಒಳ್ಳೆಯದಾಗುತ್ತೆ. ಮತ್ತು ದಂತಕ್ಷಯ ಆ್ಯಂಡ್ ದಂತಶೂಲ, ಟೂತೇಕ್ ಆಫ್ಟರ್ ಬ್ರಷಿಂಗ್, ಇದೆಲ್ಲ ದಂತಶೂಲ, ಟೂತೇಕ್. ಆಮೇಲೆ ಮೌತ್ ಗಾರ್ಗಲ್ಸ್. ಗಂಡೂಷ ಅಂದರೆ ಮೌತ್ ಗಾರ್ಗಲ್ಸ್. ಈಗ ಕೆಮ್ಮು ಬರುತ್ತೆ, ಕೆಮ್ಮಿರೋರಿಗೆ ಸಾಲ್ಟ್ ವಾಟರ್ ಗಾರ್ಗ್ಲಿಂಗ್ ಮಾಡಿ ಅಂತ ಹೇಳ್ತೀವಿ ನಾವು. ಗಂಟ್ಲು ನೋವಿರುತ್ತೆ, ಇನ್ಫ್ಲಮೇಷನ್ ಇರುತ್ತೆ, ಥ್ರೋಟ್ ಇನ್ಫ್ಲಮೇಷನ್ ಅಂಥವ್ರಿಗೆಲ್ಲ ಸಾಲ್ಟ್ ವಾಟರ್ ಗಾರ್ಗ್ಲಿಂಗ್ ಮಾಡು ಡೈಲಿ, ದಟ್ ವಿಲ್ ಹೆಲ್ಪ್ ಯು. ಆ ಥರ ಹನೀಲ್ ಮಾಡ್ಬೋದು ಗಾರ್ಗ್ಲಿಂಗ್. ಆಮೇಲೆ ಘೀ, ತುಪ್ಪನ ಒಂಚೂರು ಬಿಸಿ ಮಾಡಿ ನೀರು ಮಾಡಿಕೊಂಡು, ಅದು ಆಯಿಲ್ ಪುಲ್ಲಿಂಗಿಗೂ ಹೆಲ್ಪ್ ಆಗುತ್ತೆ ಆ್ಯಂಡ್ ಗಾರ್ಗ್ಲಿಂಗ್ ಆಲ್ಸೋ ಇಟ್ ಹೆಲ್ಪ್ಸ್. ಘೀ ಈಸ್ ದಿ ಬೆಸ್ಟ್ ಮೆಡಿಸಿನ್ ಫಾರ್ ಸೋ ಮೆನಿ ಡಿಸೀಸಸ್. ಇವಾಗ ಘೀನೇ ತಿನ್ನಬೇಡಿ ಅಂತ ಹೇಳ್ಬಿಟ್ಟಿದ್ದಾರೆ. ತುಪ್ಪ ತಿನ್ನಬೇಡಿ, ತುಪ್ಪ ತಿಂದರೆ ದಪ್ಪ ಆಗ್ತೀರಾ, ಆಗಲ್ಲ. ಅಲ್ಲ, ಈಗೀಗ ಬರ್ತಾ ಇದೆ, ಬಟ್ ಇಷ್ಟು ದಿವಸ ಈವನ್ ಫಾರ್ ಪ್ರೆಗ್ನೆಂಟ್ಸ್ ತುಪ್ಪ ತಿನ್ನಬೇಡಿ. ತುಪ್ಪ ತಿಂದರೆ ಮಗು ದಪ್ಪ ಆಗುತ್ತೆ, ಇಲ್ಲ ನೀವು ದಪ್ಪ ಆಗಿಬಿಡ್ತೀರಾ. ಘೀ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ಫಾರ್ ದಿ ಬಾಡಿ. ಇವಾಗೆಲ್ಲ ದೇಸಿ ಘೀ, ಆ ಘೀ ಎಷ್ಟೊಂದು ಬರುತ್ತೆ, ಬಟ್ ಕ್ವಾಲಿಟಿ ಗೊತ್ತಿಲ್ಲ. ಸೊ ಬಟ್ ಘೀ ಈಸ್ ವೆರಿ ಇಂಪಾರ್ಟೆಂಟ್ ಎಲ್ಲದಕ್ಕೂ, ಫಾರ್ ಇಂಟೆಲಿಜೆನ್ಸ್, ಬ್ರೈನ್ ಡೆವಲಪ್ಮೆಂಟ್, ಮಗುಗೆ ಸ್ಕಿನ್ ಡೆವಲಪ್ಮೆಂಟ್. ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ಸೇ ತಿನ್ನಬೇಡಿ. ವೇಗಾನ್ ಅಂದ್ಬಿಟ್ಟು ಹಾಲು ಗೀಲ್ ಎಲ್ಲ ಬಿಡಿಸ್ಬಿಟ್ಟಿದ್ದಾರೆ. ಬೇಡ, ಹಾಲು, ಮಿಲ್ಕ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ದಿ ಬಾಡಿ. ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ಸ್, ದಧಿ, ಘೃತ, ಕ್ಷೀರ, ತಕ್ರ ಅಂದರೆ ಮಜ್ಜಿಗೆ, ಬಟರ್ ಮಿಲ್ಕ್ ಎಲ್ಲ. ಅದು ಬಿಟ್ಟು ಚೀಸ್ ತಿಂತಾರೆ ಚೆನ್ನಾಗಿ. ಹಾಂ, ಚೀಸ್ ತಿಂತಾರೆ, ಬಟ್ ಇದು ತಿನ್ನೋದಿಲ್ಲ. ಪನ್ನೀರ್ ತಿಂತಾರೆ, ಅದಕ್ಕೆಲ್ಲ ಬರೀ ಇದು ಹಾಕಿರ್ತಾರೆ, ಅದೇನು ಸರ್ ಅದು, ಹಿಟ್ಟು, ಕಾರ್ನ್ ಫ್ಲೋರ್ ಮಿಕ್ಸ್ ಮಾಡ್ತಾರೆ ಪನ್ನೀರ್ಗೆ. ನಿಮಗೆ 1 ಲೀಟ್ರ್ ಹಾಲು ಕಾಯಿಸಿದ್ರೆ ಒಂದಿಷ್ಟು ಪನ್ನೀರ್ ಬರುತ್ತೆ. ನಾವು ಇಫ್ ಯು ಪ್ರಿಪೇರ್ ಅಟ್ ಹೋಮ್, ನಿಮಗೆ ಎಷ್ಟು ಲಾಟ್ಸ್ KGs, ಟನ್ಸ್ ಟುಗೆದರ್ ಮ್ಯಾನುಫ್ಯಾಕ್ಚರ್ ಮಾಡೋವಾಗ ಎಷ್ಟು ಹಾಲು ಬೇಕಾಗ್ಬೋದು. ಸೊ ದೇ ಆ್ಯಡ್ ಕಾರ್ನ್ ಫ್ಲೋರ್, ಏನೇನೋ ಆ್ಯಡ್ ಮಾಡ್ತಾರೆ. ಇಟ್ ಈಸ್ ನಾಟ್ ಗುಡ್. ಅಫ್ಕೋರ್ಸ್ ಪನ್ನೀರ್ ಇಸ್ ಇಟ್ಸ್ ಗುಡ್ ಫಾರ್ ವೆಯ್ಟ್ ಲಾಸ್ ಅಂತ ಹೇಳ್ತಾರೆ. ಬಟ್ ನೀವು ಈ ಥರ ಪನ್ನೀರ್ ತಿಂದರೆ ಏನು ಯೂಸ್ ಆಗಲ್ಲ. ಅಗೈನ್ ಯು ವಿಲ್ ಬಿ ಗೇನಿಂಗ್ ಮೋರ್ ವೆಯ್ಟ್. ಆಮೇಲೆ ಇಟ್ ಎನ್ಹ್ಯಾನ್ಸಸ್ ದಿ ಸೆನ್ಸಸ್. ಇಟ್ ಈಸ್ ಗುಡ್ ಫಾರ್ ದಿ ಸೆನ್ಸ್ ಆರ್ಗನ್ಸ್. ಗೊತ್ತಲ್ಲ, 5 ಸೆನ್ಸ್ ಆರ್ಗನ್ಸ್, ಸ್ಕಿನ್, ಐಸು, ನೋಸು, ಟಂಗ್ ಎಲ್ಲ ಗೊತ್ತಲ್ವಾ, ಇಯರ್ಸ್, ಎಲ್ಲದಕ್ಕೂ ಒಳ್ಳೆಯದು. ಮತ್ತು ಬ್ರಿಂಗ್ಸ್ ಅಬೌಟ್ ಅ ಫೀಲಿಂಗ್ ಆಫ್ ಫ್ರೆಶ್ನೆಸ್, ಮೇಂಟೈನ್ಸ್ ಕ್ಲಾರಿಟಿ ಇನ್ ದಿ ವಾಯ್ಸ್, ಮತ್ತು ಒನ್ ಫೀಲ್ಸ್ ಲೈಟ್ ಆ್ಯಂಡ್ ಕ್ಲಾರಿಟಿ ಇನ್ ದಿ ಮೌತ್, ರಿಲೀವ್ಸ್ ಪೇಯ್ನ್ ಆ್ಯಂಡ್ ಡಿಸ್ಕಂಫರ್ಟ್. ಎನಿ ಪ್ರಾಬ್ಲಮ್, ಊರ್ಧ್ವಜತ್ರು ಅಂತ ಹೇಳ್ತೀವಿ ಈ ಪಾರ್ಟಿಗೆ, ಎನಿ ಪ್ರಾಬ್ಲಮ್ ಹಿಯರ್ ಇನ್ ದ ಗಮ್ಸ್, ಮಸಲ್ಸ್, ಶೋಲ್ಡರ್ ಮಸಲ್ಸ್, ಕ್ಲಾವಿಕ್ಯುಲರ್ ಬೋನ್, ಎಲ್ಲದಕ್ಕೂ ಇಟ್ ಈಸ್ ಗುಡ್. ಸರ್ ಮಧ್ಯೆ ಗ್ಯಾಪ್ ಬೇಕಾ, ಬೋರ್ ಆಗ್ತಿದೆಯಾ? ನೆಕ್ಸ್ಟು ಧೂಮಪಾನ, ಇನ್ಹಲೇಷನ್ ಆಫ್ ಸ್ಮೋಕ್. ಸಿಗರೇಟ್ ಅಲ್ಲ, ಸಿಗರೇಟ್ ಇಸ್ ನಾಟ್ ಗುಡ್ ಫಾರ್ ಹೆಲ್ತ್. ಅದರ ಮೇಲೆ ಕಾಣಿಸ್ದೇ ಇರೋ ಥರ ಹಾಕಿರ್ತಾರೆ, ಇಂಜುರಿಯಸ್ ಟು ಹೆಲ್ತ್. ದಿಸ್ ಇಸ್ ಮೆಡಿಕೇಟೆಡ್ ಸ್ಮೋಕಿಂಗ್. ಆ ಮೆಡಿಕೇಟೆಡ್ ಸ್ಮೋಕಿಂಗ್ ಈಗ ನಾವು
ಕೋವಿಡ್ ಟೈಮ್ನಲ್ಲಿ ಅರಿಶಿನ ವಚ ಇದನ್ನೆಲ್ಲ ಸೇರಿಸಿ ಮನೇಲಿ ಧೂಮ ಹಾಕ್ತಿದ್ರು. ಅವಾಗೆಲ್ಲ ತುಂಬ ಹೇಳ್ತಾಯಿದ್ರು, ಈವನ್ ಇನ್ ಟಿ ವಿಸ್ ಎಲ್ಲ ಕಡೆನೂ ಇದನ್ನು ಮಾಡಿ, ಸೋ ದಟ್ ನಿಮಗೆ ಆ ವೈರಸ್ ಇಟ್ ಕಿಲ್ಸ್ ದಿ ವೈರಸ್ ಅಂತ. ಸೊ ನಮಗೆ ಧೂಮಪಾನ ನಾನೇ ತೊಗೊಂಡಿದ್ದೀನಿ ಧೂಮ್ರ ಆವಾಗ. ಅದೇನಂದರೆ ಇಲ್ಲಿ ವೈರಲ್ ಲೋಡ್ ಕಮ್ಮಿ ಆದರೆ ಇಟ್ ವೋಂಟ್ ಅಫೆಕ್ಟ್ ದಿ ಹಾರ್ಟ್ ಅಂತ ಧೂಮಪಾನ ಅವಾಗ ತುಂಬ ನಾವೇ ಎಲ್ಲರಿಗೂ ಹೇಳ್ತಾ ಇದ್ವಿ. ಸೊ ಅದಕ್ಕೆ ಮೆಡಿಕೇಟೆಡ್ ಧೂಮಪಾನ ಅಂದರೆ ಅದಕ್ಕೆ ದೇರ್ ಆರ್ ಸೋ ಮೆನಿ ಡ್ರಗ್ಸ್ ಫಾರ್ ದಟ್. ಹರಿದ್ರ ದಿ ಬೆಸ್ಟ್. ಹರಿದ್ರ, ನೀಮ್. ಹರಿದ್ರ ಅಂದ್ರೇನು? ಅರಿಶಿನ ಕುಟ್ಬಿಟ್ಟು ಅದಕ್ಕೊಂಚೂರು ತುಪ್ಪ ಹಾಕಿ ಬೆಂಕಿ ಹಚ್ಚಿ ಅದನ್ನು ಆರಿಸಿದ್ರೆ ಹೊಗೆ ಬರುತ್ತಲ್ಲ, ಅದನ್ನು ಎಳ್ಕೊಳ್ಳೋದು. ಬಾಣಂತೀರಿಗೆ ಮಾಡ್ತಾರೆ ಅದನ್ನು. ಮಾಡಿದ್ರೆ ಶೀತ ಸೇರಲ್ಲ ಒಳಗಡೆ, ಎನಿ ಇನ್ಫೆಕ್ಷನ್, ಇಟ್ ವೋಂಟ್ ಕಾಸ್ ಎನಿ ಇನ್ಫೆಕ್ಷನ್ ಅಂಥೇಳಿ ಅದನ್ನು ಹರಿದ್ರ. ಗುಗ್ಗುಳು ಅಂದರೆ ಗೊತ್ತಾ? ಮುಕ್ಕುಲ್, ಕಾಮಿಫೋರಾ ಮುಕ್ಕುಳ್ ಅಂತ. ಅದು ಇಟ್ ಈಸ್ ವೆರಿ ಗುಡ್ ಪೇಯ್ನ್ ಕಿಲ್ಲರ್ ಆಲ್ಸೋ. ಇವಾಗ ಇದು NSAID ಅಂತ ನಾನ್ಸ್ ಇನ್ಫ್ಲಮೇಟ್ರಿ ಸ್ಟಿರಾಯ್ಡ್ಸ್ ಅಂತ ನಾನ್ ಸ್ಟಿರಾಯ್ಡಲ್ ಆ್ಯಂಟಿ ಇನ್ಫ್ಲಮೇಟ್ರಿ ಡ್ರಗ್ಸ್ ಅಂತ. ಈಗ ಅಲೋಪತಿನಲ್ಲೂ ಪೇಯ್ನ್ ಕಿಲ್ಲರ್ಸ್ಗೆ ಗುಗ್ಗುಳು ಹಾಕ್ತಾರೆ. ವೆರಿ ಗುಡ್ ಪೇಯ್ನ್ ಕಿಲ್ಲರ್ ಅದು. ನಮ್ಮಲ್ಲಿ ಸುಮಾರಿದೆ ಅದರದ್ದು ಪ್ರಿಪರೇಷನ್ಸು. ಅದು ಇಟ್ಸ್ ಎ ರೆಸಿನ್ ಆಫ್ ಎ ಪ್ಲ್ಯಾಂಟ್. ರೆಸಿನ್ ಅಂದರೆ ಗಮ್ ಥರ ಅದರ ಬಾರ್ಕಲ್ಲಿ ಸಿಗುತ್ತೆ ಅದು. ಅದನ್ನು ತಂದು ಪ್ಯೂರಿಫೈ ಮಾಡಿ ಅದರದ್ದು ಧೂಮ್ರ ತೊಗೊಳ್ಳೋ ಸಿಗುತ್ತೆ. ಇಟ್ ಈಸ್ ಅವೈಲಬಲ್ ಇನ್ ದ ಸ್ಟೋರ್ಸ್ ಅದು. ಆ್ಯಂಡ್ ವಚ ಅಂದರೆ ಅಕೋರಸ್ ಕ್ಯಾಲಮಸ್. ಬಜೆ ಗೊತ್ತಲ್ವಾ? ಕೇಳಿದ್ದೀರಾ? ಮಕ್ಕಳಿಗೆ ತಿನ್ನಿಸ್ತಾರೆ ಹುಟ್ಟಿದ ಕೂಡಲೇ ತೆಗೆದುಬಿಟ್ಟು ಬಜೆ, ಜಾಕಾಯಿ ಅದೆಲ್ಲ ತಿನ್ನಿಸ್ತಾರೆ. ಆ್ಯಕ್ಚುಲಿ ದಟ್ ಬಜೆ ಈಸ್ ಆಲ್ಸೋ ಇಟ್ ಈಸ್ ಅ ವೆರಿ ಗುಡ್ ಅಪಿಟೈಸರ್ ಆಲ್ಸೋ ಬಜೆ. ಅದನ್ನೆಲ್ಲ ಧೂಮಪಾನ ಈ ಥರ ನೋಡಿ ಕಪ್ ಮಾಡ್ಕೋಬೇಕು. ಹೀಗೆ ಮಾಡಿ ಅದರೊಳಗೆ ಹಾಕಿಬಿಟ್ಟು ಯು ಟೇಕ್ ದಿ ಧೂಮ ಲೈಕ್ ದಿಸ್. ಇದು ನಾನು ಇಷ್ಟು ಪ್ರೊಸೀಜರ್ಸ್ ಇವಾಗ ನಾವನ ಹೇಳಿದೆ, ಕವಲ, ಗಂಡೂಷ, ಧೂಮ ಇದೆಲ್ಲ ಮಾಡಬೇಕಂದ್ರೆ ಫಸ್ಟು ಪೂರ್ವಕರ್ಮ ಆಗಬೇಕು. ಅಂದರೆ ಸ್ನೇಹನ, ಸ್ನೇಹನ ಅಂದರೆ ಅಪ್ಲಿಕೇಶನ್ ಆಫ್ ಆಯಿಲ್ ಟು ಯುವರ್ ಫೇಸ್, ಮಸಾಜ್ ಮಾಡಬೇಕು ಫೇಸ್. ಆಮೇಲೆ ಸ್ವೇದನ, ಫೋಮೆಂಟೇಷನ್ ಕೊಡಬೇಕು. ಫೋಮೆಂಟೇಷನ್ ಹಾಟ್ ವಾಟರ್ ಇಸ್ ಎನಫ್. ಹಾಟ್ ವಾಟರ್ ಇಲ್ಲದ್ರೆ ಇಫ್ ಯು ಕ್ಯಾನ್ ಗೆಟ್ ಮೆಡಿಕೇಟೆಡ್ ಡ್ರಗ್ಸ್ ಲೈಕ್ ವಿಡಂಗ ಸಿಗುತ್ತೆ, ದಶಮೂಲ ಸಿಗುತ್ತೆ, ಅವೈಲಬಲ್ ಅದೆಲ್ಲ ಸಿಗುತ್ತೆ, ದಶಮೂಲ ಎಲ್ಲ ಸಿಗುತ್ತೆ. ಅದನ್ನು ತಂದುಬಿಟ್ಟು ಕುದಿಸ್ಬಿಟ್ಟು ಕುಕ್ಕರಲ್ಲಿ ಹಾಕಿ ಅದು ಸ್ಟೀಮ್, ಆಮೇಲೆ ವಿಸಿಲ್ ಹಾಕೋದು, ಅದು ಸ್ಟೀಮ್ ಬರುತ್ತಲ್ಲ ಅಲ್ಲಿಗೆ ಒಂದು ಪೈಪ್ ಹಾಕಿಬಿಟ್ರೆ ಯು ಕ್ಯಾನ್ ಟೇಕ್. ದಟ್ ಈಸ್ ಹೌ ಯು ಕ್ಯಾನ್ ಟೇಕ್ ಸ್ಟೀಮ್. ಅದು ತೊಗೊಂಡ ಮೇಲೆ ಇದೆಲ್ಲ ಮಾಡಬೇಕು ಧೂಮ. ಡೈಲಿ ನಮಗಿದೆಲ್ಲ ಮಾಡೋಕ್ಕೆ ಟೈಮ್ ಅಂತೂ ಖಂಡಿತ ಇರಲ್ಲ. ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಮಾಡ್ಕೊಳ್ಳಿ. ಲೈಕ್ ಹೌ ವಿ ಸೇ ಒಂದು 15 days ಒನ್ಸ್, ಮಂತ್ಲಿ ಒನ್ಸ್ ಉಪವಾಸ ಮಾಡಿ. ಉಪವಾಸ ಮಾಡಿದ್ರೆ ನಮಗೆ ಕ್ಲಿಯರ್ ಆಗುತ್ತೆ ದ ಡೈಜೆಸ್ಟಿವ್ ಟ್ರ್ಯಾಕ್ಟ್. ರೆಸ್ಟ್ ಸಿಗುತ್ತೆ ಸ್ಟಮಕ್ ಮಸಲ್ಸ್ಗೆ. ಅದು ವಾರ ಪೂರ್ತಿ ವರ್ಕ್ ಮಾಡಿರುತ್ತೆ, ಒಂದು ದಿವಸ ರೆಸ್ಟ್ ಕೊಟ್ಟರೆ ಇಟ್ ಈಸ್ ವೆರಿ ಗುಡ್. ಹಾಗೆಯೇ ಇದು ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಮಾಡ್ಬೋದಲ್ಲ, ವೆನ್ ಯು ಹ್ಯಾವ್ ಎ ಹಾಲಿಡೇ. ಇದಕ್ಕೇನು ಟೈಮೂ ಇಲ್ಲ, ಯು ಡೋಂಟ್ ಹ್ಯಾವ್ ಇದೇ ಟೈಮಲ್ಲಿ ಮಾಡಬೇಕು ಅಂತೇನಿಲ್ಲ, ಎನಿ ಟೈಮ್ ವೆನ್ ಯು ಆರ್ ಫ್ರೀ. ನೆಕ್ಸ್ಟು ತಾಂಬೂಲ ಸೇವನ, ಚೂವಿಂಗ್ ಬೀಟಲ್ ಲೀವ್ಸ್. ಇದು ನಾವು ಊಟ ಆದಮೇಲೆ ತೊಗೋತೀವಿ. ಯೂಶ್ವಲಿ ಬೀಟಲ್ ಲೀವ್ಸ್ ಚೂವಿಂಗು ಊಟ ಆದಮೇಲೆ. ಬೇಕಾದ್ರೆ ಆ್ಯಕ್ಚುಲಿ ಮುಂಚೆನೂ ತೊಗೋಬೋದು, ಮುಂಚೆ ತೊಗೊಂಡ್ರೂ ಇಟ್ ಇನ್ಕ್ರೀಸಸ್ ಅಪಿಟೈಟ್. ನಾವು ಊಟ ಆದಮೇಲೆ ಏನಕ್ಕೆ ತಿನ್ನೋದು? ಚೆನ್ನಾಗಿ ಜೀರ್ಣ ಆಗಬೇಕು ನಮಗೆ, ಅದಕ್ಕೆ ತಿಂತೀವಿ. ಬಟ್ ಇಟ್ಸ್ ಆಲ್ಸೋ ಎ ವೆರಿ ಗುಡ್ ಅಪಿಟೈಸರ್. ಇಲ್ಲಿ ಧೂಮ್ರ ಕೆಲವು ಡ್ರಗ್ಸ್ ಇದೆ, ಅದರದ್ದು ಸುಮ್ಮನೆ ಫೋಟೋ ಹಾಕಿರೋದು. ಹಾಂ ಹಾಗೂ ಮಾಡ್ಬೋದು. ಈವನ್ ದಟ್ ಈಸ್ ಗುಡ್. ಬಟ್ ಏನು ಪುಡಿ ಮಾಡಬೇಕು, ಅದನ್ನು ಕೆಂಡದ ಮೇಲೆ ಹಾಕ್ಬಿಟ್ಟು ಅದು ಬರುತ್ತಲ್ಲ ಅದನ್ನು ಎಳ್ಕೊಳ್ಳೋದು. ಯು ಹ್ಯಾವ್ ಟು ಕವರ್ ನಿಮ್ಮ ಮುಖ, ಹಿಂಗೆ ಒಂದು ಬಟ್ಟೆಲ್ಲೋ ಏನಾದರೂ ಕವರ್ ಮಾಡಿಕೊಂಡು ಎಳ್ಕೊಬೋದು. ಅದು ಗೊತ್ತಿಲ್ವಲ್ಲ ಸರ್. ಕೆಂಡ ಸಿಗುತ್ತಲ್ಲ, ಇವಾಗ ಇಜ್ಜಲು ಸಿಗುತ್ತಲ್ಲ, ನೀವು ಹಳೇದು ಈ ಒಲೆನೂ ಸಿಗುತ್ತೆ, ಒಲೆ ತೊಗೊಂಬಂದು ಇಟ್ಕೊಳ್ಳಿ, ಮಾಡ್ಕೊಳ್ಳಿ. ಇಲ್ಲ ಸರ್, ನನಗೆ ಗೊತ್ತಿಲ್ಲ. ಇದು ಹರ್ಬಲ್ ಆ್ಯಂಡ್ ಈಸಿಲಿ ಅವೈಲಬಲ್ ಅಪಿಟೈಸರ್. ಈ ಮಕ್ಳಿಗೂ ವಿಳೆದೆಲೆ ಇಟ್ ಈಸ್ ವೆರಿ ಗುಡ್ ಫಾರ್ ಹೆಲ್ತ್.
ನಮಗೆ ಮಕ್ಕಳಿಗೂ ಎಳೆ ಮಕ್ಕಳಿಗೆ ಹೊಟ್ಟೆ ನೋವು ಈ ಥರ ಬಂದಾಗ ಅದನ್ನು ಕಾಯಿಸ್ಬಿಟ್ಟು ಹೊಟ್ಟೆ ಮೇಲೆ ಇಡೋದು ಈ ಥರ ಎಲ್ಲ ಮಾಡ್ತೀವಿ. ಮತ್ತು ತಾಂಬೂಲ ಸುಮ್ಮನೆ ಈ ಥರ ಪಾನ್ ಮಾಡಿಕೊಂಡೇ ತಿನ್ನಬೇಕಂತೇನಿಲ್ಲ. ಜಸ್ಟ್ ಲೈಕ್ ದಟ್ ಯು ಕ್ಯಾನ್ ಈಟ್. ಇಟ್ ಈಸ್ ವೆರಿ ಗುಡ್ ಫಾರ್ ಹೆಲ್ತ್. ಅದು ಕ್ಯಾಲ್ಶಿಯಮ್ ಇರುತ್ತೆ. ಸುಣ್ಣನೂ ಸೇರಿಸ್ಬೋದು, ಸೇರಿಸಿದ್ರೂ ಕ್ಯಾಲ್ಶಿಯಮ್ ಇದೆ. ಹಾಗೇ ಇದರಲ್ಲಿ ಕ್ಯಾಲ್ಶಿಯಮ್ ಇರುತ್ತೆ. ಆ್ಯಂಟಿ ಆಕ್ಸಿಡೆಂಟ್ಸ್. ಮಕ್ಕಳುಗಳಿಗೆ ನಾಲ್ಗೆ ಒಂಥರ ತೊದಲು ಬರುತ್ತೆ ಅಂತ ಹೇಳ್ತಾರೆ. ವಚ ಅದೇ ಹೇಳದ್ನಲ್ಲ, ವಚ ಹುಟ್ಟಿದಾಗ್ಲಿಂದ ತಾಯಿ ಗರ್ಭದಲ್ಲಿರೋವಾಗಲಿಂದ ವಚ ಕೊಟ್ಬಿಡಿ. ತಾಯಿಗೆ ಕೊಡಬೇಕು. 7th ಮಂತಿಂದ ಸ್ಟಾರ್ಟ್ ಮಾಡಬೇಕು. ವಚ ಸುವರ್ಣ ಅಂತ ಇವಾಗೆಲ್ಲ ಒಂದು ಪ್ರಿಪ್ರೇಷನ್ನೇ ಬರ್ತಿದೆ. ಮತ್ತು ಇದು ಏನು ಸ್ವರ್ಣಬಿಂದು ಪ್ರಾಶನ ಅಂತೆಲ್ಲ ಮಾಡ್ತಾರೆ ಈಗ ಎಲ್ಲ ಕಡೆ. ಆಮೇಲೆ ವಚ ಸುವರ್ಣ ಅಂದರೆ ವಚ ಇಷ್ಟುದ್ದ 3 ಇಂಚಸ್ ಕಡ್ಡಿ ಒಳಗೆ ಚಿನ್ನದ ಕಡ್ಡಿ ಹಾಕ್ಕೊಡ್ತಾರೆ. ಸಿಗುತ್ತದೆ ಎಲ್ಲ ಕಡೆ. ಇಲ್ಲಾಂದರೆ ನೀವು ಇವ್ರ ಹತ್ರ ಆಚಾರ್ಯ ಹತ್ರ ಹೋದರೆ ಮಾಡಿಕೊಡ್ತಾರೆ ಅದನ್ನು. ವಚ ಕಡ್ಡಿ ತೊಗೊಂಡೋಗ್ಬಿಟ್ಟು ಅದಕ್ಕೆ ಪ್ಯೂರ್ ಹಾಕಿಸ್ಬೇಕು. 24 ಕ್ಯಾರೆಟ್ ಗೋಲ್ಡ್ ಅಪರಂಜಿ ಹಾಕ್ಸಿದ್ರೆ ಮಾಡಿಕೊಡ್ತಾರೆ ಅವರು. ತೊಗೊಂಬಂದು ಮಕ್ಳಿಗೆ ಹಾಕೋದು ಅದನ್ನು ತೆಯ್ದು ತಿನ್ನಿಸ್ಬೇಕು ಡೈಲಿ ವಿತ್ ಘೀ. ಎಳೆ ಮಕ್ಕಳಿಗೆ ನಾವು ಫಸ್ಟ್ ಡೇ ಫ್ರಮ್ ಡೇ 1 ತಿನ್ನಿಸ್ಬೇಕು ಅದನ್ನು. ಮಾತು ಬರುತ್ತೆ ಬೇಗ. ಅದೇ ಸರ್, ದಟ್ ಈಸ್ ಎ ವೆರಿ ರಾಂಗ್ ನೋಷನ್, ಮಿಸ್ಕನ್ಸೆಪ್ಷನ್. ಗೋಲ್ಡ್ ಪ್ರಿಪರೇಷನ್ ಇಟ್ ಈಸ್ ವೆರಿ ಗುಡ್ ಫಾರ್ ದಿ ಹಾರ್ಟ್. ಹೆವಿ ಮೆಟಲ್ಸ್ ಅಂತ ಹೇಳಿಬಿಟ್ಟು ಮರ್ಕ್ಯೂರಿ ತೊಗೋಬೇಡಿ. ಮರ್ಕ್ಯೂರಿ ಈಸ್ ಆಲ್ಸೋ ಎ ವೆರಿ ಗುಡ್ ಮೆಡಿಸಿನ್, ಓನ್ಲಿ ಆಫ್ಟರ್ ಪ್ಯೂರಿಫಿಕೇಷನ್. ಮರ್ಕ್ಯೂರಿನ ಪ್ಯೂರಿಫೈ ಮಾಡೋಕ್ಕೆ 18 ಸ್ಟೆಪ್ಸ್ ಇದೆ. ಅಷ್ಟು ಮಾಡಿ ಪ್ಯೂರಿಫೈ ಮಾಡಿದ್ರೆ ಇಟ್ ಈಸ್ ವೆರಿ ಗುಡ್. ಗೋಲ್ಡು ಅಷ್ಟೇ, ಅದು ಪ್ಯೂರಿಫಿಕೇಷನ್ ಆಗಬೇಕು. ಆದಮೇಲೆ ನಮ್ಮದು ಗೋಲ್ಡ್ ಪ್ರಿಪ್ರೇಷನ್ಸ್ ಬೇಕಾದಷ್ಟು ಬರುತ್ತೆ ಸರ್. ಎಸ್ಪೆಷಲಿ ನಮ್ಮದು ಸ್ವರ್ಣಮಾಲಿನಿ ವಸಂತ ಅಂತ ನಾವು ಎಲ್ಲ ತೊಗೊಂಡ್ವಿ ಕೋವಿಡ್ ಟೈಮ್ನಲ್ಲಿ. ಇಟ್ ಪ್ರೊಟೆಕ್ಟ್ಸ್ ದಿ ಹಾರ್ಟ್. ಅದಕ್ಕೋಸ್ಕರ ಹಾರ್ಟ್ಗೆ ಗೋಲ್ಡ್ ಈಸ್ ದಿ ಬೆಸ್ಟ್. ಅದು ಸ್ವರ್ಣದ ನೀರು. ಹಿಂದೆ ಎಲ್ಲ ಅದಕ್ಕೆ ಚಿನ್ನದ ತಟ್ಟೆಗಳಲ್ಲಿ ಊಟ ಮಾಡೋರು, ಬೆಳ್ಳಿ ತಟ್ಟೆಯಲ್ಲಿ ಊಟ ಮಾಡೋರು. ದಟ್ಸ್ ವೈ ಆ ಗೋಲ್ಡ್ ಹೆವಿ ಮೆಟಲ್ ಹೌದು, ಬಟ್ ಇಫ್ ಇಟ್ ಅಂಡರ್ಗೋಸ್ ಪ್ಯೂರಿಫಿಕೇಷನ್, ಇಫ್ ಇಟ್ ಈಸ್ ಯೂಸ್ಡ್ ಆಸ್ ಎ ಮೆಡಿಸಿನ್. ಇವಾಗ ಗೋಲ್ಡಿಂದ ಪ್ರಿಪೇರ್ ಆಗಿರೋ ಮೆಡಿಸಿನ್ಗೆ ಎಷ್ಟು ಹಾಕ್ತೀರಾ ನೀವು? kg ಗಟ್ಟಲೆ ಹಾಕ್ತೀವಾ? ಆಫ್ಟರ್ ಆಲ್ 1 ಗ್ರಾಮ್ ಸರ್ ಸ್ವರ್ಣ ಭಸ್ಮ 1 ಗ್ರಾಮ್ಗೆ 3,000 ರೂಪಾಯಿ. ಅದಕ್ಕೆ ಅದರೊಳಗೆ ಎಷ್ಟು ಗೋಲ್ಡ್ ಇರುತ್ತೆ? ಹಾರ್ಡ್ಲಿ 125 mg ಆರ್ 250 mg ಇರುತ್ತೆ. ಅಷ್ಟು ಗೋಲ್ಡ್ ಹೆಂಗೆ ಸರ್ ಇದಾಗುತ್ತೆ? ಆಗಲ್ಲ. ಅದೆಲ್ಲ ಮಿಸ್ಕನ್ಸೆಪ್ಷನ್ ಅಷ್ಟೇ. ಏನಂದರೆ ಇದು ಗೂಗಲ್ ನಾಲೆಡ್ಜ್ ಜಾಸ್ತಿ ಆಗಿಬಿಟ್ಟಿದೆ ಎಲ್ರಿಗೂ. ಅಲ್ಲ, ಈವನ್ ಕೆಲವು ಡಾಕ್ಟರ್ಸನ್ನು ಮಿಸ್ಗೈಡ್ ಮಾಡ್ತಾರೆ. ಅಯ್ಯೋ ತೊಗೋಬೇಡಿ ಅಂತ. ಈಗ ನಮ್ಮ ಮನೆಯಲ್ಲೇ ಅದಕ್ಕೆ ನಾನು ಗೋಲ್ಡ್ ಕೊಟ್ಟರೆ ಮಕ್ಕಳಿಗೆ ಅಯ್ಯೋ ಕೊಡಬೇಡ ಅಂತಾರೆ. ಈ ಅಲೋಪತಿ ಡಾಕ್ಟರ್ಸ್ ಯಾರೂ ಒಪ್ಪಲ್ಲ ಅದನ್ನು. ಬಟ್ ದಟ್ ಈಸ್ ಹೌ ವಿ ವರ್ ಇನ್ ದ ಪಾಸ್ಟ್. ನಾವು ಹಿಂಗೆ ಇದ್ದಿದ್ದು ಹಿಂದೆ, ಹೆಲ್ತಿಯಾಗಿರಲಿಲ್ವಾ? ಹಾಗಂತ ಈಗ ಬರೋದೆಲ್ಲ ತಪ್ಪು ಅಂತ ಅಲ್ಲ. ಅಲೋಪತಿನೇ ತಪ್ಪು ಅಂತ ನಾನು ಹೇಳಲ್ಲ. ಅದು ಬೇಕು ನಮಗೆ, ಎಮರ್ಜೆನ್ಸಿ ಕಂಡೀಷನ್ಸಲ್ಲಿ ಬೇಕು. ಬಟ್ ಆ ಎಮರ್ಜೆನ್ಸಿಗೆ ಹೋಗದೇ ಇರೋಂಗೆ ತಡೆಯೋಕ್ಕಿದು ಬೇಕು. ಸೊ ಇಟ್ ಈಸ್ ಅ ಡೈಜೆಸ್ಟಿವ್ ಸ್ಟಿಮ್ಯುಲೆಂಟ್, ಎಫ್ರೋಡಿಸಿಯಾಕ್ ಆ್ಯಂಡ್ ರಿವೈಟಲೈಸಿಂಗ್ ಮ್ಯಾಸ್ಟಿಕೇಷನ್. ಅಗಿಯೋದಕ್ಕೆ ಚೆನ್ನಾಗಿ ಅಗಿಯೋಕ್ಕೆ ಇಟ್ ಹೆಲ್ಪ್ಸ್. ಕಾಂಟ್ರಾ ಇಂಡಿಕೇಷನ್ಸ್, ಯಾರ್ಯಾರು ತಾಂಬೂಲ ಸೇವನ ಮಾಡಬಾರ್ದು, ಬಿಳದೆಲ್ಲ ಯಾರು ತೊಗೋಬಾರ್ದು ಅಂದರೆ ಕ್ಷತ, ವೂಂಡ್ಸ್ ಇದ್ದರೆ, ಎಲ್ಲಿ ವೂಂಡ್ ಅಂದರೆ ಮೈಯೆಲ್ಲ ಗಾಯ ಇದ್ದರೆ ಅಲ್ಲ, ಅಲ್ಲಿ ಸಂವೇರ್ ಇನ್ ದಿ ಮೌತ್. ಈಗ ಹಾಸ್ಯ ಪಾಕದಲ್ಲಿ ಇದು ದಂತಧಾವನ ಮಾಡಬಾರ್ದು ಅಂದರೆ ವೆನ್ ದೆರ್ ಇಸ್ ಟೊಮೆಟೈಟಿಸ್, ಹಲ್ಲುಜ್ಜಬಾರ್ದು. ಅದೇ ಥರ ಬೆಳೆದೆಲ್ಲ ಯಾಕೆ ತಿನ್ನಬಾರ್ದು ಅಂದರೆ ಇಟ್ ಈಸ್ ವೆರಿ ಒಂಥರ ಸ್ಟ್ರಾಂಗ್ ಇದೆ. ಆ ಇಂಟೆನ್ಸ್, ಆ ಟೇಸ್ಟು, ಆ ಒಂಥರ ತೀಕ್ಷ್ಣ ಅದು ಬೆಳೆದೆಲೆ. ಸೊ ಅದಕ್ಕೆ ವೂಂಡಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ. ದಟ್ ಈಸ್ ವೈ ಯು ಶುಡ್ ನಾಟ್ ಟೇಕ್. ಪಿತ್ತಾಸ್ರ, ಬ್ಲೀಡಿಂಗ್ ಡಿಸೀಸಸ್. ಯಾಕೆ ಅಂದರೆ ತಾಂಬೂಲ ಇಸ್ ಪಿತ್ತಕರ. ಪಿತ್ತ ದೇಹದಲ್ಲಿ ಪಿತ್ತವನ್ನು ಜಾಸ್ತಿ ಮಾಡುತ್ತೆ. ಸೊ ದಟ್ ಈಸ್ ವೈ ಬ್ಲೀಡಿಂಗ್ ಡಿಸೀಸಸ್ ಮೇನ್ ರೀಸನ್ ಈಸ್ ಪಿತ್ತ. ಸೊ ಬ್ಲೀಡಿಂಗ್ ಡಿಸೀಸಸಲ್ಲಿ ಕೊಡಬಾರ್ದು. ಆ್ಯಂಡ್ ಡ್ರೈನೆಸ್ ಆಫ್ ದಿ ಮೌತ್ ಇದ್ದಾಗ ಆಯಿಲ್ ಪುಲ್ಲಿಂಗ್ ಮಾಡಬೇಕು. ಆ್ಯಂಡ್ ತಾಂಬೂಲ ಸೇವನ ಮಾಡಬಾರ್ದು. ಸೊ ದಟ್ ಈಸ್ ಹೌ ಯು ಹ್ಯಾವ್ ಟು, ಇಟ್ ಈಸ್ ಯುವರ್ ಡಿಸ್ಕ್ರಿಷನ್.
ನಿಮಗೆ ಹೆಂಗೆ ಬೇಕೋ ನಿಮ್ಮ ದಿನಚರ್ಯಾನ ಪ್ಲ್ಯಾನ್ ಮಾಡಿ. ನಿಮಗೆ ವೃಕ್ಷ ಬಾಯಲ್ಲಿ ಡ್ರೈನೆಸ್ ಇದೆಯಾ, ಆವತ್ತು ತಾಂಬೂಲ ಕೊಟ್ಟು ತೊಗೋಬೇಡಿ. ಯು ಡೂ ಆಯಿಲ್ ಪುಲ್ಲಿಂಗ್. ತುಂಬ ಕಿಚಿ ಪಿಚಿ ಅನ್ನಿಸ್ತಿದೆ ಬಾಯೊಳಗೆಲ್ಲ, ಏನೋ ಐ ಫೀಲ್ ಲೈಕ್ ದರ್ ಇಸ್ ಸೋ ಮಚ್ ಆಫ್ ಸಲೈವಾ, ಒಂಥರ ಬಾಯೆಲ್ಲ ಜಿಡ್ ಅನ್ನಿಸ್ತಿದೆ. ಯು ಟೇಕ್ ತಾಂಬೂಲ ಆನ್ ದಟ್ ಡೇ. ತುಂಬ ನಾಸಿಯಾ ಇದೆ, ವಾಮಿಟಿಂಗ್ ಇದೆ, ಆವಾಗ ತಾಂಬೂಲ ಸೇವನ ಮಾಡಿ. ಕೆಲವರು ಗ್ಯಾಸ್ಟ್ರೈಟಿಸ್ ತುಂಬ ಇರುತ್ತೆ, ತಾಂಬೂಲ ಸೇವನ ಮಾಡಿ. ತಾಂಬೂಲ ಯು ಹ್ಯಾವ್ ಗಾಟ್ ಸೋ ಮೆನಿ ಪ್ರಿಪರೇಷನ್ಸ್ ಆ್ಯಕ್ಚುಲಿ, ಬರೀ ಈ ಥರ ಅಲ್ಲ. ಯು ಕ್ಯಾನ್ ಮೇಕ್ ಎ ಪೌಡರ್ ಆಫ್ ಇಟ್. ಒಣಗಿಸ್ಬಿಡಿ ತಾಂಬೂಲನ ಇಫ್ ಯು ಆರ್ ಇಂಟ್ರೆಸ್ಟೆಡ್. ಡ್ರೈ ಇಟ್ ನಾಟ್ ಇನ್ ದಿ ಸನ್, ಇನ್ ದಿ ಶೇಡ್. ಚೆನ್ನಾಗಿ ಒಣಗಿಸ್ಬಿಟ್ಟು ಅದ್ರ ಜೊತೆ ಒಂದು ಸ್ವಲ್ಪ ಅಡಿಕೆ, ಒಂದು ಸ್ವಲ್ಪ ಸುಣ್ಣ, ಜಾಕಾಯಿ, ಜಾಪತ್ರೆ, ಸಕ್ಕರೆ, ಕೊಬ್ಬರಿ ಆ್ಯಂಡ್ ಪಚ್ಕರ್ಪೂರ, ಲವಂಗ ಎಲ್ಲ ಹಾಕ್ಬಿಟ್ಟು ಪೌಡ್ರ್ ಮಾಡಿಡಿ. ಡೈಲಿ ಯು ಕ್ಯಾನ್ ಟೇಕ್. ಇಟ್ ಈಸ್ ವೆರಿ ಗುಡ್. ದಿನ ಅದನ್ನು ಊಟ ಆದಮೇಲೋ ಅಥವಾ ಸಮ್ವೇರ್ ಇನ್ ದ ಮಿಡ್ಲ್ ಸೋಂಪು ಎಲ್ಲ ಹಾಕ್ಬೋದು ಅದಕ್ಕೆ. ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್, ಹೀಗೆ ಈ ಥರ ಫ್ರೆಶ್ ಲೀವ್ಸ್ನೇ ಚೆನ್ನಾಗಿ ಕಟ್ ಮಾಡಿಬಿಟ್ಟು ತುಪ್ಪದಲ್ಲಿ ಹುರಿದು, ನಾ ಬೇರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಏನೇನು ಹೇಳಿದೆ ಅದೆಲ್ಲ ಹಾಕಿ ಪೌಡ್ರ್ ಮಾಡಿ ಉಂಡೆ ಥರ ಮಾಡಿ ಇಟ್ಕೊಂಡ್ರು ಯು ಕ್ಯಾನ್ ಟೇಕ್. ತಾಂಬೂಲಕ್ಕೆ ಅಡಿಕೆನೇ ಹಾಕ್ಕೊಳ್ಬೇಕಾ ಸರ್? ಅಡಿಕೆ ಇದ್ದರೆ ಅದು ತಾಂಬೂಲ, ಅಡಿಕೆ ಬೀಳೋದೆಲ್ಲ ಇಲ್ಲದೆ ಅದು ಹೆಂಗೆ ತಾಂಬೂಲ ಅನ್ನಿಸ್ಕೊಳ್ಳೋದೇ ಇಲ್ವಲ್ಲ. ಅಲ್ಲ, ಹಣ್ಣು ಅಲ್ಲಿ ಸಿಗಾಕೊಳ್ಳುತ್ತೆ. ಪೌಡ್ರ್ ಮಾಡಿ ಸರ್. ಅದು ಈಗ ರೋಸ್ಟೆಡ್ ತುಪ್ಪದಲ್ಲಿ ಹುರಿದು ಬಿಡಬೇಕು ಅಡಿಕೆನ, ಮೆತ್ತಗಾಗಿ ಹೋಗುತ್ತದು. ಪೌಡ್ರ್ ಮಾಡಿಬಿಡ. ಅದಕ್ಕೆ ಹೇಳಿದ್ದು ನಾ ಪೌಡ್ರ್ ಮಾಡಿ ಅಂತ. ಡೈಲಿ ದೋಸ್ ಹೂ ಕಾಂಟ್ ಈಟ್ ಲೈಕ್ ದ್ಯಾಟ್, ಯು ಮೇಕ್ ಇಟ್ ಇನ್ ಟು ಎ ಪೌಡರ್. ಒಣಗಿಸ್ಬಿಟ್ಟು ಎಲೆನ, ಅಡಿಕೆನೂ ಅದಕ್ಕೆ ಹಾಕಿ ಪೌಡ್ರ್ ಮಾಡಿ ನುಣ್ಣಗಾಗಿ ಹೋಗುತ್ತಲ್ಲ, ಆವಾಗ ನಿಮಗೇನು ಹಲ್ಲಕ್ಕೆ ಸಿಗಾಕ್ಕೊಳ್ಳಲ್ಲ. ಈ ಪ್ರಾಬ್ಲಮ್ ಸುಮಾರು ಜನ ಕೇಳ್ತಾರೆ. ಅಯ್ಯೋ ಅಡಿಕೆ ಹಲ್ಲಿಗೆ ಸಿಕ್ಕಾಕೊಂಬಿಡತ್ತೆ, ಎದೆಲ್ಲಿ ಒತ್ಕೊಳ್ಳುತ್ತೆ, ಗಂಟ್ಲಲ್ಲಿ ಒತ್ಕೊಳ್ಳುತ್ತೆ. ದೀಸ್ ಆರ್ ಸೋ ಮೆನಿ ಥಿಂಗ್. ಇವಾಗ ಸ್ವಲ್ಪ ಕಂಡಿಗಳು ಶುರು ಹಾಂ, ಅಲ್ಲ ಅದಕ್ಕೆ ಸರ್ ಪೌಡ್ರ್ ಮಾಡೇ ತೊಗೊಂಬಿಡಿ. ಆವಾಗ ನಿಮಗೇನು ಪ್ರಾಬ್ಲಮ್ಮೇ ಇರಲ್ವಲ್ಲ, ಸಿಗಾಕ್ಕೊಳ್ಳಲ್ಲ. ವೆರಿ ಈಸಿ ಮೆಥಡ್ ಇದು. ನಿಮಗೆ ಅದಕ್ಕೆ ಇದು ಬೇಕಂತ ರೆಸಿಪಿ ಬೇಕಂದರೆ ಯೂಟ್ಯೂಬಲ್ಲಿ ಬೇಕಾದಷ್ಟಿದೆ. ಸೊ ಅದನ್ನು ಮಾಡ್ಕೋಬೋದು. ವಿಷ, ಪಾಯ್ಸನಿಂಗ್. ಹಾಂ ಅಷ್ಟೇ, 1 ಸ್ಪೂನ್ ಹಾಕ್ಕೊಂಬಿಡ್ಬೇಕು. ತುಂಬ ಚೆನ್ನಾಗಿರುತ್ತೆ. ವೆರಿ ಲೈಕ್ ಟ್ರಾವೆಲಿಂಗ್. ಇವಾಗ ನಾನು ಮಾಡ್ಕೊಳ್ತೀನಿ, ಟ್ರಾವೆಲಿಂಗ್ ಎಲ್ಲ ಹೋದರೆ ಒಂಚೂರು ಹಾಕ್ಕೊಂಡ್ರೆ ಒಂಥರ ಇಟ್ ವಿಲ್ ಬಿ ವೆರಿ ನೈಸ್ ಫೀಲಿಂಗ್ ಆ್ಯಂಡ್ ಡೈಜೆಸ್ಟಿವ್, ವೆರಿ ಗುಡ್. ಅದು ಮಾಡಿ ಇಟ್ಕೋಬೋದು. ಹಾಂ, ಗ್ಯಾಸ್ಟ್ರೈಟಿಸ್ಗೆ ಇಟ್ ಈಸ್ ವೆರಿ ಗುಡ್. ಕಫಪಿತ್ತ ಚಕ್ಷು, ರೆಡ್ನೆಸ್ ಆಫ್ ಏನಿದು ಕುಪಿತ್ತ ಚಕ್ಷುಷಾಂ, ರೆಡ್ನೆಸ್ ಆಫ್ ದಿ ಐಸ್. ಕಣ್ಣುಗಳ ಕೆಂಪಿರ್ತದೆ. ಪಿತ್ತ ವಿಕಾರಗಳಿದೆಲ್ಲ, ದೀಸ್ ಆರ್ ಆಲ್ ಪಿತ್ತ ವಿಕಾರಸ್. ಅದರಲ್ಲಿ ತಾಂಬೂಲ ವರ್ಜ್ಯ. ವಿಷ, ಪಾಯ್ಸನಿಂಗ್, ಮೂರ್ಛ, ಅನ್ಕಾನ್ಷಿಯಸ್. ಅಫ್ಕೋರ್ಸ್ ಅನ್ಕಾನ್ಷಿಯಸ್ ಇದ್ದಾಗ ಯಾರೂ ತಿನ್ನೋಕ್ಕೂ ಆಗಲ್ಲ. ಮದಾರ್ಥಾನಾಂ, ಇಂಟಾಕ್ಸಿಕೇಟ್ ಆಗಿರ್ತಾರೆ, ಆಲ್ಕೋಹಾಲಿಕ್ಸು, ಇಂಥವರೆಲ್ಲ ತಾಂಬೂಲ ಸೇವನ ಮಾಡಬಾರ್ದು ಸರ್. ಮಾಡಬಾರ್ದು ಅಂದಿದ್ದನ್ನು ಮಾಡ್ತೀವಿ ಅಂದರೆ ಏನು ಮಾಡೋಕ್ಕಾಗತ್ತೆ ಅವ್ರಿಗೆ? ನಾವು ಏನು ಮಾಡೋಕ್ಕಾಗಲ್ವಲ್ಲ. ಕ್ಷೋಷಿತಾನಾಂ, ಟ್ಯೂಬರ್ಕ್ಯುಲೋಸಿಸ್ ಫಸ್ಟ್ ಆಫ್ ಆಲ್ ಇಮ್ಯಾಸಿಯೇಷನ್ ಆಗಿರುತ್ತೆ ಅವ್ರಿಗೆ. ಅಂಥವರು ಇದನ್ನು ತೊಗೊಳ್ಬಾರ್ದು. ತಾಂಬೂಲ ಕಾಸಸ್ ಮೋರ್ ಇಮ್ಯಾಸಿಯೇಷನ್ ಆ್ಯಕ್ಚುಲಿ. ಮತ್ತು ಇದು ಅಡಿಕೆ ಹಾಗೆ ತಿನ್ನಬಾರ್ದು ಕೂಡ. ಏಕೆಂದರೆ ಅದು ಕಾಂತಿನಾಶಕ, ಮುಖದಲ್ಲಿ ಕಾಂತಿನ ಕಮ್ಮಿ ಮಾಡುತ್ತೆ ಬರೀ ಅಡಿಕೆ ತಿಂದರೆ. ಅದಕ್ಕೆ ಯಾವಾಗಲೂ ತಾಂಬೂಲದ ಜೊತೆನೇ ತಿನ್ಬೇಕು ಅದನ್ನು. ಕೆಲವ್ರಿಗೆ ಅದು ಅಭ್ಯಾಸ. ನಮಗೆ ಫಸ್ಟಿಂದ ಹಂಗೆ ತಿಂದು ಅಭ್ಯಾಸ ಆಗಿಬಿಟ್ರೆ ಬರೀ ಅಡಿಕೆ ತಿಂತೀವಿ. ಬಟ್ ಆ್ಯಕ್ಚುಲಿ ಇಟ್ ಇಸ್ ನಾಟ್ ಗುಡ್. ಅಂಜನ, ಕೊಲಿರಿಯಮ್, ಇದು ಅಂಜನ ಇವಾಗ ಕಾಜಲ್ ಸಿಗುತ್ತಲ್ಲ ಅದಲ್ಲ, ಇಟ್ ಈಸ್ ಆಲ್ ಕೆಮಿಕಲ್. ಇಲ್ಲಿ ಏನಂದರೆ ಈ ಹಿಂದೆ ಎಲ್ಲ ಈ ಹೂವು, ನಂದಿ ಬಟ್ಲು ಹೂವು ಬರ್ತಿತ್ತಲ್ವ, ಗೊತ್ತಾ ಸರ್? ಅದಕ್ಕೆ ಏನಂತಾರೆ ಗೊತ್ತಿಲ್ಲ ನನಗೆ. ನಂದಿ ಬಟ್ಲು ಇಂಗ್ಲೀಷಲ್ಲಿ ಏನಂತಾರೆ? ಅದರಲ್ಲಿ ಕಪ್ಪು ಮಾಡ್ತಾಯಿದ್ರು. ತಾಮ್ರ ಕಾಪರ್ ಪ್ಲೇಟ್ ಮೇಲೆ ಅದರಲ್ಲಿ ದೀಪ ಉರಿಸ್ಬಿಟ್ಟು ಹಿಡಿದು ಅದನ್ನು ಕಪ್ಪಾಗಿ ಯೂಸ್ ಮಾಡೋರು ಮುಂಚೆ. ಅದು ಇಟ್ ವಾಸ್ ವೆರಿ ಗುಡ್ ಫಾರ್ ದಿ ಐಸ್. ಇಲ್ಲಿ ಏನು ಸೌವೀರಾಂಜನ ಅಂತ ಹೇಳಿದ್ದೀವಿ, ನಿತ್ಯ ಅಂಜನ. ಇವಾಗ ಡೈಲಿ ಕಾಜಲ್ ಅಪ್ಲಿಕೇಶನ್ಗೆ ವಿ ಹ್ಯಾವ್ ಸೋ ಮೆನಿ ಟೈಪ್ಸ್ ಆಫ್ ಅಂಜನಾಸ್. ಇದು ಮುತ್ತು ಪರ್ಲಿಂದ ಅಂಜನ ಮಾಡ್ತಾರೆ.
ಆ ಥರ ಅದೆಲ್ಲ ಡ್ಯೂರಿಂಗ್ ಸಮ್ ಐ ಡಿಸಾರ್ಡರ್ಸ್. ನಿತ್ಯ ಅಂಜನಕ್ಕೆ ಸೌವೀರಾಂಜನ, ಇದು ರಸಾಂಜನ ಅಂತ ಹೇಳಿ ಇದು ಇಟ್ ಈಸ್ ಎ ಗಮ್ ರೆಸಿನ್ ಆಫ್ ಎ ಪ್ಲ್ಯಾಂಟ್. ಸೊ ಈ ರಸಾಂಜನ ಯೂಸ್ ಮಾಡಿಕೊಂಡು ಕಾಜಲ್ ಪ್ರಿಪೇರ್ ಮಾಡ್ತಾರೆ. ಯು ಗೆಟ್ ಇಟ್ ಔಟ್ಸೈಡ್, ಸಿಗುತ್ತದೆಲ್ಲ ಡೈಲಿ ಅಂಜನಕ್ಕೆ. ದಟ್ ಈಸ್ ಯು ಗೆಟ್ ಎ ಶಲಾಕ. ಶಲಾಕ ಅಂದರೆ ಇದು ಇನ್ಸ್ಟ್ರೂಮೆಂಟ್. ಈ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಿಕೊಂಡು ಯು ಹ್ಯಾವ್ ಟು ಅಪ್ಲೈ ದಿ ಅಂಜನ. ಅದಕ್ಕೆ ಏನದು ಬೆನಿಫಿಟ್ಸ್ ಏನು? ಚಕ್ಷುಷ್ ತೇಜೋಮಯಂ ತಸ್ಯ ವಿಶೇಷಾತ್ ಶ್ಲೇಷ್ಮತೋ ಭಯಂ. ತೇಜಸ್ಸು, ಕಣ್ಣುಗಳಿಗೆ ಕಾಂತಿ ಬರುತ್ತೆ, ಹೊಳಪು. ಕಣ್ಣು ಕೆಲವರದ್ದು ಕಣ್ಣು ಹೊಳಪಿರಲ್ಲ, ನಿಸ್ತೇಜವಾದ ಕಣ್ಣುಗಳು ಅಂತ ಹೇಳ್ತಾರೆ. ಐ ಮೀನ್ ಲೈಕ್ ಅಷ್ಟು ಅಟ್ರಾಕ್ಟಿವ್ ಐಸ್ ಇರಲ್ಲ. ಸೊ ಟು ಗೆಟ್ ದಟ್ ಯು ಹ್ಯಾವ್ ಟು ಅಪ್ಲೈ ಅಂಜನ. ಆ್ಯಂಡ್ ಯೋಜಯೇತ್ ಸಪ್ತರಾತ್ರೆ, 7 ದಿನ ಹಚ್ಚಬೇಕು. ಇಫ್ ಯು ಹ್ಯಾವ್ ಸಮ್ ಪ್ರಾಬ್ಲಮ್ ವಿತ್ ದ ಐಸ್ 7 days ಯು ಹ್ಯಾವ್ ಟು ಅಪ್ಲೈ, ಆರ್ ಎಲ್ಸ್ ನಿತ್ಯಾಂಜನ ಈಸ್ ಅಡ್ವೊಕೇಟೆಡ್. ಆ್ಯಂಡ್ ಇಫ್ ದೆರ್ ಈಸ್ ಎನಿ ಲ್ಯಾಕ್ರಿಮೇಷನ್ ಇದರಲ್ಲಿ ಐಸಲ್ಲಿ ಏನಾದರೂ ಸೋರಿದ್ರೆ, ನೀರು ಸೋರುತ್ತೆ ಕೆಲವರಿಗೆ, ಅಂಥ ಟೈಮ್ನಲ್ಲಿ ಇಫ್ ದೆರ್ ಈಸ್ ಕಫ ಇನ್ ದ ಐಸ್, ಇದರಲ್ಲಿ ಈಗ ಡಯಾಬಿಟಿಸ್ ಪೇಷಂಟ್ಸ್ಗೆ ಇದಾಗುತ್ತೆ, ಏನು ರೆಟಿನಾನಲ್ಲಿ ದೆರ್ ವಿಲ್ ಬಿ ಬ್ಲಡ್ ಕ್ಲಾಟ್. ಆ ಥರದ್ದೆಲ್ಲ ಆದಾಗ ದೆರ್ ವಾಸ್ ಒಂದು ಡಿಸರ್ಟೇಷನ್ ಇತ್ತು. ದೇ ಹ್ಯಾವ್ ಅಪ್ಲೈಡ್ ಸಮ್ ತಾಮ್ರ ಭಸ್ಮದ ಅಂಜನ ದಟ್ ಸ್ಕ್ರೇಪ್ಸ್ ದಿ ಬ್ಲಡ್ ಕ್ಲಾಟ್. ಆ ಥರ ಏನೋ ಒಂದು ಮಾಡಿದ್ರು. ದೆರ್ ವಾಸ್ ಗುಡ್ ರಿಸಲ್ಟ್ಸ್ ಅಂತ ಕೇಳಿದ್ದೀನಿ, ಬಟ್ ಐ ಡೋಂಟ್ ನೋ ಪ್ರಾಪರ್ಲಿ. ಸೊ ಹಾಗೆ ಅದು ಆ ಬ್ಲಡ್ ಕ್ಲಾಟನ್ನು ತೆಗೆಯುತ್ತೆ ಕಣ್ಣಲ್ಲಿ, ಸಮ್ ಅಂಜನಾಸ್. ಏನಿಲ್ಲ, ಅದು ನಂದಿ ಬಟ್ಲು ಹೂವನ್ನು ಚೆನ್ನಾಗಿ ಮಿಕ್ಸಿಗೆ ಹಾಕ್ಕೊಂಬಿಟ್ಟು ರಸ ತೆಕ್ಕೊಳ್ಳಿ. ಅದಕ್ಕೊಂದು ಸ್ವಲ್ಪ ಇದು ಹರಳೆಣ್ಣೆ, ಕ್ಯಾಸ್ಟ್ರ್ ಆಯಿಲ್ ಹಾಕಿಬಿಟ್ಟು ದೀಪ ಉರಿಸ್ಬೇಕು. ಆ ದೀಪ ಉರಿಸಿ ಆ ಥರ ಒಂದು ಮೆಥಡು. ಇಲ್ಲಾಂದರೆ ಆ ನಂದಿ ಬಟ್ಲು ಹೂವನ್ನ ಚೆನ್ನಾಗಿ ಕಿವುಚಿಬಿಟ್ಟು ತಾಮ್ರದ ತಟ್ಟೆಗೆ ಸವರ್ಬಿಡೋದು. ಹರಳೆಣ್ಣೆ ದೀಪ ಉರಿಸ್ಬಿಟ್ಟು ಆ ತಟ್ಟೆನ ಹಿಂಗೆ ಹಿಡಿದ್ರೆ ಕಪ್ಪು ಬರುತ್ತೆ, ಅದನ್ನು ತೆಕ್ಕೊಳ್ಳೋದು. ಇಲ್ಲ ಇದರಲ್ಲೇ ದೀಪ ಉರಿಸ್ತಾರೆ, ಅದು ಮಾಡ್ಬೋದು, ಬಟ್ ಅದೊಂದು ಸ್ವಲ್ಪ ಚಟ ಚಟ ಅಂತ ಸೌಂಡ್ ಬರುತ್ತೆ. ಅದನ್ನು ಉರಿಸ್ಬಿಟ್ಟು ತಾಮ್ರದ ತಟ್ಟೆಗೆ ತುಪ್ಪ ಸವರ್ಬಿಟ್ಟು ಅದನ್ನು ಹಿಡಿದ್ರೂ ಆಗುತ್ತೆ. ಹಾಂ, ತುಪ್ಪ ಈಸ್ ಬೆಟರ್ ಬಿಕಾಸ್ ಘೀ ಈಸ್ ವೆರಿ ಗುಡ್ ಫಾರ್ ದಿ ಐಸ್. ಅದಿಲ್ಲ ಅಂತಂದರೆ ಹರಳೆಣ್ಣೆ ಈಸ್ ಗುಡ್. ತುಪ್ಪನೇ ಬೆಟರ್ ಫಾರ್ ದಿ ಐಸ್. ಮಾಡ್ಬೋದು. ಬಾದಾಮಿ ವೆರಿ ಗುಡ್ ಫಾರ್ ದಿ ಐಸ್. ತಾಮ್ರ ಅದರಲ್ಲಿ ರಿಚ್ ಇನ್ ಕಾಪರ್. ಬಾದಾಮ್ ಬ್ರೈನ್ ಡಿಸೀಸಸ್, ಐ ಮೀನ್ ಬ್ರೈನ್ ಡೆವಲಪ್ಮೆಂಟ್ಗೆ ಬಾದಾಮ್ ಈಸ್ ವೆರಿ ಗುಡ್. ಸೊ ಹಾಗಾಗಿ ಅದರದ್ದು ಮಾಡ್ಬೋದು. ಯು ಹ್ಯಾವ್ ಸೋ ಮೆನಿ ಆಪ್ಷನ್ಸ್ ಇಫ್ ಯು ಗೋ ಥ್ರೂ. ಇಲ್ಲಿ ನಾನು ತುಂಬ ಕಡಿಮೆ ಕೊಟ್ಟಿದ್ದೀನಿ. ದೆನ್ ಐ ವಾಶ್, ನೇತ್ರ ಪ್ರಕ್ಷಾಲನ. ನಮ್ಮಲ್ಲಿ ಐ ವಾಶ್ ಇಸ್ ರೆಕಮೆಂಡೆಡ್ ಫಾರ್ ಸೋ ಮೆನಿ ಐ ಡಿಸೀಸ್, ಮಯೋಪಿಯಾ, ಹೈಪರ್ಮೆಟ್ರೋಪಿಯಾ ಮತ್ತು ಪ್ರೆಸ್ಬಯೋಪಿಯಾ, ಚಾಳಿಷ, ಅದಕ್ಕೂ ಐ ವಾಶ್ ಇಸ್ ವೆರಿ ಗುಡ್. ಇಲ್ಲಿ ಏನಂದರೆ ವಾಟ್ರ್ ತೋರಿಸಿದ್ದಾರೆ, ಬಟ್ ನಮ್ಮಲ್ಲಿ ನಾವೇನು ಹೇಳೋದಂದರೆ ಈ ಥರ ಕಾಪರ್ ಐ ವಾಶ್ಗೆ ಅಂತಲೇ ಸಿಗುತ್ತೆ, ಕಾಪರ್ ಕಪ್ಸ್. ಆರ್ ಈವನ್ ಇನ್ ಪ್ಲಾಸ್ಟಿಕ್ ಫೈಬರ್ದು ಸಿಗುತ್ತೆ. ಅದನ್ನು ಈ ಡ್ರಗ್ಸ್ ತ್ರಿಫಲಾ ಕಷಾಯ ಇಸ್ ದಿ ಬೆಸ್ಟ್ ಫಾರ್ ಐ ವಾಶ್. ತ್ರಿಫಲಾ ಕಷಾಯ ಅಂತ, ತ್ರಿಫಲಾ ಅದು ಗೊತ್ತಾ? ತ್ರಿಫಲಾ ಏನೇನು ಅಂತ? ಆಮಲಕ್ಕಿ ಈಸ್ ನೆಲ್ಲಿಕಾಯಿ, ಹರಿತಕ್ಕಿ ಅಳಲೆಕಾಯಿ ಅಂತ ಸಿಗುತ್ತೆ. ಯು ಗೆಟ್ ತ್ರಿಫಲಾ ಚೂರ್ಣ ಔಟ್ಸೈಡ್. ಆ್ಯಂಡ್ ದೆನ್ ಬಿಬಿತಕ್ಕಿ, ತಾರೆಕಾಯಿ, 3 ಡ್ರಗ್. ಅದು 3 ಪೌಡ್ರ್ ಮಾಡಿ ಇಟ್ಟಿರ್ತಾರೆ. ಅದರದ್ದು ಕಷಾಯ ಮಾಡ್ಕೋಬೇಕು. 1:16 ಪಾರ್ಟ್ಸ್ ಹಾಕಿ ನೀರು 8 ಪಾರ್ಟ್ಸ್ಗೆ ಇಳಿಸಿ ಶೋಧಿಸ್ಬಿಟ್ಟು ಆ ಕಷಾಯ ಲ್ಯೂಕ್ ವಾರ್ಮ್ ಇರೋ ಹಂಗೆ ಈ ಥರ ಕಪ್ಸ್ಗೆ ಹಾಕ್ಬಿಟ್ಟು ಕಣ್ಣಿಗೆ ಹಿಂಗೆ ಇಟ್ಕೊಂಡು ಹಿಂಗೆ ಮಲ್ಕೋಬೇಕು. ಅದು ಚೆನ್ನಾಗಿ ಕಣ್ಣು ಬಿಡಬೇಕು, ಆವಾಗ ಅದು ವಾಶ್ ಆಗುತ್ತೆ. ಆಮೇಲೆ ಮತ್ತೆ ಹಿಂಗೆ ಮಾಡೋದು ಹಿಂಗೆ ಅದು ಐ ವಾಶ್ ಆಗಬೇಕು. ಇಲ್ಲ ಅವರು ಇದು ಆ್ಯಕ್ಚುಲಿ ಇದು ನೀರಲ್ಲಿ ವಾಶ್ ಮಾಡ್ಕೋತಾ ಇರೋದು. ಫೋಟೋ ಚೆನ್ನಾಗಿತ್ತು ಅಂತ ಹಾಕಿದ್ದೀನಿ. ದಿಸ್ ಈಸ್ ಹೌ ಯು ಡೂ ಐ ವಾಶ್. ಸೊ ಡೈಲಿ ಇಟ್ ಈಸ್ ರೆಕಮೆಂಡೆಡ್. ಕ್ಲಿಯರ್ ವಾಟರ್ ಈಸ್ ಆಲ್ಸೋ ಓಕೆ. ಮೆಡಿಕೇಟೆಡ್ ಇದ್ದರೆ ನಿಮಗೆ ಐ ಸೈಟ್ಗೆ ಒಳ್ಳೆಯದು. ಈಗೆಲ್ಲ ಪ್ರೆಸ್ಬಯೋಪಿಯಾ ಇಸ್ ವೆರಿ ಕಾಮನ್. 40 years ಆಗ್ತಿದ್ದಂಗೆ ಬಂದ್ಬಿಡುತ್ತೆ.
ಪ್ರೆಸ್ಬಯೋಪಿಯಾ. ಮತ್ತು ಇವಾಗ ಮಕ್ಕಳಿಗೂ ತುಂಬ ಬೇಗ ಐ ಡಿಸಾರ್ಡರ್ಸು, ಐ ಸೈಡ್ ಕಾಣೋದೇ ಇಲ್ಲ, ಕನ್ನಡಕ ಹಾಕಲೇಬೇಕು. ಆ ಥರದ್ದೆಲ್ಲ ಈ ಥರ ಇದು ಮಾಡಿಕೊಂಡಾಗ ಯು ಕ್ಯಾನ್ ಅವಾಯ್ಡ್ ಅಂತ. ಮೇಡಮ್ ಇದು ಅದೇ ಪ್ಲಾಸ್ಟಿಕ್ ಕಪ್ಪಲ್ಲಿ ಅದೇ ಐ ಕಪ್ ಅಂತಾನೆ ಬರುತ್ತೆ ಹೌದು. ಕಣ್ಣು ಮುಚ್ಚೋದು ಬಿಡೋದು ಒಂದು 10 ಸಲ ಮಾಡೋದು, ಮತ್ತು ಈ ಕಡೆಯಿಂದ ಆ ಕಡೆಗೆ ಮಾಡೋದು, ಆ ಥರ. ಹೌದು, ಮಾಡಬೇಕು. ಐ ಬಾಲ್ಸ್ನ ರೊಟೇಟ್ ಮಾಡಬೇಕಾಗತ್ತೆ. ಆ್ಯಂಡ್ ಅದಕ್ಕೆ ನಮ್ಮಲ್ಲಿ ಐ ಎಕ್ಸಸೈಸಸ್ಸು ಇದೆ. ಇದು ಬರುತ್ತಲ್ಲ, ಹೀಗೆ ಒಂದು ಬೋರ್ಡ್ ಬರುತ್ತೆ, ಸಮ್ 10 ಇದು ಹಾಕಿರ್ತಾರೆ ಸರ್, ಫೈಬರ್ದು ಒಂದು ಕೋಲ್ ಥರ ಹಿಂಗೆ ಇಟ್ಬಿಟ್ಟು ಅದನ್ನು ಮುಂದಿಡ್ತಾರೆ. ಕಣ್ಣು ಹಿಂಗೆ ಬಿಟ್ಬಿಟ್ಟು ಹಿಂಗೆ ಮಾಡ್ತಾ ಇರಬೇಕು. ಅದು ಮೂಮೆಂಟ್ ಆಗ್ತಾ ಐಸ್ ವಿಲ್ ಗೇನ್ ಸ್ಟ್ರೆಂತ್ ಅಂಥೇಳಿ ಕೆಲವರಿಗೆ ಈ ಹೈಪರ್ಮೆಟ್ರೋಪಿಯಾ, ಮಯೋಪಿಯಾ, ಈ ಥರ ಶಾರ್ಟ್ ಸೈಟೆಡ್ನೆಸ್, ಲಾಂಗ್ ಸೈಟೆಡ್ನೆಸ್ ಅಂಥದ್ದಕ್ಕೆ ಹೆಲ್ಪ್ ಆಗುತ್ತೆ. ಸಮ್ ಪೀಪಲ್ ದೇ ಹ್ಯಾವ್ ಫೌಂಡ್ ಇಂಪ್ರೂವ್ಮೆಂಟ್ ಆಲ್ಸೋ. ಕೆಲವರಿಗೆ ನಮ್ಮ ಕಾಲೇಜ್ ಹಾಸ್ಪಿಟಲ್ ಮೆಜೆಸ್ಟಿಕಲ್ಲಿ ತುಂಬ ಬರ್ತಾರೆ ಐ ಎಕ್ಸಸೈಸಸ್ಗೆ. ವಾಷಿಂಗ್ ಐಸ್ ವಿತ್ ಡಿಕಾಕ್ಷನ್ ಆಫ್ ಸಿಂಪ್ಲಿಕೋಸ್ ರೆಸಿಮೋಸ, ಲೋಧ್ರಾ, ಅದು ಒಂದು ಡ್ರಗ್. ಲೋಧ್ರಾನು ಯೂಸ್ ಮಾಡ್ತಾರೆ. ತ್ರಿಫಲ, ಎಂಬಿಲಿಕಾ ಅಫಿಷಿನಾಲಿಸಿಸ್, ಆಮಲಕ್ಕಿ, ನೆಲ್ಲಿಕಾಯಿ, ಕೋಲ್ಡ್ ವಾಟರು ಎಲ್ಲ ಮಾಡ್ಬೋದು. ನೆಕ್ಸ್ಟ್ ಅಭ್ಯಂಗ, ವೆರಿ ಇಂಪಾರ್ಟೆಂಟ್. ಯಾರೂ ಮಾಡ್ಕೊಳ್ಳಲ್ಲ ಅದನ್ನು. ಅಯ್ಯೋ ಎಣ್ಣೆ ಹಚ್ಬಿಟ್ರೆ ಏನೋ ಆಗೋಗ್ಬಿಡುತ್ತೆ, ತಲೆಗೆ ಎಣ್ಣೆ ಹಚ್ಚಲ್ಲ, ಅಪ್ಲೈ ಮಾಡೋದೇ ಇಲ್ಲ. ಹೇರ್ ಆಯಿಲ್ ಈಸ್ ವೆರಿ ಇಂಪಾರ್ಟೆಂಟ್. ತಲೆಗೆ ಎಣ್ಣೆ ಹಚ್ಚೋದೇ ಬಿಟ್ಬಿಟ್ಟಿದ್ದೀವಿ ಇವಾಗ ನಾವು. ಅಭ್ಯಂಗಂ ಆಚರೇತ್ ನಿತ್ಯಂ, ಡೈಲಿ ಯು ಹ್ಯಾವ್ ಟು ಡೂ ಅಭ್ಯಂಗ. ಇಟ್ ಈಸ್ ವೆರಿ ಮಚ್ ನೀಡೆಡ್. ದೆರ್ ಆರ್ ಪೀಪಲ್ ಹೂ ಡೂ ಇಟ್. ನಿತ್ಯ ಎಳ್ಳೆಣ್ಣೆ ಈಸ್ ವೆರಿ ಗುಡ್ ಫಾರ್ ದಟ್. ನಿತ್ಯ ಅಭ್ಯಂಗಕ್ಕೆ ಎಳ್ಳೆಣ್ಣೆ ಈಸ್ ವೆರಿ ಗುಡ್. ತಿಲತೈಲ ಜರಾ ಶ್ರಮ ವಾತಃ. ಜರ ಅಂದರೆ ಓಲ್ಡ್ ಏಜ್ನ ಮುಂದಕ್ಕೆ ಹಾಕತ್ತೆ. ದಿನ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ ಇಫ್ ಯು ಡೂ ಅಭ್ಯಂಗ ಡೈಲಿ. ಸ್ಕಿನ್ ಚೆನ್ನಾಗಿರುತ್ತೆ. ಶ್ರಮ, ಇಟ್ ರೆಡ್ಯೂಸಸ್ ದಿ ಸ್ಟ್ರೆಸ್ ವಿಚ್ ಈಸ್ ವೆರಿ ಮಚ್ ನೀಡೆಡ್ ನಾವು. ಇವಾಗಿನ ಜನಕ್ಕೆ ಸ್ಟ್ರೆಸ್ಸೇ ಜಾಸ್ತಿ, ಸ್ಟ್ರೈನ್ ಕಮ್ಮಿ. ಸ್ಟ್ರೆಸ್ ತುಂಬ. ಈಗ BP 30 ಇಯರ್ಸ್ಗೆ ಯು ವಿಲ್ ಹ್ಯಾವ್ BP. ಅಯ್ಯೋ ಬಂದು ತೋರಿಸಿದ್ರೆ 140, 90 ಕಮ್ಮಿ ಇರೋದೇ ಇಲ್ಲ. ಏನಕ್ಕೆ ಆಗ್ತಾಯಿದೆ ಹಾಗೆ? ಬಿಕಾಸ್ ವಿ ಹ್ಯಾವ್ ಫರ್ಗಾಟನ್ ಆಲ್ ದೀಸ್ ಥಿಂಗ್ಸ್. ಶ್ರಮ, ವಾತ ಪ್ರಶಮನ. ವಾತ ಈಸ್ ನೀಡೆಡ್ ಫಾರ್ ಈಚ್ ಆ್ಯಂಡ್ ಎವ್ರಿ ಆ್ಯಕ್ಟಿವಿಟಿ ಆಫ್ ದಿ ಬಾಡಿ. ಸೊ ಆ ವಾತನ ಇಟ್ ವಿಲ್ ಕೀಪ್ ಇನ್ ಅನ್ ಈಕ್ವಿಲಿಬ್ರಿಯಮ್ ಕಂಡೀಷನ್. ದಟ್ ಈಸ್ ವೈ ಅಭ್ಯಂಗ ಈಸ್ ನೀಡೆಡ್. ದೃಷ್ಟಿ ಪ್ರಸಾದ, ಐಸೈಟ್ ವಿಲ್ ಇಂಪ್ರೂವ್. ಪುಷ್ಟಿ, ನ್ಯೂಟ್ರಿಷನ್. ಈಗ ಆಯಿಲ್ ಅಪ್ಲಿಕೇಶನ್ ಟು ದ ಬಾಡಿ, ಇಟ್ ಎಂಟರ್ಸ್ ಇನ್ ಟು ದಿ ಪೋರ್ಸ್, ರಂಧ್ರಗಳಲ್ಲಿ ಹೋಗಿ ಇಟ್ ಸ್ಟ್ರೆಂಥನ್ಸ್ ದಿ ಮಸಲ್ಸ್, ಎಸ್ಪೆಷಲಿ ನರ್ವ್ಸ್, ಸ್ಟ್ರೆಂಥನ್ಸ್ ದಿ ನರ್ವ್ಸ್. ಆಮೇಲೆ ಅದಕ್ಕೆಲ್ಲ ಪುಷ್ಟಿ ಕೊಡುತ್ತೆ. ನ್ಯೂಟ್ರಿಷನ್ ಫಾರ್ ದಿ ನರ್ವ್ಸ್ ಆ್ಯಂಡ್ ಮಸಲ್ಸ್, ಬ್ಲಡ್ ವೆಸಲ್ಸ್, ಬೋನ್ಸ್, ಟಿಲ್ ದಿ ಬೋನ್. ದೆರ್ ಆರ್ ಆಯಿಲ್ಸ್ ವಿಚ್ ಪ್ರೊಟೆಕ್ಟ್ ದಿ ಬೋನ್ಸ್. ಮುರಿವೆಣ್ಣ ಅಂತ ಒಂದು ತೈಲ ಇದೆ. ಈವನ್ ಡ್ಯೂರಿಂಗ್ ಬೋನ್ ಫ್ರ್ಯಾಕ್ಚರ್ಸ್ ಯು ಕ್ಯಾನ್ ಯೂಸ್ ದಟ್. ಅದರದ್ದು ಅಪ್ಲಿಕೇಶನ್ ಮಾಡ್ತಾರೆ. ಆಯು, ಸ್ವಪ್ನ ಅಂದರೆ ನಿದ್ದೆ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಆಯು ಈಸ್ ಲೈಫ್ ಸ್ಪ್ಯಾನ್, ಆಯುಸ್. ಸತ್ವ ಏನು ಸರ್ ಅದು? ತ್ವದಾರ್ಧ. ಯಕೃತ್ ಅಂದರೆ ಲಿವರ್, ಇಟ್ ಸ್ಟ್ರೆಂಥನ್ಸ್ ದಿ ಲಿವರ್. ತ್ವಕ್, ಸ್ಕಿನ್. ಸತ್ವ ಅಂದರೆ ಮೈಂಡ್, ಇಟ್ ಗಿವ್ಸ್ ನ್ಯೂಟ್ರಿಷನ್ ಟು ದ ಮೈಂಡ್ ಆಲ್ಸೋ. ಬಿಕಾಸ್ ಯು ಗೆಟ್ ಗುಡ್ ಸ್ಲೀಪ್. ಒಂದು ಸಲ ಚೆನ್ನಾಗಿ ನಿದ್ದೆ ಮಾಡಿದ್ರೆ ಮೈಂಡ್ ಫ್ರೆಶ್ ಆಗುತ್ತೆ. ಏನಾರು ಹೇಳಿದ್ರು ನಮ್ಮ ತಲೆಗೆ ಹೋಗುತ್ತೆ. ನಿದ್ದೆ ಚೆನ್ನಾಗಿಲ್ಲ ಅಂದರೆ ನಮಗೇನು ಮಾಡೋಕ್ಕಾಗಲ್ಲ. ಆಹಾರ, ನಿದ್ಯಾ, ಬ್ರಹ್ಮಚರ್ಯ, ಇದು 3 ಸರಿಗಿದ್ದರೆ ಮಾತ್ರ ವಿ ಕ್ಯಾನ್ ಬಿ ಹೆಲ್ತಿ. ಸೊ ನಿದ್ರೆ ಕೊಡುತ್ತೆ. ಶ್ರವಣ ಪಾದೇಶು. ದೆರ್ ಆರ್ 3 ಟೈಪ್ಸ್ ಆಫ್ ಅಭ್ಯಂಗ. ಒಂದು ಶಿರೋಭ್ಯಂಗ, ತಲೆಗೆ ಹಚ್ಕೊಳ್ಳೋದು, ಎಣ್ಣೆ ಚೆನ್ನಾಗಿ ಮಸಾಜ್. ಆ್ಯಂಡ್ ಇದು ಎಂಥದ್ದು, ಶ್ರವಣ ಪಾದೇಶು, ಪಾದಾಭ್ಯಂಗ, ಪಾದಕ್ಕೆ ಅಭ್ಯಂಗ ಮಾಡೋದು. ಶ್ರವಣ, ಇಯರ್ಸ್, ಕಿವಿಗೂ ಮಾಡಬೇಕು. ಅದು ಕೇಳಿಸ್ಕೊಳ್ಳೋದು, ಅದು ಇಯರ್ಸ್ ವಿಲ್ ಬಿ ಹೆಲ್ತಿ. ವಿಶೇಷೇಣ ಶೀಲಯೇತ್. ವರ್ಜ್ಯ ಅಭ್ಯಂಗ, ಯಾರ್ಯಾರಿಗಿದೆ ಇದು ವರ್ಜ್ಯ, ಯಾರ್ಯಾರು ಮಾಡಬಾರ್ದು ಅನ್ನೋದು ಅದು ಕೊಟ್ಟಿದ್ದಾರೆ. ಅಂದರೆ ಕೆಲವರಿಗೆ ಕಫರೋಗ ಇರುತ್ತೆ. ಆ್ಯಂಡ್ ಸಮ್ ಡಯಾಬಿಟಿಕ್ಸ್ಗೆ ಅಷ್ಟೊಂದು ಅಭ್ಯಂಗ ಈಸ್ ನಾಟ್ ರೆಕಮೆಂಡೆಡ್. ಆ ಥರ ಕೆಲವು ಶೋಫಾ, ಎಡಿಮಾ ಇರುತ್ತೆ. ಆ ಎಡಿಮಾನಲ್ಲಿ ಯು ಕಾಂಟ್ ಡೂ ಅಭ್ಯಂಗ.
ಅಭ್ಯಂಗ ಮಾಡಬಾರ್ದು. ಪಾದ ಕಾಲು ಸ್ವೆಲ್ಲಿಂಗ್ ಇರುತ್ತೆ, ಕಿಡ್ನಿ ಪ್ರಾಬ್ಲಮ್ಸಲ್ಲಿ, ಸಮ್ ಹಾರ್ಟ್ ಪ್ರಾಬ್ಲಮ್ಸಲ್ಲಿ ಯು ವಿಲ್ ಹ್ಯಾವ್ ಸ್ವೆಲ್ಲಿಂಗ್ ಇನ್ ದ ಫೇಸ್, ಎಡಿಮಾ ಆ್ಯಂಡ್ ಪಿಡಲ್ ಎಡಿಮಾ ಇರುತ್ತೆ. ಅವಾಗೆಲ್ಲ ಯು ಕಾಂಟ್ ಡೂ ಮಸಾಜು ಮಾಡಬಾರ್ದು, ಆಯಿಲ್ ಅಪ್ಲಿಕೇಶನ್ನು ಮಾಡಬಾರ್ದು. ಅವಾಗೇನಾಗುತ್ತೆ, ಆಯಿಲ್ ಅಪ್ಲಿಕೇಶನ್ ಮಾಡಿದೆ ಈವನ್ ಇನ್ ನೀ ಜಾಯಿಂಟ್ ಪೇಯ್ನ್, ನೀ ಜಾಯಿಂಟ್ ಆಸ್ಟಿಯೋ ಆರ್ಥ್ರೈಟಿಸಲ್ಲಿ ಯು ಕ್ಯಾನ್ ಡೂ ಅಭ್ಯಂಗ. ರುಮಟಾಯ್ಡ್ ಆರ್ಥ್ರೈಟಿಸಲ್ಲಿ ಇಫ್ ಎಟ್ ಆಲ್ ದೆರ್ ಇಸ್ ಸ್ವೆಲ್ಲಿಂಗ್ ಇದ್ದಾಗ ಅಭ್ಯಂಗ ಮಾಡಬಾರ್ದು, ಇಟ್ ಇನ್ಕ್ರೀಸಸ್ ಕಫ. ಆಸ್ಟಿಯೋ ಆರ್ಥ್ರೈಟಿಸಲ್ಲಾದರೆ ಡ್ರೈ ಆಗಿಬಿಟ್ಟಿರುತ್ತೆ ಜಾಯಿಂಟ್ಸ್. ಸೊ ಆವಾಗ ಸೈನೋವಿಯಲ್ ಫ್ಲೂಯಿಡ್ ಇನ್ಕ್ರೀಸ್ ಮಾಡೋಕ್ಕೋಸ್ಕರ, ಅಲ್ಲಿ ಕಫ ಇನ್ಕ್ರೀಸ್ ಮಾಡೋಕ್ಕೋಸ್ಕರ ಆಯಿಲ್ ಮಸಾಜ್ ಬೇಕು. ಸೊ ಇಸ್ ಅ ಫಾರ್ಮ್ ಆಫ್ ಆಯುರ್ವೇದಿಕ್ ಥೆರಪಿ ದಟ್ ಇನ್ವಾಲ್ವ್ಸ್ ಮಸಾಜ್ ಆಫ್ ದಿ ಎಂಟೈರ್ ಬಾಡಿ ಫ್ರಮ್ ದ ಹೆಡ್ ಟು ದ ಟೋ ವಿತ್ ದೋಷಾ ಸ್ಪೆಸಿಫಿಕ್ ವಾರ್ಮ್ herb ಇನ್ಫ್ಯೂಸ್ಡ್ ಆಯಿಲ್. ಇಟ್ ಶುಡ್ ಬಿ ವಾರ್ಮ್. ನಾವು ಅಭ್ಯಂಗ ಮಾಡ್ಕೋಬೇಕಾದ್ರೆ ಹಾಗೆ ತೈಲ ತೊಗೊಂಬಂದು ಅಭ್ಯಂಗ ಮಾಡೋದಲ್ಲ, ಸ್ವಲ್ಪ ಬಿಸಿ ವಾರ್ಮ್ ಇರಬೇಕು, ನಾಟ್ ಟೂ ಹಾಟ್. ನೆಕ್ಸ್ಟ್ ವ್ಯಾಯಾಮ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಲಾಘವಂ ಕರ್ಮ ಸಾಮರ್ಥ್ಯಂ ದೀಪ್ತೋಗ್ನಿ ಮೇಧಸಕ್ಷಯ ವಿಭಕ್ತ ಘನಗಾತ್ರತ್ವಂ ವ್ಯಾಯಾಮಾತ್ ಉಪಜಾಯತೆ. ಸೊ ಇಲ್ಲಿ ಲಾಘವ ಅಂದರೆ ದೀಸ್ ಆರ್ ದಿ ಬೆನಿಫಿಟ್ಸ್ ಆಫ್ ವ್ಯಾಯಾಮ. ಸೊ ನಿಮಗೆಲ್ಲ ಗೊತ್ತಿದೆ, ಯು ಆರ್ ಆಲ್ ಯೋಗ ಎಕ್ಸ್ಪರ್ಟ್ಸ್, ನಿಮ್ಗೆ ನಾನು ಹೇಳೋದೇ ಬೇಕಾಗಿಲ್ಲ ವ್ಯಾಯಾಮದ ಬಗ್ಗೆ ಹೆಚ್ಚು. ಅದೇನೇನು ಬೆನಿಫಿಟ್ ಅದರದು ಅಂತಂದರೆ ಲಾಘವ, ದ ಬಾಡಿ ವಿಲ್ ಬಿಕಮ್ ಲೈಟ್. ಕರ್ಮ ಸಾಮರ್ಥ್ಯ, ಇಟ್ ಗಿವ್ಸ್ ಸ್ಟ್ರೆಂತ್ ಟು ಡೂ ದಿ ವರ್ಕ್. ದೀಪ್ತ, ಅಗ್ನಿಬಲ ಜಾಸ್ತಿ ಆಗುತ್ತೆ. ಅಗ್ನಿ ಅಂದರೆ ಜಾಠರಾಗ್ನಿ, ದ ಡೈಜೆಸ್ಟಿವ್ ಫೈರ್, ಆ್ಯಸ್ ಆಪಿಟೈಟ್ ಇನ್ಕ್ರೀಸಸ್. ಮೇಧಸಕ್ಷಯ, ಮೇಧಸ್ ಇಸ್ ಫ್ಯಾಟ್, ಒಬೆಸಿಟಿ, ಫ್ಯಾಟ್ ಕಡಿಮೆ ಆಗುತ್ತೆ. ಮತ್ತು ಗಾತ್ರತ್ವಂ, ಘನಗಾತ್ರತ್ವ ಬರುತ್ತೆ, ಅಂದರೆ ದ ಬಾಡಿ ವಿಲ್ ಬಿಕಮ್ ಸ್ಟರ್ಡಿ, ಶಕ್ತಿ ಹೆಚ್ಚಾಗುತ್ತೆ ಬಾಡಿನಲ್ಲಿ. ಅದು ಒಂಥರ ಬಾಡಿ ವಿಲ್ ಬಿಕಮ್ ವೆರಿ ಸ್ಟ್ರಾಂಗ್. ಆಮೇಲೆ ವ್ಯಾಯಾಮ, ಅದು ಇದೆಲ್ಲ ದೀಸ್ ಆರ್ ಆಲ್ ದಿ ಬೆನಿಫಿಟ್ಸ್ ಆಫ್ ಸ್ಟ್ರೆಂತ್, ಸ್ಟ್ಯಾಮಿನಾ, ರೆಸಿಸ್ಟೆನ್ಸ್ ಅಗೇನ್ಸ್ಟ್ ಡಿಸೀಸಸ್, ಪ್ಯಾಸಿಫಿಕೇಷನ್ ಆಫ್ ಅಗ್ರಿವೇಟೆಡ್ ದೋಷಾಸ್ ಅಂದರೆ ವಾತಪಿತ್ತ ಕಫ, ವಿ ವಿಲ್ ನಾಟ್ ಗೋ ಡೀಪ್ ಇನ್ ಟು ಇಟ್. ಅದನ್ನೆಲ್ಲ ಪ್ಯಾಸಿಫೈ ಮಾಡುತ್ತೆ. ಇಂಪ್ರೂವ್ಸ್ ಡೈಜೆಸ್ಟಿವ್, ಹೆಲ್ಪ್ಸ್ ಟು ಮೇಂಟೈನ್ ಹೆಲ್ತ್. ಸೊ ವ್ಯಾಯಾಮ ಇಷ್ಟೊಂದು ನಿಮಗೆ ಬೆನಿಫಿಟ್ಸ್ ಕೊಡುತ್ತೆ. ನೆಕ್ಸ್ಟು ಕ್ಷೌರಕರ್ಮ. ಇವಾಗ ನಾವು ಹುಡುಗರಿಗೆ ಹೇಳೋದೇ ಬೇಡ ಕ್ಷೌರಕರ್ಮ, ಏಕೆಂದರೆ ಅವ್ರು ಯಾರೂ ಮಾಡ್ಕೊಳ್ಳೋದೇ ಇಲ್ಲ ಸರ್, ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡಿ. ಕ್ಷೌರಕರ್ಮ ಅಂದರೆ ತಲೆ ಕೂದಲು ಮಾಡಿಸ್ತಾರೆ. ಆ್ಯಕ್ಚುಲಿ ನಾವು ಆಯುರ್ವೇದದ ಪ್ರಕಾರ ಯು ಹ್ಯಾವ್ ಟು ಕಟ್ ನೈಲ್ಸ್ ಪ್ರಾಪರ್ಲಿ, ಮತ್ತು ಗಡ್ಡ ಅದು ಎಲ್ಲ ಸರಿ ಶೇವ್ ಮಾಡ್ಕೋಬೇಕು ಅಂತ ಇರೋದು. ಇವಾಗ ಅದು ಮಕ್ಕಳಿಗೆ, ನಾವು ಹುಡುಗರಿಗೆ ಹೇಳೋಕ್ಕಾಗಲ್ಲ ಅದನ್ನು, ಬಿಕಾಸ್ ಯಾರೂ ಮಾಡ್ಕೊಳ್ಳಲ್ಲ. ಅದು ಟ್ರೆಂಡ್ ಇವಾಗ ಹಂಗಿರಬೇಕು ಅಂತ. ಸೊ ದಿಸ್ ಇಸ್ ವಾಟ್ ಇಟ್ ಈಸ್ ಟೋಲ್ಡ್ ಇನ್ ಆಯುರ್ವೇದ. ಕ್ಷೌರಕರ್ಮ ಈಸ್ ರೆಗ್ಯುಲರ್ಲಿ ಇಟ್ ಹ್ಯಾಸ್ ಟು ಬಿ ಡನ್. ಏಕೆಂದರೆ ಅದರಿಂದ ಕೆಲವು ಡಿಸಡ್ವಾಂಟೇಜಸ್ ಏನಂತಂದರೆ, ಇವಾಗ ಊಟ ಮಾಡ್ತಿರುವಾಗ ಕೂದಲು ಬೀಳ್ಬೋದು, ಈ ಥರ ಒಂದು ರೀಸನ್ಗಳಿಗೋಸ್ಕರ ಮೇ ಬಿ ದೇ ಹ್ಯಾವ್ ಅಡ್ವೊಕೇಟೆಡ್. ಸೊ ಇವಾಗ ಹೆಲ್ತು ಹೈಜೀನ್ ಎಲ್ಲ ಇಟ್ ಇಸ್ ಸೆಕೆಂಡ್ರಿ ಆಗಿರೋದ್ರಿಂದ ವಿ ಕಾಂಟ್ ಸೇ ಎನಿಥಿಂಗ್. ಉದ್ವರ್ತನ, ಪೌಡ್ರ್ ಮಸಾಜ್, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಉದ್ವರ್ತನಂ ಕಫಹರಂ. ಈಗ ಉದ್ವರ್ತನ ಮಾಡೋಕ್ಕೆ ದೇರ್ ಆರ್ ಸೋ ಮೆನಿ ಮೆಡಿಕೇಟೆಡ್ ಪೌಡರ್ಸ್. ಈಗ ನಾವು ಇದು ತ್ರಿಫಲ ಮಾಡ್ಬೋದು, ಲೋಧ್ರ ಮಾಡ್ಬೋದು, ಆಮೇಲೆ ಮುಂಚೆನೇ ಹೇಳ್ದಂಗೆ ಅರ್ಜುನ ಚೂರ್ಣ, ದೇರ್ ಆರ್ ಸೋ ಮೆನಿ. ತ್ರಿಕಟು ಚೂರ್ಣ ಮಾಡ್ಬೋದು. ಕುಲತ್ತ ಅಂದರೆ ಇದು ಹುರುಳಿ ಪೌಡ್ರ್ ಮಾಡಿಬಿಟ್ಟು, ಇಫ್ ಯು ಒಬೆಸಿಟಿನಲ್ಲಿ ಇಟ್ ಈಸ್ ವೆರಿ ಹೆಲ್ಪ್ಫುಲ್. ಹುರುಳಿ ಪುಡಿ ಮಾಡಿ ಅದನ್ನು ಡೈಲಿ ಈ ಥರ ಉದ್ವರ್ತನ ಫುಲ್ ಬಾಡಿ ಹಚ್ಕೊಳ್ಳೋದು, ಚೆನ್ನಾಗಿ ಮಸಾಜ್ ಥರ ಹಿಂಗೆ ಟಪ 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 ಬಡೀತಾರೆ, ಸ್ಪಾಗಳಲ್ಲಿ ಮಾಡ್ತಾರಲ್ಲ ಹಾಗೆ ಹಚ್ಕೊಂಡು ಚೆನ್ನಾಗಿ ಉಜ್ಜಿಕೊಂಡು ಒಂದು ಹಾಫ್ ಆನ್ ಅವರ್ ಆದಮೇಲೆ ಗೋ ಟು ಟೇಕ್ ಬಾತ್. ಅದು ಇಟ್ ಈಸ್ ವೆರಿ ಗುಡ್ ಫಾರ್ ಒಬೆಸಿಟಿ, ಕುಲತ್ತ ಉದ್ವರ್ತನ. ಹಾಗೆ ಜಸ್ಟ್ ಪೌಡರ್, ವಾರ್ಮ್ ಏನು ಬೇಕಾಗಿಲ್ಲ, ಜಸ್ಟ್ ಪೌಡರ್, ಏನೂ ಬೇಕಿಲ್ಲ. ಕುಲತ್ತ ಒಂದೇ, ಹುರುಳಿ ಕಾಳು ಬರುತ್ತಲ್ಲ ಅದರದ್ದು ಪುಡಿ. ಈವನ್ ತ್ರಿಫಲ ಈಸ್ ಗುಡ್ ಫಾರ್ ಒಬೆಸಿಟಿ, ತ್ರಿಫಲ ಚೂರ್ಣ. ದೇರ್ ಆರ್ ಸೋ ಮೆನಿ ಪೌಡರ್ಸ್. ಹರಿದ್ರ, ವಚ ಅದೆಲ್ಲ ಮಿಕ್ಸ್ ಮಾಡಿನೂ ಮಾಡ್ಕೋಬೋದು. ನೀಮ್ ಅದು ಮಾಡ್ಬೋದು. ಈ ಥರ ಪೌಡ್ರ್ ಮಸಾಜ್ ಮಾಡಿಕೊಂಡು
ಆಮೇಲೆ ಯು ಕ್ಯಾನ್ ಟೇಕ್ ಬಾತ್. ಮಿಕ್ಸ್ ಮಾಡಿ ಇಲ್ಲ ಜಸ್ಟ್ ಲೈಕ್ ದಟ್ ಪೌಡರ್, ಬರೀ ಪೌಡರ್, ಅದು ಬರೀ ಪೌಡರೇ ಹಚ್ಚಿರೋದು ಅಲ್ಲೇ ಅವ್ರಿಗೆ. ಮೇ ಬಿ ಒಂಚೂರು ಮಿಕ್ಸ್, ಯಾಕೆಂದರೆ ಅದು ಇಟ್ ಹ್ಯಾಸ್ ಟು ಸ್ಟ್ಯಾಂಡ್ ಅಲ್ವಾ, ಒಂಚೂರು ಬೇಕಾದ್ರೆ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ. ಇಟ್ ಓಪನ್ಸ್ ದಿ ಸ್ಕಿನ್ ಪೋರ್ಸ್. ಆಮೇಲೆ ಕ್ಲೆನ್ಸ್ ದಿ ಸ್ಕಿನ್, ರೆಡ್ಯೂಸಸ್ ಸಬ್ಕ್ಯೂಟೇನಿಯಸ್ ಫ್ಯಾಟ್, ಇಟ್ ರೆಡ್ಯೂಸಸ್ ವೆಯ್ಟ್, ಡ್ರೈನ್ ಔಟ್ ಎಕ್ಸೆಸ್ ರಿಟೈನ್ಡ್ ಫ್ಲೂಯಿಡ್ ಇನ್ ದ ಬಾಡಿ. ಕೆಲವರಿಗೆ ಮೈಯಲ್ಲಿ ತುಂಬ ನೀರು ತುಂಬಿಕೊಂಡಿರುತ್ತೆ, ದಟ್ ವಿ ವೋಂಟ್ ನೋ ದಟ್ ಆರ್ ಬಿಕಾಸ್ ಆಫ್ ದಟ್ ಎಕ್ಸೆಸ್ ಅಕ್ಯುಮುಲೇಷನ್ ಆಫ್ ಫ್ಲೂಯಿಡ್ಸ್ ವೆಯ್ಟ್ ಗೇನ್ ಆಗಿರುತ್ತೆ. ಆ ಫ್ಲೂಯಿಡ್ ಎಲ್ಲ ಹೋಗಬೇಕು ಅಂತಂದರೆ ಇಟ್ ಹ್ಯಾಸ್ ಟು ಪಾಸ್ ಔಟ್ ಥ್ರೂ ಐದರ್ ಯೂರಿನ್ ಆರ್ ಸ್ವೆಟ್. ಆವಾಗ ಅದು ಏನಾಗುತ್ತೆ, ಈ ಥರ ನಾವು ಮಾಡಿಕೊಂಡಾಗ ದಟ್ ಫ್ಲೂಯಿಡ್ ವಿಲ್ ಗೋ ಔಟ್, ಸೊ ದಟ್ ಇಟ್ ರೆಡ್ಯೂಸಸ್ ದಿ ಬಾಡಿ ವೆಯ್ಟ್. ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್ ಉದ್ವರ್ತನ ಇಷ್ಟು ಮಾತ್ರ ಅಲ್ಲ, ಇಟ್ ಹ್ಯಾಸ್ ಗಾಟ್ ಸೋ ಮೆನಿ ಬೆನಿಫಿಟ್ಸ್. ಸೆಲ್ಯುಲೈಟ್ ರಿಡಕ್ಷನ್, ಸೆಲ್ಯುಲೈಟ್ ಅಂದರೆ ಫ್ಯಾಟ್, ಎಕ್ಸ್ಟ್ರಾ ಸಬ್ಕ್ಯೂಟೇನಿಯಸ್ ಫ್ಯಾಟ್ ಇಸ್ ಕಾಲ್ಡ್ ಸೆಲ್ಯುಲೈಟ್. ರಿಡಕ್ಷನ್ ಆ್ಯಂಡ್ ಒಬೆಸಿಟಿ ಆ್ಯಂಡ್ ರುಮಟಾಯ್ಡ್ ಆರ್ಥ್ರೈಟಿಸ್, ರೆಡ್ಯೂಸಸ್ ಆಮಾ ಆ್ಯಂಡ್ ಕಫ, ಬಾಡಿ ಸ್ಟಿಫ್ನೆಸ್ ಇಸ್ ರೆಡ್ಯೂಸ್ಡ್, ರಿಮೂವ್ಸ್ ಟಾಕ್ಸಿನ್ಸ್ in the body, exfoliates the skin, blood circulation, revitalizes the touch sense, stress reduction, rejuvenation. See how it is connected. Mainly it is very good in neurological disorders. Sir, break ಬೇಕಾ ಏನಾದರೂ ಒಂದು ಸ್ವಲ್ಪ ಹೊತ್ತು? ಅಲ್ಲ ಬೋರ್ ಆಗ್ತಿದೆಯಾ? ಬೋರ್ ಏನಿಲ್ಲ ಅಲ್ಲ? ಅಲ್ಲ ನನಗೇನಿಲ್ಲ. ಮೊಬೈಲ್ ನೋಡಿದ್ದೇನಕ್ಕೆ ಅಂದರೆ ಆಮ ಅಂದರೆ ಏನು ಅಂತ ಅಷ್ಟೇ. ಅಲ್ಲ ಅದೇ ಸರ್, ನಾನು ಆಮ ಇದರಲ್ಲಿ ನಾನು ಆಮದ ಬಗ್ಗೆನೇ ಹೇಳಿದ್ದೆ ಫುಲ್ಲು. ತುಂಬ ದೊಡ್ಡ ವೆರಿ ವಾಸ್ಟ್ ಕಾನ್ಸೆಪ್ಟ್ ಅದು. ಇಟ್ ಈಸ್ ಸಮಥಿಂಗ್ ಲೈಕ್ ಎ ಬ್ಲಾಕೇಜ್ ಅಷ್ಟೇ, ಅಷ್ಟು ತಿಳ್ಕೊಳ್ಳಿ. ಈಗ ಹಾರ್ಟ್ ಬ್ಲಾಕು ಮತ್ತು ಡೈಜೆಷನಲ್ಲಿ ಏನೋ ಬ್ಲಾಕ್ ಆಗಿದೆ, ಇನ್ನು ನರ್ವ್ ಬ್ಲಾಕು, ಈ ಥರದ್ದೆಲ್ಲ ಹೇಳ್ತೀವಲ್ಲ, ದಟ್ ಈಸ್ ಆಮ ಅಂತ ಸ್ಥೂಲವಾಗಿ ತಿಳ್ಕೊಳ್ಳಿ ಅಷ್ಟೇ. ಇಟ್ ಈಸ್ ಸಮಥಿಂಗ್ ವಿಚ್ ಬ್ಲಾಕೇಜ್ ಅಂತ ತಿಳ್ಕೊಳ್ಳಿ ಅಷ್ಟೇ ಸರ್. ಇಂಗ್ಲೀಷಲ್ಲಿ ಈಕ್ವಲೆಂಟ್ ಟರ್ಮ್ ಇಲ್ಲ ಸರ್ ಆಮಗೆ. ಟೇಕ್ ಇಟ್ ಆಸ್ ಆಮ ಓನ್ಲಿ. ತಮಿಳ್ ಆಮ ಅಲ್ಲ. ದ ಡ್ರೈ ಪೌಡರ್ ಇಟ್ ಈಸ್ ಹೆಲ್ಪ್ಫುಲ್ ಇನ್ ಮೋಟಾರ್ ನ್ಯೂರಾನ್ ಡಿಸಾರ್ಡರ್ಸ್. ಮೇಯ್ನ್ ಉದ್ವರ್ತನ ಆ್ಯಂಡ್ ಅಭ್ಯಂಗ ಹೆಲ್ಪ್ ಆಗೋದೇ ಈ ಕಂಡೀಷನ್ಸಲ್ಲಿ, ನ್ಯೂರಲಾಜಿಕಲ್ ಡಿಸಾರ್ಡರ್ಸ್. ಇವಾಗಂತೂ ಇಟ್ ಈಸ್ ವೆರಿ ಕಾಮನ್. ಒಂದ ಸೈಕಲಾಜಿಕಲ್ ಇರುತ್ತೆ, ಇಲ್ಲ ನ್ಯೂರಲಾಜಿಕಲ್. ಕೇಸಸ್ ಆರ್ ಇನ್ಕ್ರೀಸಿಂಗ್. ಯಾಕೆ ಆಗ್ತಾಯಿದೆ ಅದು? ಎಸ್ಪೆಷಲಿ ಇನ್ ಇಂಡಿಯಾ ತುಂಬ ಆಗ್ತಿದೆ ನ್ಯೂರಲಾಜಿಕಲ್ ಕಂಡೀಷನ್ಸ್. ಅಲ್ಲ ಅದು ಇರ್ಬೋದು ಸರ್. ಸ್ಟ್ರೆಸ್ ಮೇಯ್ನ್. ಸ್ಟ್ರೆಸ್ಸು ಜೊತೆಗೆ ನಾವು ಏನು ನಮ್ಮ ಹೆಲ್ತ್ ಮೇಂಟೈನ್ ಮಾಡೋಕ್ಕೆ ನಾವೇನು ಮಾಡ್ತಾಯಿಲ್ಲ. ದಟ್ ಈಸ್ ದಿ ಮೇನ್ ರೀಸನ್. ಈಗ ಮನುಷ್ಯ ಹೆಲ್ತ್ ಮೇಂಟೆನೆನ್ಸ್ ಇಸ್ ವೆರಿ ಆರೋಗ್ಯವೇ ಭಾಗ್ಯ. ಇಟ್ ಇಸ್ ಜಸ್ಟ್ ಎ ಸ್ಲೋಗನ್ ಅಷ್ಟೇ. ಅದಕ್ಕೆ ಬೇಕಾಗಿರೋದು ನಾವು ಮಾಡಬೇಕಲ್ವಾ. ವಿ ಹ್ಯಾವ್ ಟು ಡೂ ದಟ್. ಏನು ಮಾಡದೆ ಸುಮ್ಮನೆ ಆರೋಗ್ಯವೇ ಭಾಗ್ಯ ಅಂತಿದ್ರೆ ಹೆಂಗೆ ಬರುತ್ತೆ? ಇವೆಲ್ಲ ನಾವು, ದಟ್ ಈಸ್ ವೈ ದಿಸ್ ಇಸ್ ಆಲ್ ರೆಕಮೆಂಡೆಡ್. ಅಟ್ಲೀಸ್ಟ್ ಕೆಲವು ಮಾಡಿ. ಅಫ್ಕೋರ್ಸ್ ಫುಲ್ಲು ನೀವು ದಿನಪೂರ್ತಿ ಇದನ್ನೇ ಮಾಡ್ಕೊಂಡಿರೋಕ್ಕಾಗಲ್ಲ. ಅಟ್ಲೀಸ್ಟ್ ಫ್ಯೂ ಯು ಕ್ಯಾನ್ ಡೂ ಅಲ್ವಾ? ಅಷ್ಟಾದರೂ ಫಾಲೋ ಮಾಡಿದ್ರೆ ಈಗ ನಮಗಾಗಲ್ಲ. ವಿ ಹ್ಯಾವ್ ಕ್ರಾಸ್ಡ್ ದಟ್ ಏಜ್. ನಮ್ಮ ಮಕ್ಕಳು ಮೊಮ್ಮಕ್ಕಳು ನೆಕ್ಸ್ಟ್ ಜನ್ರೇಷನ್ಸ್ಗೆ ಅಟ್ಲೀಸ್ಟ್ ಯು ಕ್ಯಾನ್ ಪಾಸ್ ಆನ್ ಅಂತ. ಅಟ್ಲೀಸ್ಟ್ ಅವ್ರಿಗೆ ಗೊತ್ತಾದರೆ ದೇ ವಿಲ್ ಡೂ ಇಟ್. ಬಿಕಾಸ್ ಹೆಲ್ತ್ ಇಲ್ಲ ಅಂದರೆ ಏನೂ ಇಲ್ಲ ಅಷ್ಟೇ, ಆರೋಗ್ಯ ಇಲ್ಲ. ಅದು ಮೇಂಟೈನ್ ಮೋಟಾರ್ ನ್ಯೂರಾನ್ ಡಿಸಾರ್ಡರ್ಸು, ಬಾಡಿ ಟ್ವಿಚಿಂಗ್ ಆಗೋದು, ಆಮೇಲೆ ಪಾರ್ಕಿನ್ಸನಿಸಮ್. ದಿಸ್ ಇಸ್ ಹೀಸ್ ಸ್ಟೀಫನ್ ಹಾಕಿಂಗ್ಸ್ ಅಂತ. ಹಿ ವಾಸ್ ಇನ್ ದಿ ಲೈಮ್ ಲೈಟ್. ಒಂದು ಸ್ಟ್ಯಾಟಿಸ್ಟಿಕ್ಸ್ ಎಕ್ಸ್ಪರ್ಟ್. ಹಿ ವಾಸ್ ಎನ್ ಎಕ್ಸ್ಪರ್ಟ್. ಅವನು ವಿತ್ ದಿಸ್ ಮೋಟಾರ್ ನ್ಯೂರಾನ್ ಡಿಸಾರ್ಡರ್ಸ್ ಹಿ ಸರ್ವೈವ್ಡ್ ಫಾರ್ 35 years ಈ ಥರ ವೀಲ್ ಚೇರ್ ಮೇಲೆ. ಸೊ ಆಮೇಲೆ ಪಾರ್ಕಿನ್ಸನಿಸಮು ಈಗ ತುಂಬ ಜಾಸ್ತಿ ಆಗಿಬಿಟ್ಟಿದೆ. 30-35 ವರ್ಷಕ್ಕೆಲ್ಲ ದ ಬಾಡಿ ಸ್ಟಾರ್ಟ್ಸ್ ಶೇಕಿಂಗ್. ಪಾರ್ಕಿನ್ಸನಿಸಮ್ ಅದರಲ್ಲೇ ಬೇರೆ ಬೇರೆ ಥರ ಇದೆ. ಬರೀ ಕೈ ಶೇಕ್ ಆಗುತ್ತೆ, ಕೆಲವರಿಗೆ ತಲೆ ಶೇಕ್ ಆಗುತ್ತೆ. ಸಡನ್ಲಿ ಇಟ್ ವಿಲ್ ಸ್ಟಾರ್ಟ್ ಶೇಕಿಂಗ್. ಅದೆಲ್ಲ ಕೆಲವು ಒಂಥರ ಟಿಕ್ಸ್ ಅಂತ ಹೇಳ್ತಾರೆ. ಕೆಲವರು ಅಭ್ಯಾಸ ಮಾಡ್ಕೊಳ್ಳಿ, ಸುಮ್ಮನೆ ಮುಖ ಹಿಂಗೆ ಅಂದ್ಕೊಳ್ಳೋದು. ಅದು ಕೆಲವ್ರಿಗೇನೋ ಅಭ್ಯಾಸ ಮಾಡ್ಕೊಂಬಿಡ್ತಾರೆ. ಲೈಕ್ ಅಂಥವರಿಗೆ ಅವ್ರು ಮಾಡ್ತಾನೇ ಇರ್ತಾರೆ ಅದನ್ನು. ಫಸ್ಟು ಇಟ್ ಸ್ಟಾರ್ಟ್ಸ್ ಆಸ್ ಎ ಹ್ಯಾಬಿಟ್, ಆಮೇಲೆ ಅನ್ನೋಯಿಂಗ್ಲಿ ದೇ ವಿಲ್ ಡೂ ಇಟ್.
ಇನ್ವಾಲಂಟಿಯರಿ ಆಗಿ ಕೆಲವರು ಬಾಯಿ ಹಿಂಗಿಂಗೆ ಅನ್ನೋದು, ಕಣ್ಣೇನೋ ಮಾಡೋದು, ಪಬ್ಲಿಕ್ಕಲ್ಲಿ ಅದನ್ನು ನಾವು ಮಿಸ್ಟೇಕ್ ಮಾಡ್ಕೋತೀವಿ. ಕಣ್ಣು ಹೊಡೆಯೋದು ಕೆಲವ್ರಿಗೆ ದೇ ವಿಲ್ ನಾಟ್ ಡೂ ಇಟ್ ಪರ್ಪಸ್ಲಿ, ಅದು ಆಗ್ತಾ ಇರುತ್ತೆ ಹಾಗೆ ಇನ್ವಾಲಂಟ್ರಿ ಆ್ಯಕ್ಷನ್ಸ್. ದೇ ವಿಲ್ ಬಿ ಡೂಯಿಂಗ್ ಇಟ್. 60 ವರ್ಷ ಆದ್ಮೇಲೆ ಕೈ ಶೇಕ್ ಆಗೋದಕ್ಕೂ ಇದಕ್ಕೂ ಡಿಫ್ರೆಂಟ್ ಅಲ್ಲ, 60 ವರ್ಷ ಆದಮೇಲೆ ಕೆಲವ್ರಿಗೆ ಆಗ್ತಿತ್ತು, ಬಿಕಾಸ್ ದಟ್ ಈಸ್ ದ ಏಜ್ ವೇರ್ ದ ವಾತ ವಿಲ್ ಬಿ ಪ್ರಿಡಾಮಿನೆಂಟ್. ಸೊ ಆವಾಗ ವಾತ ವಿಕಾರ ಆಗ್ತಿತ್ತು. ಅವಾಗ ಆಗೋದು ಆ್ಯಕ್ಚುಲಿ ಅವಾಗಲೂ ಆಗಬಾರ್ದು, ಬಟ್ ಆದಾಗ ಏನು ಮಾಡೋಕ್ಕಾಗಲ್ಲ, ಏಜ್ ರಿಲೇಟೆಡ್ ಅಂತ ಹೇಳೋಣ. ಇವಾಗ ಚಿಕ್ಕ ಚಿಕ್ಕ ಮಕ್ಕಳಿಗೆ ಆಗುತ್ತಲ್ಲ. ಆ್ಯಂಡ್ ಈಗ ಏನಂದರೆ ಈ ಡಯಾಲಿಸಿಸ್ ಸೆಂಟರ್ಸಲ್ಲಿ ಸ್ಮಾಲ್ ಚಿಲ್ಡ್ರನ್ ಏಜ್ಡ್ ಅರೌಂಡ್ 10, 12, 13 ಕೂಡ ಡಯಾಲಿಸಿಸ್ಗೆ ಹೋಗೋದಿದೆ, ಅಷ್ಟು ಚಿಕ್ಕ ಮಕ್ಕಳಿಗೆ. ಆ್ಯಂಡ್ ಒಂದು ಡಾಕ್ಟರ್ ಅವರು, ನಾನು ರಾಮನಗರ ಹತ್ರ ಮಾಯ್ಗಾನಹಳ್ಳಿ ಅಂತ ಒಂದು ಇದೆ, ಇದು ಮೊರಾರ್ಜಿ ದೇಸಾಯಿ ಹಾಸ್ಟೆಲು, ಅಲ್ಲಿ ಹೋದಾಗ ಒಬ್ಬ ಡಾಕ್ಟ್ರ್ ಹಿ ಹ್ಯಾಡ್ ಕಮ್, ಟೈಪ್ 1 ಡಯಾಬಿಟೀಸ್ ಅವ್ರಿಗೆ, ಜುವೆನೈಲ್ ಡಯಾಬಿಟೀಸ್, ಹೀ ಈಸ್ ಆನ್ ಇನ್ಸುಲಿನ್. ಅವ್ರಿಗೆ ಏನೂ ಮಾಡೋಕ್ಕಾಗಲ್ಲ, ಹಿ ಹ್ಯಾಸ್ ಟು ಗೋ ಫಾರ್ ಡಯಾಲಿಸಿಸ್ ರೆಗ್ಯುಲರ್ಲಿ. ಈ ಥರ ಕಂಡೀಷನ್ ಈಸ್ ಸಮ್ 28 or 29 ಇಯರ್ಸ್ ಏಜ್. ಆವಾಗ ಅವ್ರು ನನ್ನನ್ನು ಕೇಳ್ತಾರೆ, ಆಯುರ್ವೇದದಲ್ಲಿ ಏನಾದರೂ ಇದೆಯಾ ಮೇಡಮ್? ಏನು ಮಾಡೋಕ್ಕಾಗತ್ತೆ ಆಯುರ್ವೇದದಲ್ಲಿ, ವಿ ಕಾಂಟ್ ಡೂ ಎನಿಥಿಂಗ್. ಅವ್ರ ತಾಯಿ ಬಹುಶಃ ಏನಾದರೂ ವೆನ್ ಶಿ ವಾಸ್ ಪ್ರೆಗ್ನೆಂಟ್ ಅವ್ರು ಏನು ಆಹಾರ ವ್ಯತ್ಯಾಸ ಆಯಿತು. ದಟ್ ಈಸ್ ವೈ ಪ್ರೆಗ್ನೆನ್ಸಿ ಫುಡ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಅನ್ನೋದು ಅದಕ್ಕೆ. ಸುಮ್ಮನೆ ಐಸ್ ಕ್ರೀಮು ತಿನ್ನಿ, ನಿಮ್ಗೆ ಆಸೆ ಆದಾಗ ನಾವೇನು ತಿನ್ನಬೇಡಿ ಅಂತ ಹೇಳಿದ್ರೆ ನಮ್ಮನ್ನೇ ಬೈತಾರೆ ಸರ್. ಏನಿದೇನು ಎಲ್ಲ ಏನೋ ಅದು ತಿನ್ನಬೇಡಿ ಇದು ತಿನ್ನಬೇಡಿ ಅಂತಾರೆ. ಹಾಗಾದ್ರೆ ನಾವೇನು ತಿನ್ನಬೇಕು? ಅದಕ್ಕೆ ಎಷ್ಟೊಂದು ಸರಿ ಆಯುರ್ವೇದ ಡಾಕ್ಟ್ರು ಅನ್ಪಾಪ್ಯುಲರ್ ಅಲ್ಲ ಡಾಕ್ಟ್ರ್ ಅಲ್ಲ ಅದನ್ನೇ ಹೇಳಿದ್ದಾರೆ, ಯಾಕೆ ನಾವು ಬರ್ತಾರೆ, ನಾವು ಮಾತ್ರೆ ಕೊಡ್ತೀವಿ, ನಾವೇನು ಬೇರೆ ಪತ್ತೆ ಹೇಳಲ್ಲ, ಅದಕ್ಕೆ ನಮ್ಮ ಇಷ್ಟಪಡ್ತಾರೆ. ಸಾಫ್ಟ್ ಟಾರ್ಗೆಟ್ಸ್ ಆಗಿರೋದೇ ಡಾಕ್ಟರ್ಸ್. ಯಾಕೆಂದರೆ ಅದಕ್ಕೆ ಇವಾಗೆಲ್ಲ ಬಿಟ್ಬಿಟ್ಟಿದ್ದಾರೆ, ಏನು ಬೇಕಾದ್ರೂ ತಿನ್ಕೊಳ್ಳಿ, ತಿನ್ನಬೇಡಿ ಅಂದ್ರೇ. ಎಸ್ ಮೇಡಮ್. ಸ್ವಲ್ಪ ವರ್ಷಗಳಿಂದ ಈ ಡಯಾಲಿಸಿಸ್ ಅನ್ನೋ ಪ್ರಾಬ್ಲಮ್ಸ್ ತೀರಾ ಜಾಸ್ತಿ ಆಗ್ತಾ ಇದೆ. ಮತ್ತು ಹಾಸ್ಪಿಟಲ್ಗಳಲ್ಲಿ ಅದಕ್ಕೆ ಅಂತ ಒಂದು ಯೂನಿಟ್ ಇದೆ. ಈ ನಡುವೆ ಈ ವರ್ಷ ಸ್ವಲ್ಪ ವರ್ಷಗಳಿಂದ ಇದು ತುಂಬ ಜಾಸ್ತಿ ಇದೆ. ಪರ್ಟಿಕ್ಯುಲರ್ ರೀಸನ್ಸ್ ಆ ಥರದ್ದು ಏನಾದರೂ ಇದೆಯಾ ಅಂತ? ಅದೇ ಮೇಡಮ್, ಫುಡ್ಡು, ಎವ್ರಿಥಿಂಗ್ ಈಸ್ ಫುಡ್. ನಿಮ್ಮ ಕಿಡ್ನಿ ಫಂಕ್ಷನಿಂಗ್ ಚೆನ್ನಾಗಿರಬೇಕು ಅಂತಂದರೆ ಅದಕ್ಕೆ ರಿಲೇಟೆಡ್ಡಾಗಿ ಫುಡ್, ಆಹಾರ ಕ್ರಮ ನಮ್ಮದು ಕರೆಕ್ಟಾಗಿರಬೇಕು. ಗರ್ಭಿಣಿ ಚರ್ಯ ಅಂತ ನಮ್ಮಲ್ಲಿ ಮಾಡಿರೋದೇ ಅದಕ್ಕೆ. ಈಚ್ ಆ್ಯಂಡ್ ಎವ್ರಿ ಆರ್ಗನ್ ಹ್ಯಾಸ್ ಟು ಬಿ ಟೇಕನ್ ಕೇರ್ ಆಫ್. ಅದಕ್ಕೋಸ್ಕರ ನಮಗೆ ಅಲ್ಲ, ನಾವು ಚಿಕ್ಕವರಿದ್ದಾಗ ವಿ ಡಿಡ್ಂಟ್ ನೋ ವಾಟ್ ಈಸ್ ಡಯಾಬಿಟೀಸ್. ಹೌದು, ನಾವು 40 ಕ್ರಾಸ್ ಆದರೆ ಯು ಹ್ಯಾವ್ ಟು ಅಂಡರ್ಗೋ ಚೆಕಪ್ಸ್. ಒಂದು 40 ಏಜ್ ಕ್ರಾಸ್ ಆಯಿತು ಅಂದರೆ ರೆಗ್ಯುಲರ್ BP ಶುಗರ್ ಚೆಕ್ ಇದ್ದೇ ಇರಬೇಕು. ಆ ಥರ ಆಗಿಬಿಟ್ಟಿದೆ ಇವಾಗ. ಏನಕ್ಕೆ, ವೈ ಇಟ್ ಈಸ್ ಹ್ಯಾಪನಿಂಗ್ ಅನ್ನೋದು ಅದು ಚಿದಂಬರ ರಹಸ್ಯ. ನಾವು ಹೇಳೋಕ್ಕೂ ಆಗಲ್ಲ. ಹೆಂಗೆ ಫುಡ್ ಸರಿಯಾಗಿ ತೊಗೊಳ್ಳಿ ಅಂದರೆ ಏನು ಮಾಡಬೇಕು? ಫುಡ್ ಚೆನ್ನಾಗಿ ತೊಗೊಳ್ಳಿ ಅಂದರೆ ನೀವೇ ಬೆಳಿಬೇಕಷ್ಟೆ. ವಿತೌಟ್ ಇದು ಪೆಸ್ಟಿಸೈಡ್ಸು ಯು ಹ್ಯಾವ್ ಟು ಗ್ರೋ ಯುವರ್ ಫುಡ್. ಇಸ್ ಇಟ್ ಪಾಸಿಬಲ್? ಕೆಲವ್ರಿಗೆ ಸಾಧ್ಯ ಇರ್ಬೋದು, ಅವರೇ ಫಾರ್ಮ್ ಮಾಡ್ಕೊಳ್ತಾರೆ, ಅದರಲ್ಲೂ ಪ್ರಾಬ್ಲಮ್ಸ್ ಇದೆ. ನೀವು ನಿಮ್ಮದೇ ಆಹಾರ ಇಫ್ ಯು ಗ್ರೋ, ಹುಳುಗಳು ಬರುತ್ತೆ. ಗಿಡ ಬೆಳೆಸಿದ್ರೆ ಒಂದು ಹಣ್ಣಿನ ಗಿಡ ಹುಳ ಬರುತ್ತೆ, ಅದಕ್ಕೇನು ಮಾಡ್ತೀರಾ? ಅದಕ್ಕೂ ನಾನು ಕೇಳಿದೆ, ಯಾರನ್ನೋ ಕೇಳಿದ್ರೆ ದೇ ಯೂಸ್ ನೀಮ್ ಆಯಿಲ್ ಆ್ಯಸ್ ಎ ಪೆಸ್ಟಿಸೈಡ್. ಬಟ್ ನೀಮ್ ಆಯಿಲ್ ಹಾಕಿದ್ರೂ ಅಷ್ಟೊಂದು ಕಡಿಮೆ ಆಗಲ್ಲ. ಕುರಿ ಗೊಬ್ಬರ ಹಾಕ್ಬೋದು. ಆ ಕುರಿ ಏನು ತಿಂದಿರುತ್ತೋ ನಮಗೇನು ಗೊತ್ತು? ಇಟ್ಸ್ ಎ ಸೈಕಲ್, ನಾವು ಏನೂ ಹೇಳೋಕ್ಕಾಗಲ್ಲ. ಸೊ ಇರೋದ್ರಲ್ಲಿ ಚೆನ್ನಾಗಿರಬೇಕು ಅಂದರೆ ಯೋಗ ಮಾಡಿ, ಇರೋದ್ರಲ್ಲಿ ಚೆನ್ನಾಗಿ ಈ ಥರ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೆಲ್ತಿಯಾಗಿರಿ. ಆದಷ್ಟು ಲೆಟಸ್ ಪೋಸ್ಟ್ಪೋನ್ ಅವರ್ ಏಜಿಂಗ್ ಅಷ್ಟೇ. ಪೋಸ್ಟ್ಪೋನ್ ದಿ ಡಿಸೀಸಸ್ ಆ್ಯಂಡ್ ಕ್ಯಾನ್ಸರ್ ಆಲ್ ಆಫ್ ಎ ಸಡನ್ ಡಿಟೆಕ್ಟ್ ಆಗಿಬಿಡತ್ತೆ. ಚೆನ್ನಾಗೇ ಇರ್ತೀವಿ, ಅದಿದೆ ಅಂತ ಗೊತ್ತಾದ ತಕ್ಷಣ ಮುಗೀತು, ವಿ ಆರ್ ಹಾಫ್ ಡೆಡ್. ಕ್ಯಾನ್ಸರ್ ಏನಕ್ಕೆ ಬರ್ತದೆ? ಕ್ಯಾನ್ಸರ್ ಆದರೆ ಚೆನ್ನಾಗೇ ಇರ್ತೀವಿ ಅಂದ್ಕೊಂಡಿರ್ತೀವಿ, ಬಟ್ ಸ್ವಲ್ಪ ದಿನ ಫ್ಯೂ ಮಂತ್ಸ್ನಲ್ಲಿ ಹಿಂಗೆ ಸರಿಗಿಲ್ಲ ಹಂಗೆ ಸರಿಗಿಲ್ಲ ಅಂತ ಡಾಕ್ಟರ್ ಹತ್ರ ಹೋದರೆ ಅದು 3rd ಸ್ಟೇಜ್ 4th ಸ್ಟೇಜ್ ಅಂತ ಹೇಳಿರ್ತಾರೆ. ಅದೇ ಹೇಳಿದ್ದು, ಅದನ್ನು ಗೊತ್ತಾಗ್ತಿದ್ದಂಗೆ ವಿ ಆರ್ ಹಾಫ್ ಡೆಡ್. ಆಮೇಲೆ ಅದು ಟ್ರೀಟ್ಮೆಂಟ್ ವರ್ಸನ್ಸ್ ದಿ ಕಂಡೀಷನ್. ನೀವು ಅದು ಟ್ರೀಟ್ಮೆಂಟೇ ತೊಗೊಳೋದಿದ್ರೆ ಒಂದು ಸ್ವಲ್ಪ ಆದರೂ ಚೆನ್ನಾಗಿರ್ತೀವಿ. ಟ್ರೀಟ್ಮೆಂಟ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ಪೂರ್ತಿ ಮುಗೀತು ನಮ್ಮ ಕತೆ.
ಅದಕ್ಕೆ ಅವರು ಇನ್ನೊಬ್ಬರು ಡಾಕ್ಟರ್ ಕುಮಾರಸ್ವಾಮಿ ಅಂತ ಇದರಲ್ಲಿ ಕಿದ್ವಾಯಲ್ಲಿದ್ದರು. ಅವರು ಅದೇ ಇಟ್ ಈಸ್ ದಿ ಕಾಂಟ್ರಿಬ್ಯೂಷನ್ ಆಫ್ ಮಾಡರ್ನ್ ಸೈನ್ಸ್ ಟು ಹ್ಯುಮ್ಯಾನಿಟಿ ಅಂತ ಕ್ಯಾನ್ಸರು ಅಷ್ಟೇ. ದಟ್ ಈಸ್ ಹೌ ಯು ಕ್ಯಾನ್ ರೀಸನ್ ಇಟ್ ಔಟ್. ಏನು ಅದಕ್ಕೆ ಏನು ರೀಸನ್ ಅಂತಲೇ ಗೊತ್ತಾಗಲ್ಲ. ಅದಕ್ಕೆ ಹೇಳೋದು ಉಪವಾಸ ಮಾಡಿ. ಮಲ್ಟಿಪ್ಲಿಕೇಶನ್ ಆಫ್ ಸೆಲ್ಸ್ ಈಸ್ ಒನ್ ಆಫ್ ದಿ ರೀಸನ್ ಫಾರ್ ಕ್ಯಾನ್ಸರ್. ಉಪವಾಸ ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಅಥವಾ ಏಕಾದಶಿ ಉಪವಾಸ, ಆವಾಗ ವಿ ವಿಲ್ ಗಿವ್ ರೆಸ್ಟ್ ಟು ದಿ ಸ್ಟಮಕ್. ಆ ಸೆಲ್ ಮಲ್ಟಿಪ್ಲಿಕೇಶನ್ ಕಮ್ಮಿ ಆಗ್ತಾ ಹೋಗುತ್ತೆ. ಮತ್ತು ಏನೇ ನಮ್ಮ ವಿರೇಚನ ತೊಗೊಳ್ಳೋದು 3 months ಒನ್ಸ್. ವಿರೇಚನ ಅಂದರೆ ಇದು ಲೆನಿ ಲ್ಯಾಕ್ಸಟಿವ್ ಮೆಡಿಕೇಟೆಡ್, ಅದು ಇದೆಲ್ಲ ಅದು ಡಿಜಿಲ್ಯಾಕ್ಸು ಏನೇನೋ ಬರುತ್ತಲ್ಲ ಆ ಥರದ್ದೆಲ್ಲ ಮೆಡಿಕೇಟೆಡ್ ಲ್ಯಾಕ್ಸಟಿವ್ಸ್ ಬರುತ್ತೆ. ಆ ಥರದ್ದು ಯಾವುದಾದ್ರೂ ತೊಗೊಳ್ಬೋದು. ಇದು ಸೋನಾದಿ ಚೂರ್ಣ ಈ ಥರದ್ದೆಲ್ಲ ಬರುತ್ತೆ. ಆ ಥರದ್ದೇನಾದರೂ ಇಲ್ಲ ಹರಳೆಣ್ಣೆ, ದಟ್ ಈಸ್ ಬೆಸ್ಟ್. ಕ್ಯಾಸ್ಟ್ರ್ ಆಯಿಲ್ ಈಸ್ ದಿ ಬೆಸ್ಟ್ ಲ್ಯಾಕ್ಸಟಿವ್, ಅದನ್ನು ತೊಗೊಳ್ಬೋದು. ಆ ಥರ ತೊಗೊಂಡು ಅಟ್ಲೀಸ್ಟ್ 3 months ಒನ್ಸು ವಿರೇಚನ ಕೊಟ್ಕೋತಾ ಇದ್ದರೆ ಈ ತಿಂದಿರೋದರಿಂದ ಬಂದಿರೋ ದೋಷಗಳು ನಿವಾರಣೆ ಆಗುತ್ತೆ. ಸೊ ದಟ್ಸ್ ಹೌ ಯು ಕ್ಯಾನ್ ಮೇಂಟೈನ್. ಬೆಳಗ್ಗೆ ಬಿಸಿನೀರಲ್ಲಿ ಮಿಕ್ಸ್ ಮಾಡಿ ಕುಡಿದ್ರೆ ಹಾಂ, ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರಲ್ಲಿ 30 ml ಡೋಸೇಜ್ ತೊಗೋಬೇಕು. ಮತ್ತು ಮಲ್ಟಿಪಲ್ ಇದೆಲ್ಲ ಇದೆ. ನ್ಯೂರಲಾಜಿಕಲ್ ಹೆಮಿಪ್ಲಿಜಿಯಾ, ಸಯಾಟಿಕಾ, ರುಮಟಾಯ್ಡ್ ಆರ್ಥ್ರೈಟಿಸ್, ಸೆರಿಬ್ರಲ್ ಪ್ಯಾಲ್ಸಿ, ಸ್ಕಿನ್ ಡಿಸೀಸ್, ಡಯಾಬಿಟೀಸ್ ಮೆಲಿಟಸ್, ಈವನ್ ಇನ್ ದಟ್ ಇಟ್ ಈಸ್ ಗುಡ್. ಒಬೆಸಿಟಿ ಎಲ್ಲದರಲ್ಲೂ ಇಟ್ ಈಸ್ ಹೆಲ್ಪ್ಫುಲ್. ನೆಕ್ಸ್ಟ್ ಕಮ್ಸ್ ಸ್ನಾನ. ಇದೆಷ್ಟೆಲ್ಲ ಮಾಡಿದ್ಮೇಲೆ ಸ್ನಾನ ಮಾಡಬೇಕು. ಯು ಹ್ಯಾವ್ ಟು ಟೇಕ್ ಬಾತ್. ಸೊ ಎಣ್ಣೆ ಹಚ್ಕೊಂಡು ಯೋಗ ಮಾಡೋಕ್ಕಾಗುತ್ತೆ. ಅಲ್ಲ ಅದು ಅವ್ರು ಹಂಗೆ ಹೇಳಿಲ್ಲ, ಎಣ್ಣೆ ಹಚ್ಕೊಂಡು ಯೋಗ ಮಾಡಿ ಅಂತಲ್ಲ. ಇದೆಲ್ಲ ದಿನಚರ್ಯದಲ್ಲಿ ನೀವು ಮಾಡಬೇಕಾದ್ದು. ನಿಮಗೆ ಏನು ಅನುಕೂಲ ಇದೆಯೋ ಯು ಟೇಕ್. ಯಥೇಚ್ಛಸಿ ತಥಾ ಕುರು ಅಷ್ಟೇ. ನಿಮಗೆ ಹೆಂಗೆ ಬೇಕೋ ಯು ಟೇಕ್ ಲೈಕ್ ದಟ್. ಎಲ್ಲನೂ ದಿನ ಮಾಡಿ ಅಂತಲ್ಲ, ಅದು ಮಾಡೋಕ್ಕೆ ಸಾಧ್ಯವೂ ಇಲ್ಲ. ದಿನಚರ್ಯದಲ್ಲಿ ದೀಸ್ ಥಿಂಗ್ಸ್ ಆರ್ ಇನ್ಕ್ಲೂಡೆಡ್. ಇದು ನಿಮಗೆ ಹೌವೆವರ್ ಇಟ್ ಈಸ್ ಕನ್ವೀನಿಯೆಂಟ್ ಫಾರ್ ಯು, ಯು ಟೇಕ್ ಇಟ್. ದೀಪನಂ ವೃಷ್ಯಂ ಆಯುಷ್ಯಂ, ಇದನ್ನು ಹೇಳಲೇಬೇಕಾಗಿಲ್ಲ. ಸ್ನಾನಂ ಊರ್ಜಾ ಬಲಪ್ರದಂ ಅಂದರೆ ಇದು ವೃಷ್ಯ, ಇಟ್ ಇನ್ಕ್ರೀಸಸ್ ದ ಸೆಕ್ಷುವಲ್ ಪವರ್. ಆಯುಷ್ಯ ಇಟ್ ಇನ್ಕ್ರೀಸಸ್ ದಿ ಕ್ವಾಲಿಟಿ ಆಫ್ ಲೈಫ್. ಮತ್ತು ಊರ್ಜಾ ಸ್ಟ್ರೆಂತ್, ಬಲ ಈಸ್ ಆಲ್ಸೋ ಸ್ಟ್ರೆಂತ್. ಆಮೇಲೆ ಕಂಡು ಮಲ ಶ್ರಮ. ಕಂಡು ಅಂದರೆ ಇಚ್ಚಿಂಗ್ ಸೆನ್ಸೇಷನ್. ಕೆಲವ್ರಿಗೆ ತುಂಬ ಇಚ್ಚಿಂಗ್, ಬಾಡಿ ಇಚ್ಚಿಂಗ್ ಎಲ್ಲ ಇರುತ್ತಲ್ಲ ಅಂಥವರಿಗೆ. ಮಲ ಮತ್ತು ಸ್ಕಿನ್ ಪೋರ್ಸ್, ಅದರಲ್ಲೆಲ್ಲ ಏನಾದರೂ ನಿಮಗೆ ದೆರ್ ವಿಲ್ ಬಿ ಸಮ್ ಟಾಕ್ಸಿನ್ಸ್. ದಿನ ಹೊರಗಡೆ ಧೂಳು ವಿಲ್ ಬಿ ಎಕ್ಸ್ಪೋಸ್ ಟು ಸೋ ಮೆನಿ ಥಿಂಗ್ಸ್. ಅದೆಲ್ಲ ಇಟ್ ರಿಮೂವ್ಸ್. ಅದಕ್ಕೂ ಯು ಹ್ಯಾವ್ ಗಾಟ್ ಸೋ ಮೆನಿ ಮೆಡಿಕೇಟೆಡ್ ಪೌಡರ್ಸ್. ಸ್ನಾನ ಚೂರ್ಣಗಳು ಬರುತ್ತೆ ಬೇಕಾದಷ್ಟು. ಆರ್ ಸಿಂಪಲ್ ಬೇಸನ್, ಕಡಲೆ ಹಿಟ್ಟು, ಹೆಸರು ಕಾಳು ಹಿಟ್ಟು ಮನೆಯಲ್ಲೇ ಮಾಡಿಸ್ಕೊಂಡು ಯು ಕ್ಯಾನ್ ಯೂಸ್ ಮೆಂತ್ಯ, ಮೇಥಿ ಪೌಡರು ಅದೆಲ್ಲ ಯೂಸ್ ಮಾಡಿ. ಶೀಕಾಕಾಯಿ, ದೀಸ್ ಆರ್ ಆಲ್ ವೆರಿ ಗುಡ್. ಅದನ್ನೆಲ್ಲ ಯೂಸ್ ಮಾಡಿ ಯು ಕ್ಯಾನ್ ಪ್ರಿಪೇರ್ ಯುವರ್ ಓನ್ ಸ್ನಾನ ಚೂರ್ಣ. ಬಟಾಣಿ, ಡ್ರೈ ಬಟಾಣಿ ಪೌಡರು ಎಲ್ಲ ಯು ಕ್ಯಾನ್ ಯೂಸ್. ಇಟ್ ಈಸ್ ರಿಚ್ ಇನ್ ಪ್ರೋಟೀನ್ಸ್ ಆಲ್ಸೋ. ಹುರುಳಿ ಮಾಡ್ಬೋದು, ಬಟ್ ಹುರುಳಿ ಏನಂದರೆ ಇಟ್ ಈಸ್ ಉಷ್ಣ, ಸ್ವಲ್ಪ ಉಷ್ಣವೀರ್ಯ ಇರೋದ್ರಿಂದ ಸ್ಕಿನ್ಗೆ ಬೇಡ. ಸ್ಕಿನ್ಗೆ ಯಾವಾಗಲೂ ತಂಪಾಗಿರೋದು ಯೂಸ್ ಮಾಡಬೇಕು. ನೀವು ಫ್ಯಾಟ್ ರಿಡಕ್ಷನ್ನಲ್ಲಿ ಯು ಕ್ಯಾನ್ ಯೂಸ್ ಹುರುಳಿ. ನಿತ್ಯ ಸ್ನಾನಕ್ಕೆ ಹುರುಳಿ ಈಸ್ ನಾಟ್ ರೆಕಮೆಂಡೆಡ್. ಈಗ ತುಂಬ ಶೀತ ಆಗಿರಿ, ಕೆಲವು ಇದು ಇರುತ್ತೆ ಮೆಂಟಲ್ ಡಿಸಾರ್ಡರ್ಸಲ್ಲಿ ಹುರುಳಿ ಇದು ಮಾಡ್ತಾರೆ ಕಷಾಯ, ಕುಲತ್ಥ ಯೂಷ ಅಂತ ಪ್ರಿಪೇರ್ ಮಾಡ್ತೀವಿ. ಅದನ್ನು ಧಾರ ಮಾಡ್ತಾರೆ. ಅಲ್ಲಿ ಯು ಹ್ಯಾವ್ ಟು ಓಪನ್ ಅಪ್ ದಿ ಪೋರ್ಸ್, ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡಬೇಕು. ಅದಕ್ಕೆ ಉಷ್ಣವೀರ್ಯ ದ್ರವ್ಯಗಳು ಬೇಕಾಗತ್ತೆ. ಸೊ ಆವಾಗ ಕುಲತ್ಥ ಯೂಷ ಧಾರ ಮಾಡ್ತಾರೆ ಕೆಲವು ಈ ಡೌನ್ ಸಿಂಡ್ರೋಮಲ್ಲಿ. ಬಟ್ ಹೌ ಮಚ್ ಇಟ್ ಹೆಲ್ಪ್ಸ್, ಬಟ್ ಕೆಲವು ಈ ಥರ ಪ್ಯಾಲ್ಸಿ ಇದರೆಲ್ಲ ಹೆಲ್ಪ್ ಆಗಿರೋದು ಇದೆ. ಸೊ ದೇರ್ ಯು ನೀಡ್ ಇಟ್ ಅಷ್ಟೆ. ತ್ರಿಫಲ, ಬಟಾಣಿ ಅಲ್ಲಿ ಎಲ್ಲ ಹಾಕ್ಬಿಡಬೇಡಿ, ಒಂದು ಸ್ವಲ್ಪ ಅಷ್ಟೇ. ತ್ರಿಫಲ ಹಾಕ್ಕೊಳ್ಳಿ, ಬಟಾಣಿ, ಹೆಸರು ಕಾಳು, ಕಡಲೆ ಹಿಟ್ಟು, ಮೆಂತ್ಯ ಅಷ್ಟೇ ಸಾಕು.
ದೋಸ್ತಿಂಗ್ ಲೋಧ್ರ, ಅದೇ ಆವಾಗಲೇ ಹೇಳಿದೆ ಲೋಧ್ರ ಅಂತ ಒಂದು ಸಿಗುತ್ತೆ, ಕೇಳಿದ್ರೆ ಹೊರಗಡೆ ಸಿಗುತ್ತೆ ಅದು. ನೀಮ್, ದಟ್ ಈಸ್ ಆಲ್ಸೋ ಗುಡ್. ಹರಿದ್ರ, ಇದೊಂದಿಷ್ಟು ಡ್ರಗ್ಸ್ ಇಟ್ಕೊಳ್ಳಿ, ನಿಮಗೆ ವಿಚ್ ಎವರ್ ಈಸ್ ಕನ್ವೀನಿಯೆಂಟ್ ಫಾರ್ ಯು, ಯು ಕ್ಯಾನ್ ಯೂಸ್. ಮತ್ತು ಉಷ್ಣಾಂಬುನ ಅಧಕ್ಕಾಯಸೆ ಅಂದರೆ ಪರಿಷೇಕೋ ಬಲಾವಹ. ಸಿ ಫಾರ್ ದಿ ಹೆಡ್ ಆ್ಯಂಡ್ ಶೋಲ್ಡರ್ಸ್ ಇಟ್ ಶುಡ್ ಬಿ ವಾರ್ಮ್ ವಾಟರ್ ಆರ್ ಕೋಲ್ಡ್ ವಾಟರ್. ಇಲ್ಲಿಂದ ಕೆಳಗೆ ಹಾಟ್ ವಾಟರ್ ಯೂಸ್ ಮಾಡಬೇಕು ಅಂತ ಹೇಳಿರೋದು. ಉಷ್ಣಾಂಬುನ ಅಧಕ್ಕಾಯಸ್ಯ ಅಂದರೆ ಅಧಕ್ಕಾಯ ಇಸ್ ಲೋಯರ್ ಬಾಡಿ, ಲೋಯರ್ ಬಾಡಿಗೆ ಉಷ್ಣಾಂಬು ಹಾಟ್ ವಾಟರ್, ಅಪ್ಪರ್ ಬಾಡಿ ಕೋಲ್ಡ್ ವಾಟರ್ ಆರ್ ವಾರ್ಮ್ ವಾಟರ್ ಯೂಸ್ ಮಾಡಬೇಕಾಗುತ್ತೆ ಸ್ನಾನಕ್ಕೆ ಯಾವಾಗಲೂ. ಬಿಕಾಸ್ ವೆರಿ ಹಾಟ್ ವಾಟರ್ ಟು ದಿ ಹೆಡ್ ಇಸ್ ನಾಟ್ ಗುಡ್. ಮೇಡಮ್ ಇದು ಕೆಲವು ಸ್ನಾನಕ್ಕೆ ಜನರಲ್ಲಿ ತಣ್ಣೀರು ಸ್ನಾನ ಮಾಡೋದು ಇಟ್ ಈಸ್ ವೆರಿ ಗುಡ್ ಆ್ಯಕ್ಚುಲಿ. ತಣ್ಣೀರು ಸ್ನಾನ ನಿತ್ಯ ಮಾಡೋದು ತುಂಬ ಒಳ್ಳೆಯದು, ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗುತ್ತೆ, ಹೇರ್ ಗ್ರೋತ್ಗೆ, ಫಾರ್ ದಿ ಬ್ರೈನ್, ಮಕ್ಕಳಲ್ಲೂ ಅಷ್ಟೇ ಆ ಬ್ರೈನ್ ಸೆಲ್ಸ್ ಎಲ್ಲ ಸ್ಟ್ರಾಂಗ್ ಆಗಿ ಇಂಪ್ರೂವ್ಮೆಂಟ್ಗೆ ತುಂಬ ಒಳ್ಳೆಯದು ಸರ್. Nowadays we do ice cube bath and ice cube bath ಮಾಡ್ತಾರೆ. ಐಸ್ ಬಾತು ಅದೆಲ್ಲ ಅಷ್ಟೊಂದು ನನಗೂ ಐ ಆಮ್ ನಾಟ್ ವೆರಿ ಮಚ್ ಇದು ಅಕ್ವೈಂಟೆಡ್ ಆಗಿ, ನನಗೂ ಗೊತ್ತಿಲ್ಲ ಅದು ಏನೇನೋ ಮಾಡ್ತಾರೆ ಇವಾಗ. ಯು ಗೆಟ್ ಸೋ ಮೆನಿ ಥೆರಪೀಸ್ ಆ್ಯಂಡ್ ಆಲ್ ದಟ್. ಅಲ್ಲ ಹಂಗಲ್ಲ, ಆಯುರ್ವೇದದಲ್ಲಿ ಇಲ್ಲ, ಬಟ್ ಅದಕ್ಕೆ ಇಟ್ ಮೈಟ್ ಹ್ಯಾವ್ ಸಮ್ ಸಿಗ್ನಿಫಿಕೆನ್ಸ್. ಈಗ ದೋಸ್ ಆರ್ ಆಲ್ ವೆಸ್ಟ್ರನ್ ಮೆಥಡ್ಸ್, ಅವ್ರಿಗೆ ಓಕೆ ಅದು, ಆ ವೆದರ್ ಕಂಡೀಷನ್ಸ್ಗೆ, ಆ ಲೈಫ್ ಸ್ಟೈಲ್ಗೆ ಓಕೆ. ನಮ್ಮ ಲೈಫ್ ಸ್ಟೈಲ್ಗೆ ಆಗಲ್ಲ. ಈಗ ಓಟ್ಸ್ ತಿಂತೀವಿ, ಡೂ ಯು ಥಿಂಕ್ ಇಟ್ ಗೆಟ್ಸ್ ಡೈಜೆಸ್ಟೆಡ್ ಇನ್ ಅವರ್ ಸ್ಟಮಕ್? ಓಟ್ಸ್ ಡೈಜೆಸ್ಟ್ ಆಗುತ್ತಾ? ಖಂಡಿತ ಆಗಲ್ಲ. ಬಟ್ ಏನಂದರೆ ಹೊಟ್ಟೆ ತುಂಬತ್ತೆ, ಇಟ್ ಜಸ್ಟ್ ಕಮ್ಸ್ ಔಟ್ ಲೈಕ್ ದಟ್, ನೋ ನ್ಯೂಟ್ರಿಷನ್. ಇದು ಆ ಥರನೇ. ಅವ್ರಿಗೆ ಏನಂದರೆ ಕೋಲ್ಡ್ ಕಂಟ್ರೀಸಲ್ಲಿ ಅಪಿಟೈಟ್ ವಿಲ್ ಬಿ ವೆರಿ ಹೈ, ಜಾಸ್ತಿ ಇದ್ದಾಗ ಮೀಟ್ ತಿಂತಾರೆ. ಆ ಮೀಟು ಏನು ನಮ್ಮ ಥರ ಅಲ್ಲ, ಅವ್ರು ಸುಮ್ಮನೆ ಹೀಗೆ ಬೇಯಿಸ್ಬಿಟ್ಟು ಅದ್ಮೇಲೆ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಹಾಕ್ಕೊಂಡು. ಬಟ್ ನಮ್ಮ ಇಂಡಿಯನ್ ಕುಕ್ಕಿಂಗ್ ಸಿಸ್ಟಮ್ ಬೇರೆ. ನಾನ್ ವೆಜ್ ಮಾಡಿದ್ರೆ ಮಾಂಸದ ಸಾರು ಮಾಡ್ತೀವಿ ನಾವು, ನಾನ್ ವೆಜ್ ಮೇಲೆ ಸಾಲ್ಟ್ ಪೆಪ್ಪರ್ ಹಾಕ್ಕೊಂಡು ತಿನ್ನೋಕ್ಕಾಗತ್ತಾ? ನಮ್ಗೆ ಡೈಜೆಸ್ಟೇ ಆಗಲ್ಲ ಅದು. ನಮ್ಮ ಇಂಡಿಯನ್ ಕುಕ್ಕಿಂಗು, ಇಂಡಿಯನ್ ಲೈಫ್ ಸ್ಟೈಲ್ಗೆ, ವೆದರ್ ಕಂಡೀಷನ್ಸ್ಗೆ ದಟ್ ಈಸ್ ನಾಟ್ ರೆಕಮೆಂಡೆಡ್. ಅವ್ರಿಗೆ ಅದು ಡೈಜೆಸ್ಟ್ ಆಗುತ್ತೆ. ಕೋಲ್ಡ್ ವೆದರು, ಅಗ್ನಿಬಲ ತುಂಬ ಇರುತ್ತೆ ಅವ್ರಿಗೆ. ಸೊ ದೇ ಕ್ಯಾನ್ ಈಟ್. ಆಫ್ರಿಕನ್ಸು ಅವ್ರು ಹಂಗೆ ತಿನ್ನೋದ್ರಿಂದ ಅವ್ರು ಅಷ್ಟು ಆಗಿರ್ತಾರೆ. ನಮ್ಮ ಇಂಡಿಯನ್ ಸಿಸ್ಟಮ್ ನಮ್ಮದು ಬೇರೆ. ಸೊ ನಮ್ಗೆ ಹೇಗೆ ಬೇಕೋ ನಾವು ಹಾಗೆ ಮಾಡ್ಕೋಬೇಕು. ಸೊ ಏನಕ್ಕೆ ಹೇಳಿದೆ ಅದನ್ನು ನಾನು? ಅದಕ್ಕೆ ಕರೆಕ್ಟ್. ಸೊ ಅವರಿಗೆ ಅದು ಆ ಕೋಲ್ಡ್ ಕಂಟ್ರೀಸಲ್ಲಿ ಮೇ ಬಿ ದೇ ರೆಕಮೆಂಡ್ ಇಟ್. ನಮ್ಮಲ್ಲಿ ಇದು ನನಗೂ ಗೊತ್ತಿಲ್ಲ ಏನು ಅಂತ. ಸೊ ಎಲ್ಲ ಅಂಗಕ್ಕೆ ಬಲ, ಮತ್ತು ಕೇಶ, ಚಕ್ಷು ಇಸ್ ಐಸ್, ಕೇಶ ಹೇರ್ಸ್, ಅರ್ಧಿತಾನೆ ಇಲ್ಲಿ ಅದೇ ಬೆಲ್ಸ್ ಪ್ಯಾಲ್ಸಿ ಅರ್ಧಿತ ಇರೋರು, ಮತ್ತು ಕರ್ಣ ರೋಗ, ಸಮ್ ಪ್ರಾಬ್ಲಮ್ ವಿತ್ ಇಯರ್ಸ್, ಐಸ್ ಇರೋರು ಸ್ನಾನ ಮಾಡಬೇಡಿ. ಜ್ವರ ಬಂದಾಗ ಸ್ನಾನ ಮಾಡಬೇಡಿ. ದೀಸ್ ಆರ್ ಆಲ್ ದಿ ಕಾಂಟ್ರಾ ಇಂಡಿಕೇಶನ್ಸ್. ವೆನ್ ಯು ಹ್ಯಾವ್ ಸಮ್ ಡಿಸಾರ್ಡರ್ ವಿತ್ ಆದ್ಮಾನ ಅಂದರೆ ಬ್ಲೋಟೆಡ್ ಸ್ಟಮಕ್, ಆ ಥರ ಇದ್ದಾಗಲೂ ಸ್ನಾನ ಮಾಡಬೇಡಿ ಅಂತಲೇ ಹೇಳ್ತಾರೆ ಇವಾಗ. ಬಟ್ ಅದೆಲ್ಲ ನಾವು ಫಾಲೋ ಮಾಡಲ್ಲ. ಹೆಂಗಿರ್ತೀವೋ ಓಡೋ ಅರ್ಜೆಂಟ್ ಇರುತ್ತೆ, ಬೆಳಗ್ಗೆ ಬೇಗ ಸ್ನಾನ ಮಾಡು, ಕೆಲಸಕ್ಕೆ ಓಡು ಅಂತ. ಸೊ ಯಾ ಇಟ್ ಇಸ್ ಗುಡ್. ರೆಕಮೆಂಡ್ ಮಾಡಿದ್ದಾರೆ ಅದನ್ನು, ಡೈಲಿ ಹೆಡ್ ಬಾತ್ ಮಾಡಿ ಅಂತಲೇ ಹೇಳೋದು. ಬರೀ ಅಂಗಸ್ನಾನ ಬದಲು ಶಿರಸ್ನಾನನೇ ಒಳ್ಳೆಯದು. ಬಟ್ ಡೈಲಿ ನಾವು ಮಾಡಲ್ಲ, ಬಟ್ ಬೆಟರ್ ಡೂ ಇಟ್. ಇಟ್ ಈಸ್ ಗುಡ್. ಆಮೇಲೆ ಇದೆಲ್ಲ ವಾಟ್ ವಿ ಡೂ ಡೈಲಿ, ವಸ್ತ್ರಧಾರಣ, ಅನುಲೇಪನ ಅಂದರೆ ನಾವು ಪೌಡರ್, ಸ್ನೋ ವಿ ಅಪ್ಲೈ. ಬಟ್ ಇನ್ ದ ಓಲ್ಡನ್ ಡೇಸ್ ದೇ ಹ್ಯಾಡ್ ಸಮ್ ಅದರ್ ಪರ್ಫ್ಯೂಮ್ಸ್, ಸಮ್ ಮೆಡಿಕೇಟೆಡ್ ಪರ್ಫ್ಯೂಮ್ಸ್, ಮೆಡಿಕೇಟೆಡ್ ಅನುಲೇಪನ ಅಂತಾರೆ ಅದಕ್ಕೆ, ಪೌಡರ್ಸ್ ವಿಟ್ ಹ್ಯಾಡ್ ಸಮ್ ಓಡರ್, ಒಳ್ಳೆ ಪರ್ಫ್ಯೂಮ್ ಆ ಥರ ಇದ್ದಂಥ ಪೌಡರ್ಸ್ನ ದೇ ಮೈಟ್ ಹ್ಯಾವ್ ಯೂಸ್ಡ್. ರತ್ನಧಾರಣ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಇವಾಗ ಬೇಸ್ಡ್ ಆನ್ ದೇರ್ ಸ್ಟಾರ್ ಕಾನ್ಸ್ಟಲೇಷನ್ಗೆಲ್ಲ ಬೇಸ್ ಮಾಡಿ ರತ್ನಗಳನ್ನು ಧಾರಣೆ ಮಾಡ್ತಾರೆ. ಇಟ್ ಈಸ್ ವೆರಿ ಗುಡ್. ಅದು ನಮ್ಮಲ್ಲೂ ಹೇಳಿಬಿಟ್ಟಿದ್ದಾರೆ. ಗಂಧಮಾಲಾ ಧಾರಣ, ಮಾಲೆ ಹಾಕ್ಕೊಳ್ಳೋದು
ತುಳಸಿ ಮಾಲೆ ಯಾವ್ಯಾವುದೋ ಗಂಧ ಇರೋವಂಥದ್ದು ಕೆಲವು ಗಾರ್ಲ್ಯಾಂಡಿಂಗ್ ಬರುತ್ತೆ ಈಗ, ದಟ್ ಯು ಕ್ಯಾನ್ ಡೂ. ಮತ್ತು ಅನುಲೇಪ ಇದು ಪೌಡರ್ಸು, ದಟ್ ಪ್ರೇಯಿಂಗ್ ಆ್ಯಂಡ್ ಮೆಡಿಟೇಷನ್ ಇದೆಲ್ಲ ಆದಮೇಲೆ ದೇವರಿಗೆ ಪೂಜೆ ಮಾಡೋದು. ಸೊ ಅಟ್ಲೀಸ್ಟ್ ಒನ್ಸ್ ಅ ಡೇ ಇನ್ ದ ಮಾರ್ನಿಂಗ್ ಫಾರ್ 2 minutes ಯು ಹ್ಯಾವ್ ಟು ಥ್ಯಾಂಕ್ ಗಾಡ್, ನಮ್ಮನ್ನು ಇಷ್ಟರ ಮಟ್ಟಿಗೆ ಇಟ್ಟಿದೆಯಲ್ಲಪ್ಪ, ಇಷ್ಟೆಲ್ಲ ಕೊಟ್ಟಿದೆಯಾ ನಮಗೆ ಅಂತ ಯು ಹ್ಯಾವ್ ಟು ಪ್ರೇ ಟು ಗಾಡ್. ಬಿಕಾಸ್ ನಾವೇ ಎಲ್ಲ ಅಲ್ವಲ್ಲ, ದೆರ್ ಈಸ್ ಸಂಬಡಿ ಹೂ ಕಂಟ್ರೋಲ್ಸ್, ದೆರ್ ಈಸ್ ಸಂಬಡಿ ಹೂ ಮ್ಯಾನೇಜಸ್ ಎವ್ರಿಥಿಂಗ್ ಇನ್ ದಿ ವರ್ಲ್ಡ್. ಸೊ ಅವರಿಗೆ ಯು ಹ್ಯಾವ್ ಟು ಪ್ರೇಯಿಂಗ್ ಆ್ಯಂಡ್ ವರ್ಷಿಪ್ ಎನಿ ಗಾಡ್ ಹೂ ಯಾರನ್ನು ನೀವು ನಂಬ್ತೀರೋ ಅವ್ರನ್ನ. ಮೆಡಿಟೇಟ್ ಅಟ್ಲೀಸ್ಟ್ ಫಾರ್ 20 minutes to observe the and balance the prana. That concentration and meditation is very important. ನಮ್ಮ ಪ್ರಾಣ ಅಂತಂದರೆ ಪ್ರಾಣವಾಯು, ದಟ್ ಹ್ಯಾಸ್ ಟು ಬಿ ಬ್ಯಾಲೆನ್ಸ್ಡ್ ಆ್ಯಂಡ್ ಚಾನಲೈಸ್ಡ್. ಅದಕ್ಕೆ ಮೆಡಿಟೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಮೆಡಿಟೇಷನ್ ಥೆರಪಿಗಳೇ ಹೇಳ್ತಾರೆ, ಲೈಕ್ ಹೌ ಯು ಹ್ಯಾವ್ ಟು ಕಂಟ್ರೋಲ್ ಯುವರ್ ಮೈಂಡ್ ಕಂಟ್ರೋಲ್ ಮಾಡಬೇಕು. ಮೈಂಡ್ ಕಂಟ್ರೋಲ್ ಮಾಡೋದು ಇಟ್ ಈಸ್ ವೆರಿ ಡಿಫಿಕಲ್ಟ್. 1 second ಕೂಡ ನಾವು ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಅಷ್ಟರಲ್ಲಿ ನಮ್ಮದು ಮನಸ್ಸು ಇಲ್ಲಿಂದ ಅಮೆರಿಕಾಗೆ ಹೊಟ್ಟೋಗಿರುತ್ತೆ, ಚಂದ್ರಯಾನ ಮಾಡಿಬಿಟ್ಟಿರುತ್ತೆ, ಅಷ್ಟು ಫಾಸ್ಟ್ ಇದೆ ಮೈಂಡ್. ಸೊ ಅದನ್ನು ಕಂಟ್ರೋಲ್ ಮಾಡೋದಿದೆಯಲ್ಲ, ದಟ್ ಈಸ್ ವೆರಿ ಅದಕ್ಕೆ ಈಗ ಪ್ರೇಯಿಂಗ್, ದೇವರ ವರ್ಷಿಪ್ ಅದೆಲ್ಲ ಹೇಳಿರೋದೇ, ದಟ್ ಈಸ್ ದ ರೀಸನ್. ಸೊ ಇಟ್ ಈಸ್ ಅ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದಿನಚರ್ಯ. ಇಟ್ ಬ್ರಿಂಗ್ಸ್ ಇಮ್ಮೆನ್ಸ್ ಪೀಸ್ ಆ್ಯಂಡ್ ಕಂಟೆಂಟ್ಮೆಂಟ್ ಆ್ಯಂಡ್ ಸೆಟ್ಸ್ ದಿ ಟೋನ್ ಫಾರ್ ದ ಡೇ. ನೆಕ್ಸ್ಟ್ ಭೋಜನ ವಿಧಿ. ಇದೇನು ಈಗಲೇ ಸುಮಾರು ಹೇಳ್ಬಿಟ್ಟಿದ್ದೀನಿ ನಾನು. ಸೊ ಫುಡ್ ಶುಡ್ ಬಿ ಕನ್ಸ್ಯೂಮ್ಡ್ ವೆನ್ ಹಂಗರ್ ಇಸ್ ಫೆಲ್ಟ್. ಹಸಿವಾದಾಗ ಮಾತ್ರ ಊಟ ಮಾಡಿ. ಹಸಿವಿಲ್ಲ ಈಗ 2 hours ಒನ್ಸ್ ತೊಗೊಳ್ಳಿ ಅಂತ ಹೇಳ್ತಾರೆ. ಇದು ಬ್ಯಾರಿಯಾಟ್ರಿಕ್ ಸರ್ಜರೀಸ್ ಎಲ್ಲ ಮಾಡಿದಾಗ ಫ್ಯಾಟ್ ತುಂಬ ಇರುತ್ತೆ ಅಂದ್ಬಿಟ್ಟು ಕೆಲವರು ಮಾಡಿಸ್ಕೋತಾರೆ ಇಲ್ಲಿ, ಎಸ್ಪೆಷಲಿ ಇನ್ ದಿ ವೇಸ್ಟ್. ಅಂಥವ್ರಿಗೆ 2 hours ಒನ್ಸ್ ಯು ಹ್ಯಾವ್ ಟು ಈಟ್ 1 ಚಪಾತಿ ಆರ್ 1 ದೋಸೆ, ಆ ಥರ. ಹಾಗೆ ನಾವು ಇವಾಗ 2 ಗಂಟೆಗೆ ಒಂದು ಸಲ ಏನೋ ನಂಗೆ ತಿಂದ್ಬಿಡ್ಬೇಕಪ್ಪ, ಇಲ್ಲಾಂದ್ರೆ ಆಗಲ್ಲ. ಅದು ಕ್ರೇವಿಂಗ್ ಫಾರ್ ಫುಡ್, ನಮ್ಗೆ ಅಪಿಟೈಟ್ ಇರಲ್ಲ. ಯು ಹ್ಯಾವ್ ಟು ಈಟ್ ಓನ್ಲಿ ವೆನ್ ಹಂಗರ್ ಈಸ್ ಫೆಲ್ಟ್. 2 meals per day ಆರ್ ರೆಕಮೆಂಡೆಡ್ ಫಾರ್ ಹೆಲ್ತಿ ಇಂಡಿವಿಜುವಲ್ಸ್. 2 ಸಲ ತಿನ್ನಬೇಕು. ಮಧ್ಯ ತಿನ್ನೋದು ಇಟ್ ಈಸ್ ನಾಟ್ ರೆಕಮೆಂಡೆಡ್. ಚೂರು ಅದು ಏನೋದು ಮಧ್ಯ ಕೋಡ್ಬಳೆ, ಚಕ್ಲಿ, ಈ ಥರದ್ದೆಲ್ಲ ನಮಗೆ ಟೀ ಕುಡಿ, ಕಾಫಿ ಕುಡಿ, ಇದೆಲ್ಲ ಇದ್ದೇ ಇರುತ್ತೆ. ಆ್ಯಕ್ಚುಲಾಗಿ ವಿ ಡೋಂಟ್ ರೆಕಮೆಂಡ್ 2 meals per day. ದಟ್ ಈಸ್ ಎನಫ್. 2 ಊಟ ಅಷ್ಟೇ ಸರ್, ತಿಂಡಿ ಇಲ್ಲ. ಅದೇ ವಿ ಡೋಂಟ್ ರೆಕಮೆಂಡ್ ತಿಂಡಿ. ಇಲ್ಲ 1 ತಿಂಡಿ 1 ಊಟ, ದಟ್ ಈಸ್ ಓಕೆ. ನೋ ಎಕ್ಸಸೈಸ್ ಶುಡ್ ಬಿ ಪರ್ಫಾರ್ಮ್ಡ್ ರೈಟ್ ಆಫ್ಟರ್ ಎ ಮೀಲ್. ಊಟ ಮಾಡಿಬಿಟ್ಟು ಎಕ್ಸಸೈಸ್ ಮಾಡಬಾರ್ದು. ಯು ಆಲ್ ನೋ ಅದು ಇಟ್ ಕಾಸಸ್ ರೊಮೆಟಾಯ್ಡ್ ಆರ್ಥ್ರೈಟಿಸ್. ಮೇನ್ ರೀಸನ್ ಫಾರ್ ದಟ್ ಈಸ್ ಇದು ಎಕ್ಸಸೈಸಿಂಗ್ ಆಫ್ಟರ್ ಮೀಲ್ಸ್. RA-ಗೆ ವಾಕ್ ಅಂದರೆ ಎಕ್ಸಸೈಸ್ ಅಲ್ಲ, ನಿಧಾನಕ್ಕೆ ಒಂದು ವಾಕ್ ಈಸ್ ಓಕೆ. ಅಷ್ಟು ಮಾಡಿದ್ರೆ ಏನಾಗಲ್ಲ. ವಿಗರಸ್ ಎಕ್ಸಸೈಸ್ ಇಸ್ ನಾಟ್ ರೆಕಮೆಂಡೆಡ್. ಮತ್ತು ಊಟ ಮಾಡಿದ ತಕ್ಷಣ ಪಾತ್ರೆನೂ ತೊಳಿಬಾರದು. ಅಲ್ಲ, ಊಟ ಮಾಡಿದ ತಕ್ಷಣ ನಮ್ಗೆ ಏನು ಹೇಳ್ತಾರೆ, ಯು ಹ್ಯಾವ್ ಟು ರೆಸ್ಟ್, ಮಲಗಬೇಕು. ಕೆಲವು ಪಾತ್ರೆ ತೊಳೆಯೋದ್ರಿಂದ ಎಕ್ಸಸೈಸು ರಿಗರಸ್ ಆಗುತ್ತೆ ಮತ್ತು ಶೀತನೂ ಆಗುತ್ತೆ. ಅದು ಮಾಡಬಾರ್ದು ಆ್ಯಕ್ಚುಲಿ. ನೋ ವಾಟರ್ ಶುಡ್ ಬಿ ಕನ್ಸ್ಯೂಮ್ಡ್ ರೈಟ್ ಆಫ್ಟರ್ ಎ ಮೀಲ್. ಊಟ ಮಾಡಿಬಿಟ್ಟು ಚೆನ್ನಾಗಿ ನೀರು ಕುಡಿದ್ಬಿಡಬಾರ್ದು. ಫುಲ್ ಮೀಲ್ ಶುಡ್ ನಾಟ್ ಬಿ ಕನ್ಸ್ಯೂಮ್ಡ್ ಇನ್ ದಿ ಈವ್ನಿಂಗ್. ಲೈಟ್ ಫುಡ್ ಇನ್ ದಿ ಈವ್ನಿಂಗ್. ಮಾರ್ನಿಂಗ್ ಫುಲ್ ಮೀಲ್ಸ್. Food should not be consumed too late or too heavy, as this can cause indigestion, formation of ama. That leads to gastritis. Gastritis is ಇವಾಗಂತೂ ಎವ್ರಿಬಡಿ ಹ್ಯಾಸ್ ಇಟ್. ಯಾಕೆಂದರೆ ಅದೇ ಫುಡ್ ಹ್ಯಾಬಿಟ್ ಸರಿಗಿಲ್ಲ. ಮೇನ್ ಇಫ್ ಯು ರೆಗ್ಯುಲರೈಸ್ ಯುವರ್ ಫುಡ್ ಹ್ಯಾಬಿಟ್ಸ್, ಗ್ಯಾಸ್ಟ್ರೈಟಿಸ್ ಅನ್ನೋದೇ ಇರಲ್ಲ. ಅದಿಲ್ಲದೆ ಇರೋ ಹೊತ್ತಿಗೆನೇ ಬರ್ತಾ ಇರೋದು. ಆ್ಯಂಡ್ ಗ್ಯಾಸ್ಟ್ರೈಟಿಸ್ ಇಸ್ ವೆರಿ ಡೇಂಜರಸ್, ಹಜಾರ್ಡಸ್. ಅದು ಇಟ್ ಲೀಡ್ಸ್ ಟು ಹಾರ್ಟ್ ಅಟ್ಯಾಕ್ ಟು ಇನ್ ಸಮ್ ಎಕ್ಸ್ಟೆಂಟ್ ಇಫ್ ಇಟ್ ಗೋಸ್ ಟು ದಟ್ ಎಕ್ಸ್ಟ್ರೀಮ್. ಅಷ್ಟು ಕೆಟ್ಟದ್ದು. ಹಾಗಾಗಿ ಪ್ಲೀಸ್ ಮೀಲ್ಸ್, ಟೇಕಿಂಗ್ ಮೀಲ್ಸ್, ಫುಡ್ ಹ್ಯಾಬಿಟ್ಸ್ನ ರೆಗ್ಯುಲರೈಸ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಅದು ಮುಂದೆ ಇನ್ನೂ ಏನೇನೇನೇನೋ ಆಗಿಬಿಡತ್ತೆ. ಅದು ಇಟ್ಸ್ ಎ ಚೈನ್ ಅಷ್ಟೇ. ಮತ್ತು ಆಹಾರ ಸೇವನ ಕ್ರಮ ಇಲ್ಲಿ ಫುಲ್ ಹೇಳಿ ಎಲ್ಲ. ಮಧುರಾಮ್ಲ, ಲವಣ, ಕಟು, ತಿಕ್ತ, ಕಷಾಯ, ದೀಸ್ ಆರ್ ದಿ ಷಡ್ರಸಾಸ್. ಷಡ್ರಸೋಪೇತ ಭೋಜನಾನೇ ಮಾಡಬೇಕು. ವೆನ್ ಯು ಈಟ್ ಸಮಥಿಂಗ್, ಮೀಲ್ಸ್ ಅಂದರೆ ಇಷ್ಟು ಇರಲೇಬೇಕು. ಯು ಶುಡ್ ಹ್ಯಾವ್ ಸ್ವೀಟ್ಸ್, ಯು ಶುಡ್ ಹ್ಯಾವ್ ಸಾರ್, ಸಾಲ್ಟ್, ಹಾಟ್, ಕಟು, ಸ್ಪೈಸಿ,
ತಿಕ್ತ ಇಸ್ ಬಿಟ್ಟರ್, ಕಷಾಯ ಆಸ್ಟ್ರಿಂಜೆಂಟ್. ಇಷ್ಟು ಟೇಸ್ಟ್ ಇರೋವಂಥ ಫುಡ್ಡೇ ತೊಗೋಬೇಕು. ಆಮೇಲೆ ವಾಟರ್ ಇಂಟೆಕ್ ಬಿಗಿನಿಂಗ್ ಆಫ್ ದಿ ಮೀಲ್, ಇಟ್ ಡಿಮಿನಿಷಸ್ ದಿ ಅಗ್ನಿ. ಅಗ್ನಿ ಅಂದರೆ ಜಾಠರ ಅಗ್ನಿನ ಕಮ್ಮಿ ಮಾಡಿಬಿಡುತ್ತೆ. ಡ್ಯೂರಿಂಗ್ ಮೀಲ್ಸ್ ಇಟ್ ಮೇಂಟೈನ್ಸ್ ಹೆಲ್ತ್. ಅಷ್ಟೇ, ಎಷ್ಟು 1 ಲೋಟ 1.5 ಲೋಟ ನೀರು ಅಷ್ಟೇ ಕುಡಿಬೇಕು. ಆಮೇಲೆ ಬರೀ ನೀರೇ ಕುಡಿತಾರೆ ಕೆಲವರು, ಲೀಟರ್ಸ್ ಟುಗೆದರ್. ಇಟ್ ಈಸ್ ನಾಟ್ ಗುಡ್. ಆಫ್ಟರ್ ದ ಮೀಲ್ ಕಾಸಸ್ ಸ್ಥೌಲ್ಯ, ಬಿಟ್ಟು ಹೋಗಿದೆ. ಮತ್ತು ಭೋಜನೋತ್ತರ ವಿಧಿ, ಆಫ್ಟರ್ ಕನ್ಸಂಪ್ಷನ್ ಆಫ್ ಫುಡ್ ಫಾಲೋ ದ ಬಿಲೋ ರೆಜಿಮೆನ್. ರಾಜಾವತ್ ಆಸನ, ರಾಜರು ಕೂತ್ಕೊಂಡಂಗೆ ಕೂತ್ಕೋಬೇಕು ಆಫ್ಟರ್ ಮೀಲ್ಸ್. ಶತಪಥ ಗಮನ ನೋಡಿ, ಮಾಡ್ಬೋದು. ಶತಪಥ ಅಂದರೆ ಯು ಕ್ಯಾನ್ ವಾಕ್. ವಾಮಪಾರ್ಶ್ವ ಶಯನ, ಎಡಗಡೆಗೆ ತಿರ್ಕೊಂಡು ಮಲ್ಕೊಳ್ಬೇಕು. ಈ ಸೈಡು ಎಡಮಗ್ಲು ಬಲಮಗ್ಲು. ಮನೋ ಅನುಕೂಲ ಶಬ್ದ ಅಂದರೆ ಮನಸ್ಸಿಗೆ ಹಿತವಾಗುವಂಥ ಶಬ್ದ ಕೇಳಬೇಕು. ಸ್ಪರ್ಶ, ರೂಪ ಆ್ಯಂಡ್ ಗಂಧ ಸೇವನ. ಆಫ್ಟರ್ ಫುಡ್ ಇದೆಲ್ಲ ಆಗಬೇಕು. ಗ್ಯಾಪ್ ಬಿಟ್ವೀನ್ 2 ಮೀಲ್ಸ್ ನಾಟ್ ಲೆಸ್ ದ್ಯಾನ್ 3 hours. 3 hours ಮುಂಚೆ ತಿನ್ನಬಾರ್ದು. ಮತ್ತು ಇಟ್ ಶುಡ್ ಬಿ ದ ಡಿನ್ನರ್ ಶುಡ್ ಬಿ ಟೇಕನ್ ವಿದಿನ್ 3 hours ಆಫ್ಟರ್ ಸನ್ಸೆಟ್. ಬಿಫೋರ್ 9 ಡಿನ್ನರ್ ಮುಗಿದ್ಬಿಡ್ಬೇಕು. ಅದು 9 ಲೇಟೇ. ಅಟ್ಲೀಸ್ಟ್ ಬಿಫೋರ್ 8 ಯು ಹ್ಯಾವ್ ಟು ಫಿನಿಶ್ ಯುವರ್ ಡಿನ್ನರ್. ಮಲಗಕ್ಕೆ ಒಂದು 2.5 hours ಗ್ಯಾಪ್ ಇರಬೇಕು. ಸದ್ವೃತ್ತ ಅಂದರೆ ಗುಡ್ ಆರ್ ಹೆಲ್ತಿ ಕಾಂಡಕ್ಟ್. ಇದೆಲ್ಲ ಆದಮೇಲೆ ನಿಮ್ಮ ಫುಡ್ಡೆಲ್ಲ ಚೆನ್ನಾಗಿ ಜೀರ್ಣ ಆಗಿದೆ, ಎಲ್ಲ ಚೆನ್ನಾಗಿ ಊಟ ಮಾಡಿದ್ದೀರಾ, ಸ್ನಾನ ಮಾಡಿದ್ದೀರಾ, ಎಲ್ಲ ಆದಮೇಲೆ ಹೆಲ್ತಿ ಕಾಂಡಕ್ಟ್ ಇರಬೇಕು. ಹೌ ಯು ಬಿಹೇವ್ ವಿತ್ ದಿ ಸೊಸೈಟಿ, ಹೌ ಯು ಪ್ರೆಸೆಂಟ್ ಯುವರ್ ಸೆಲ್ಫ್ ಇನ್ ದಿ ಸೊಸೈಟಿ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಧರ್ಮ, ಫಾಲೋಯಿಂಗ್ ದಿ ಧರ್ಮ, ಧರ್ಮಾಚರಣ. ಧರ್ಮ ಅಂದರೆ ಇಟ್ ಈಸ್ ಡ್ಯೂಟಿ. ವಾಟ್ ಡ್ಯೂಟಿ ಯು ಹ್ಯಾವ್ ಟು ಪರ್ಫಾರ್ಮ್. ಫ್ರೆಂಡ್ಸ್, ಹೌ ಯು ಬಿಹೇವ್ ವಿತ್ ದಿ ಫ್ರೆಂಡ್ಸ್, ವಿತ್ ಅಫೆಕ್ಷನ್ ಆ್ಯಂಡ್ ಗುಡ್ ಡೀಡ್ಸ್, ವೇರ್ ಆಸ್ ದಿ ಅದರ್ಸ್ ಶುಡ್ ಬಿ ಕೆಪ್ಟ್ ಅಟ್ ವಿಕೆಡ್. ಯಾರಿಗೆ ಮನಸ್ಸು ಚೆನ್ನಾಗಿಲ್ಲ, ಅಫ್ಕೋರ್ಸ್ ಯು ಶುಡ್ ನಾಟ್ ಪಾಯಿಂಟ್ ಔಟ್ ಅದರ್ಸ್ ಮಿಸ್ಟೇಕ್ಸ್, ದಟ್ ಈಸ್ ವೆರಿ ಬ್ಯಾಡ್. ಅದು ಹೇಳಿದ್ರೆ ನಾವು ಕೆಟ್ಟವರಾಗ್ತೀವಿ. ಹೇಳಿದ್ರೆ ಸುಮ್ಮನೆ ತಟಸ್ಥವಾಗಿದ್ದು ಬಿಡಬೇಕು. ದಟ್ ಈಸ್ ಸದ್ವೃತ್ತ. ಸೊ ಪಾತ್ ಆಫ್ ರೈಟಿಯಸ್ನೆಸ್, ಆಲ್ ದೀಸ್ ಥಿಂಗ್ಸ್ ಯು ಹ್ಯಾವ್ ಟು ಫಾಲೋ. ಯಾರೋ ನಮಗೆ ಏನೋ ಇಷ್ಟ ಆಗಲಿಲ್ಲ, ಯಾರೋ ಏನೋ ಮಾಡ್ತಿದ್ದಾರೆ, ಇಷ್ಟ ಆಗಲಿಲ್ಲ ಅಂದರೆ ಯು ಶುಡ್ ಶೋ ವಾಟ್ ಈಸ್ ಗುಡ್ ಅಷ್ಟೇ. ನೀವು ಬಾಯಲ್ಲಿ ಹೇಳಿದ್ರೆ ಅವ್ರಿಗೆ ಬೇಜಾರಾಗ್ಬಿಡುತ್ತೆ. ನೀ ತಪ್ಪು ಮಾಡ್ತಿದ್ಯಾ ಅಂತಂದರೆ ಅವ್ರಿಗೆ ತಪ್ಪು. ಅದೆಲ್ಲ ದೀಸ್ ಆರ್ ಆಲ್ ದಿ ಸದ್ವೃತ್ತಾಸ್. ಸಿ, ರೈಟ್ ವ್ಯೂ, ರೈಟ್ ಥಿಂಕಿಂಗ್, ರೈಟ್ ಸ್ಪೀಚ್, ರೈಟ್ ಆ್ಯಕ್ಷನ್, ರೈಟ್ ಲೈವ್ಲಿಹುಡ್, ರೈಟ್ ಡಿಲಿಜೆನ್ಸ್, ಮತ್ತು ರೈಟ್ ಮೈಂಡ್ಫುಲ್ನೆಸ್, ರೈಟ್ ಕಾನ್ಸಂಟ್ರೇಷನ್. ಆಲ್ ದೀಸ್ ಥಿಂಗ್ಸ್ ಆರ್ ವೆರಿ ಮಚ್ ಇಂಪಾರ್ಟೆಂಟ್. ಏನಕ್ಕೆ ಫ್ರೆಂಡ್ಸ್ ಮಧ್ಯೆ ಇದು ಬರುತ್ತೆ, ಎನಿಮಿಟಿ ಬರುತ್ತೆ, ಮನುಷ್ಯನ ಮಧ್ಯೆ ವಿವಾದ, ಏನೋ ಕಾನ್ಫ್ಲಿಕ್ಟ್, ಹಣ ವಿವಾದೋ ಧನ ಸಂಪತ್ತು, ಯಾಚನಂ ಚಾತಿಭಾಷಣಂ. ಯಾಚನಾ ಇಸ್ ಬೆಗ್ಗಿಂಗ್. ನೆವರ್ ಬೆಗ್ ವಿತ್ ಎ ಫ್ರೆಂಡ್ಸ್. ಯು ಶುಡ್ ನೆವರ್ ಆಸ್ಕ್ ಎ ಮನಿ ವಿತ್ ದ ಫ್ರೆಂಡ್ಸ್. ಹಣ ಕೇಳಿದಾಗಲೇ ಅದು ಹಣದಿಂದನೇ ಎಲ್ಲ ಬರೋದು. ಆ್ಯಂಡ್ ಅತಿಭಾಷಣ, ಟೂ ಮಚ್ ಟಾಕಿಂಗ್, ಟೂ ಮಚ್. ಇವಾಗ ಫ್ರೆಂಡ್ಸ್ ಇದ್ರೂ ಇಫ್ ಯು ಟಾಕ್ ಟೂ ಮಚ್ ದೆಟ್ ಮೇ ನಾಟ್ ಲೈಕ್ ಇಟ್. ಆದಾನಂ ಅಗ್ರತ ಸ್ಥಾನಂ ಅಂದರೆ ಇವಾಗ ಇಫ್ ಯು ಹ್ಯಾವ್ 2 or 3 ಫ್ರೆಂಡ್ಸ್, ಅವ್ರಿಗಿಂತ ನಾನು ಯಾವಾಗಲೂ ಮೇಲಿರಬೇಕು ಅಂತ ಆಸೆ ಪಡೋದಿದೆಯಲ್ಲ, ಮೈತ್ರಿ ಭಂಗಸ್ಯ ಹೇತವಃ ಅಂದರೆ ಅವ್ರ ಫ್ರೆಂಡ್ಶಿಪ್ನ ಕಟ್ ಮಾಡುತ್ತದು. ಸೊ ಅದನ್ನೆಲ್ಲ ತಿಳ್ಕೊಂಡು ಯು ಹ್ಯಾವ್ ಟು ಬಿಹೇವ್ ಇನ್ ದಿ ಸೊಸೈಟಿ. ಟೈಪ್ಸ್ ಆಫ್ ಬ್ಯಾಡ್ ಡೀಡ್ಸ್ ಏನೇನಂತ ಹೇಳಿದರೆ, ಹಿಂಸಾ, ಆಸ್ಥೇಯ, ಕಾಸಿಂಗ್ ಇಂಜುರಿ, ಟಾರ್ಚರ್ ಟು ಅದರ್ಸ್, ಸ್ಟೀಲಿಂಗ್ ಆ್ಯಂಡ್ ರಾಬಿಂಗ್, ಅನ್ಯಥಾ ಕರ್ಮ, ಅನ್ಲಾಫುಲ್ ಸೆಕ್ಷುವಲ್ ಆ್ಯಕ್ಟಿವಿಟಿ, ರೇಪ್, ಮರ್ಡರ್ಸ್, ಈ ಥರದ್ದು, ಡಿಸೈರಿಂಗ್ ಫಾರ್ ಅದರ್ಸ್, ಪೈಶೂನ್ಯ ಅಂತಾರೆ, ಅಬ್ಯೂಸಿವ್ ಆರ್ ಹಾರ್ಶ್ ಸ್ಪೀಚ್, ಪರುಷ ವಾಚನ, ಹಾರ್ಶ್ ಸ್ಪೀಚ್. ಪರುಷ ವಾಚನ ಅಂದರೆ ತುಂಬ ಕೆಟ್ಟದಾಗಿ ಒಬ್ಬರು ಮಾತಾಡೋದು. ಶ್ರೀರಾಮನ ಬಗ್ಗೆ ಹೇಳೋವಾಗ ಅದನ್ನೇ ಹೇಳ್ತಾರೆ. ಏನು ಸರ್ ಅದು, ಸತುನಿತ್ಯಂ ಪ್ರಶಾಂತಾತ್ಮ ಅಂತ. ಅಂದರೆ ಯಾವಾಗಲೂ ಪ್ರಶಾಂತವಾದ ಮನಸ್ಸಿರ್ತಿತ್ತಂತೆ ರಾಮನಿಗೆ. ಮೃದುಂ ಪೂರ್ವಂಚ ಭಾಷಯೇತ್. ಅವ್ನು ಫಸ್ಟೇ ಅವನೇ ಚೆನ್ನಾಗಿ ಮಾತಾಡ್ಬಿಡ್ತಿದ್ದ. ಉಚ್ಚಮಾನೋಪಿ ಪರುಷಂ ನೋತ್ತರಂ ಪ್ರತಿಪದ್ಯತೆ ಅಂತ. ಯಾರಾದರೂ ಜೋರಾಗಿ ಮಾತಾಡಿದ್ರು ನಾವು ಅದನ್ನು ಮತ್ತೆ ಜೋರಾಗಿ ಮಾತಾಡಬಾರ್ದು. ಆವಾಗ ದಟ್ ಮೇಂಟೈನ್ಸ್ ದಿ ಬ್ಯಾಲೆನ್ಸ್. ಅವರು ಜೋರಾಗಿ ಮಾತಾಡಿದ್ರು ನಾವು ಜೋರಾಗಿ ಮಾತಾಡಿಬಿಟ್ರೆ ಕ್ರಿಯೇಟ್ಸ್ ಕಾನ್ಫ್ಲಿಕ್ಟ್ಸು, ಫ್ರಿಕ್ಷನ್ ಇರುತ್ತೆ, ಜಗಳ ಆಗುತ್ತೆ.
ಸೊ ಯು ಹ್ಯಾವ್ ಟು ಅವಾಯ್ಡ್ ಆಲ್ ದಟ್. ದಟ್ ಈಸ್ ವಾಟ್ ಹಿ ಸೇಸ್. ಅನೃತ ವಾಚನ, ಸ್ಪೀಕಿಂಗ್ ಅನ್ಟ್ರೂತ್. ಸಂಭಿನ್ನ ಆಲಾಪ, ಸ್ಪೀಚ್ ಕಾಸಿಂಗ್ ಸೆಪರೇಷನ್, ಬ್ರೇಕಿಂಗ್ ಆಫ್ ಕಂಪನಿ. ವ್ಯಾಪದ, ಕ್ವಾರಲ್, intention of harming. Abhidya, jealousy, not tolerating good of others. Viparyaya, finding faults, misunderstanding. All these things you know. ಇದೆಲ್ಲ ಗೊತ್ತಿದೆಲ್ಲ ಮಾಡಬಾರ್ದು. ದೀಸ್ ಆರ್ ಆಲ್ ಬ್ಯಾಡ್ ಡೀಡ್ಸ್ ಅಂತ. ನಿದ್ರಾ ತುಂಬ ಇಂಪಾರ್ಟೆಂಟ್. ಏನು ಮಾಡೋ ಅದೊಂದು ಬಂದುಬಿಟ್ರೆ ನಮಗೆ ವಿಲ್ ಬಿ ವೆರಿ ಹ್ಯಾಪಿ, ಎಲ್ಲ ಚೆನ್ನಾಗಿರುತ್ತೆ. ನಿದ್ರೆ ಬರದೇ ಇರೋದು ಒಂದು ದೊಡ್ಡ ರೋಗ. ಫಾರ್ ದಿ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ದಿ ಬಾಡಿ ಇಟ್ ಈಸ್ ವೆರಿ ಮಚ್ ನೀಡೆಡ್. ಮತ್ತು ಇಟ್ ಹೆಲ್ಪ್ಸ್ ಟು ಗೆಟ್ ಪ್ರಾಪರ್ ಲರ್ನಿಂಗ್ ಕೆಪಾಸಿಟಿ. ಮಕ್ಕಳಿಗೂ ಅಷ್ಟೇ, ದೊಡ್ಡವ್ರಿಗೂ. ಇಫ್ ಯು ಕಾಂಟ್ ಸ್ಲೀಪ್ ಅಟ್ಲೀಸ್ಟ್ 6 to 8 hours ಪರ್ ಡೇ, ನಿಮಗೆ ಆ್ಯಕ್ಟಿವ್ ಆಗಿರೋಕ್ಕಾಗಲ್ಲ. ಯು ಕಾಂಟ್ ಡೂ ವರ್ಕ್ ಅಲ್ವಾ. ಸೊ ಇಟ್ ಈಸ್ ವೆರಿ ಮಚ್ ಈವನ್ ಫಾರ್ ದಿ ಗುಡ್ ಹೆಲ್ತ್. ಸ್ಲಿಪ್ ಮಾಡ್ಬೋದಾ? ಏನು ಇವಾಗ ನೀವು 68 hours ಇರೋದಲ್ಲ, 6 hours ನೈಟು ಮಾಡೋಕ್ಕಾಗಲ್ಲ ಸರ್. ಏನಂದರೆ ದಿವಾಸ್ವಪ್ನ ಅಂತೀವಿ, ಬೆಳಗಿನ ಹೊತ್ತು ಮಲಗೋದು. ನಾಟ್ ರೆಕಮೆಂಡೆಡ್. ಯಾರಿಗೆ ಅದನ್ನು ರೆಕಮೆಂಡ್ ಮಾಡ್ತಾರೆ? ಓನ್ಲಿ ಡ್ಯೂರಿಂಗ್ ಗ್ರೀಷ್ಮ ಋತು. ಸಮ್ಮರ್ ಸೀಸನ್ನಲ್ಲಿ ದಿವಾಸ್ವಪ್ನ ದಟ್ ಆಲ್ಸೋ ಫಾರ್ 2 hours ಅಷ್ಟೇ, ಮಧ್ಯಾಹ್ನ ನಿದ್ದೆ ಮಾಡೋದು. ಆ್ಯಂಡ್ ರೋಗಿ ಪೇಷಂಟ್ಸ್ಗೆ ಅಂಥವ್ರಿಗೆ ರೆಕಮೆಂಡ್ ಮಾಡಿದ್ದಾರೆ ದಿವಾಸ್ವಪ್ನ. ಹಂಗೆ ಯು ಕಾಂಟ್ ಸ್ಪ್ಲಿಟ್ ದಿ ಸ್ಲೀಪ್. ನೀವು ಮಾಡಲೇಬೇಕು. 6 to 8 hours ಕಂಟಿನ್ಯೂಸ್ ಸ್ಲೀಪ್, ಕರೆಕ್ಟಾಗಿ ನಿದ್ರೆ ಮಾಡಬೇಕು. ಡೀಪ್ ಸ್ಲೀಪ್, ಸೌಂಡ್ ಸ್ಲೀಪ್ ಇದ್ರೇ ಅದು. ಇಲ್ಲದೇ ಇದ್ರೆ ಮೈಂಡ್ ರಿಲ್ಯಾಕ್ಸ್ ಆಗಲ್ಲ. ರಾತ್ರಿ ಬೇಗ ಮಲ್ಕೊಳ್ಳಿ. ನಿಮಗೆ ಊಟ ಸರ್ 3 hours ಆಫ್ಟರ್ ಸನ್ಸೆಟ್ ಅಂತ ಹೇಳಿದ್ದಾರೆ. ಸೊ ಆ ಸನ್ಸೆಟ್ ಆಗಿ 3 ಗಂಟೆ 8:15 9ಕ್ಕೆ ಮಲ್ಕೊಂಬಿಡಿ. ಮಲ್ಕೊಂಡು 4 ಗಂಟೆಗೆ ಹೇಳೋಕ್ಕಾಗಲ್ವಾ? ಅಲ್ಲ, ದಟ್ ಈಸ್ ವಾಟ್ ವಿ ಆರ್ ಅಕಸ್ಟಮ್ ಟು ದಿಸ್ ಲೈಫ್ ಸ್ಟೈಲ್. ಚೇಂಜ್ ಮಾಡೋದು ಭಾಳ ಕಷ್ಟ ಇದೆ ನಮಗೆ. ವಿ ವಿಲ್ ಹ್ಯಾವ್ ಅವರ್ ಓನ್ ರೀಸನ್ಸ್ ಅಷ್ಟೇ. ಮ್ಯಾಮ್, ದಿಸ್ ಪವರ್ ನ್ಯಾಪ್ ಕಾನ್ಸೆಪ್ಟ್ ಈಗ ತುಂಬ ಹೇಳ್ತಾರೆ. ಯಾವುದು? 20 minutes ಆಫ್ ಪವರ್ ನ್ಯಾಪ್ ಇನ್ ಅ ಡೇ ಅಂತ ಹೇಳ್ತಾರೆ. ಮೇಡಮ್ ನನಗೂ ಗೊತ್ತಿಲ್ವಲ್ಲ ಅದು. ಹಾಂ, ಅದೇ ಕೆಲವ್ರು ರಾತ್ರಿ ಹೊತ್ತೆಲ್ಲ ಕೆಲಸ ಮಾಡ್ತಾರಲ್ಲ ಈ ಸಾಫ್ಟ್ವೇರ್ ಪ್ರೊಫೆಷನಲ್ಸ್, ಮೇ ಬಿ ಇಟ್ ಈಸ್ ನೀಡೆಡ್ ಫಾರ್ ದೆಮ್. ಯಾಕೆ ಅಂತಂದರೆ ಅವರಿಗೆ ಆ ಥರ ಅವ್ರ ಲೈಫ್ ಸ್ಟೈಲ್. ರಾತ್ರಿ ಹೋಗ್ತಾರೆ, ಮಧ್ಯರಾತ್ರಿ 3 ಗಂಟೆಗೆ ತಿನ್ಕೊಂಬರ್ತಾರೆ ಇಡ್ಲಿ. ಅದಕ್ಕೆಲ್ಲ ಇವಾಗೆಲ್ಲ ಪದ್ಮನಾಭ ನಗರದಲ್ಲೆಲ್ಲೋ ಇಡ್ಲಿ ಹೋಟೆಲೆಲ್ಲ ಇದೆಯಲ್ಲ, ಹೋಗಿ ತಿನ್ಕೊಂಬರ್ತಾರೆ. ಮಧ್ಯರಾತ್ರಿ 1 ಗಂಟೆಯಲ್ಲಿ ಚಪಾತಿ ತಿಂತಾರೆ. ಇಟ್ ಈಸ್ ಆ್ಯಕ್ಚುಲಿ ಮ್ಯಾಗಿ. ನೈಟ್ ಏನೂ ಇರಬಾರ್ದು ಹೊಟ್ಟೆಗೆ. ಅದು ಆ ಕೊನೆಯ ಸ್ಲೈಡಲ್ಲಿ ಬರ್ತೀನಿ, ಆಯ್ತೀನಿ 2-3 ಇದೆ ಅದರಲ್ಲಿ ಬರುತ್ತೆ. ರಾತ್ರಿ ಹೊತ್ತು ಅದು ಏನಕ್ಕೆ ತಿನ್ನಬಾರ್ದು ಅಂತ. ಸ್ಲೀಪ್ ಡಿಫಿಷಿಯನ್ಸಿ ಇಟ್ ಅಫೆಕ್ಟ್ಸ್ ಬಾಡಿ, ಟೆನ್ಷನ್ ಮೇ ಇನ್ಕ್ರೀಸ್, ಎಮೋಷನಲ್ ವೆಲ್ ಬೀಯಿಂಗ್ ಮೇ ಬಿ ಅಫೆಕ್ಟೆಡ್. ಸಿ ಇನ್ ದಿಸ್ ಇಟ್ಸ್ ನಾಟ್ ಕ್ಲಿಯರ್ ಅನಿಸುತ್ತೆ. ಈಗ ನೋಡಿ 7:15 ಆದಮೇಲೆ ಸೆಲ್ಫ್ ಕೇರ್, ಘರ್ಷಣ, ಡ್ರೈ ಬ್ರಷಿಂಗ್, ಅಭ್ಯಂಗ ಇವೆಲ್ಲ ಮಾಡಬಾರ್ದು ರಾತ್ರಿ. ಟಂಗ್ ಸ್ಕ್ರೇಪಿಂಗ್, ವಾರ್ಮ್ ಬಾತ್, ಶವರ್ ಬಾತ್ ಇವಾಗೆಲ್ಲ ಮಾಡ್ತಾರೆ. ಅದು ಹಗಲಿಲ್ಲ ರಾತ್ರಿ ಇಲ್ಲ. ನನ್ನ ಮಗನೇ ಸಾಯಂಕಾಲ ಹೋಗ್ತಾನೆ ಸರ್ ಜಿಮ್ಗೆ, ಬೇಡ ಅಂದರೆ ಕೇಳಲ್ಲ. ಅವ್ರು ಇವಾಗ ಮಕ್ಕಳಿಗೆ ನಾವು ಹೇಳೋಕ್ಕೂ ಆಗಲ್ಲ ಬಿಡಿ. ಹೋಗಿ ರಾತ್ರಿ ಬಂದು ಸ್ನಾನ ಮಾಡ್ತಾನೆ. ನಿದ್ದೆ ಬರುತ್ತಾ? ನಾವು ವೈ ವಿ ಟೇಕ್ ಬಾತ್? ಫ್ರೆಶ್ನೆಸ್ ಬರೋಕ್ಕೆ. ರಾತ್ರಿ ಮಲ್ಕೊಳ್ಳೋವಾಗ ಸ್ನಾನ ಮಾಡಿದರೆ ನಿದ್ದೆ ಬರಲ್ಲ, ರಾತ್ರಿಯೆಲ್ಲ ಎದ್ದಿರಬೇಕು. ಸ್ನಾನ ಆದಮೇಲೆ ಏನು, ಅಕಾರ್ಡಿಂಗ್ ಟು ನಾವು ಅವರ್ ಬಾಡಿ ಮೇಕಪ್ ವಿ ಫೀಲ್ ಹಂಗ್ರಿ. ಸ್ನಾನ ಆಗ್ತಿದ್ದಂಗೆ ನಮ್ಗೆ ಹಸಿವಾಗುತ್ತೆ. ಆವಾಗ ಏನಾಗುತ್ತೆ, ರಾತ್ರಿ ಹೋಗ್ತಾರೆ, ಮಧ್ಯರಾತ್ರಿ ತಿಂತಾರೆ, ಹಂಗಾಗ್ಬಿಡುತ್ತೆ. ಟೂತ್ ಐ ಮೀನ್ ಬ್ರಷಿಂಗ್ ದ ಟೀತಾ? ಹಾಂ, ಮಾಡ್ಬೋದು. ಬ್ರಷಿಂಗ್ ದ ಟೀತ್ ಯು ಕ್ಯಾನ್ ನೈಟ್ ಬಿಫೋರ್ ಸ್ಲೀಪ್ ಮಾಡಿದ್ರೇ ನೀವು ಅವಾಗ ಉಷಾಪಾನ ಮಾಡೋಕ್ಕಾಗೋದು. ಬೆಳಗ್ಗೆ ಎದ್ದು ಯು ಡ್ರಿಂಕ್ ವಾಮ್ ವಾಟರ್ ಅಂತ ಹೇಳ್ತೀವಲ್ಲ, ಬ್ರಷ್ ಮಾಡಬೇಕು. ಬಿಕಾಸ್ ಇದು ಪೋರ್ಸ್ ಇದರಲ್ಲೇ ಟೂತಲ್ಲಿ ಕೊಳೆ ಇರುತ್ತೆ. ಅದಕ್ಕೆ ದಟ್ ಯು ಕ್ಯಾನ್ ಡೂ. ಅದು ಸೆಲ್ಫ್ ಕೇರ್ ಅಂದರೆ ಇಂಥದ್ದು ಮಾಡಬಾರ್ದು ಅಷ್ಟೇ. ಅಭ್ಯಂಗ ಮಾಡಬೇಡಿ. ಅಲ್ಲ, ಬ್ರಷ್ ಟೀತ್, ಸ್ಕ್ರೇಪ್ ಟಂಗ್,
ಈವ್ನಿಂಗ್ ಅಲ್ಲ ಇದು ನೋಡಿ ಅದು ಹೇಳಿದ್ದಾರೆ ವಾರ್ಮ ಕರೆಕ್ಟ್ ಸಾರಿ ಘರ್ಷಣ ಡ್ರೈ ಬ್ರಷಿಂಗ್ ಇದು ಹೇಳಿದ್ದಾರೆ ಕರೆಕ್ಟ್ ಸ್ಕ್ರೇಪ್ ಟಂಗ್ ಆಯಿಲ್ ಪುಲ್ಲಿಂಗ್ ನೇತಿ ಇದನ್ನು ಮಾಡ್ಬೋದು ಸಿ ದೇ ಹ್ಯಾವ್ ಗಿವನ್ ಆಪ್ಷನ್ಸ್ ಫಾರ್ ಯು ಇಫ್ ಯು ಕ್ಯಾನ್ ಡೂ ಇಟ್ ಇನ್ ದಿ ಮಾರ್ನಿಂಗ್ ಯು ಕ್ಯಾನ್ ಡೂ ಇನ್ ದಿ ಈವ್ನಿಂಗ್ ಆಲ್ಸೋ ಅಂತ ಇದೆಲ್ಲ ಏನಂದರೆ ನಮ್ಮ ಅನುಕೂಲಕ್ಕೆ ಮಾಡ್ಕೊಂಡಿರೋದು ನಮಗೆ ಕ್ಲಾಸಿಕಲ್ ಆಗಿ ಹೇಳಿರೋದೇನು ಯು ಶುಡ್ ನಾಟ್ ಯು ಹ್ಯಾವ್ ಟು ಡೂ ದಿಸ್ ಅಕಾರ್ಡಿಂಗ್ ಟು ದಿಸ್ ಅಂತ ಒಂದು ಲೈನ್ ಸೆಟ್ ಮಾಡಿಬಿಟ್ಟಿದ್ದಾರೆ ಇದೆಲ್ಲ ನಮ್ಗೆ ಅನುಕೂಲಕ್ಕೆ ತಕ್ಕಂಗೆ ಇವಾಗ ಕಫ ಜಾಸ್ತಿ ಇರುತ್ತೆ ಇವಾಗ ಪಿತ್ತ ಜಾಸ್ತಿ ಇರುತ್ತೆ ಇವಾಗ ಊಟ ಮಾಡಿ ಸೊ ದೀಸ್ ಥಿಂಗ್ಸ್ ಈವ್ನಿಂಗ್ ಸೆಲ್ಫ್ ಕೇರ್ ಅಂದರೆ ಇದನ್ನೆಲ್ಲ ಹೇಳ್ತಾರೆ ಆ್ಯಕ್ಚುಲಾಗಿ ನಮ್ಮ ಕ್ಲಾಸಿಕ್ಸ್ ಪ್ರಕಾರ ಯು ಆರ್ ನಾಟ್ ಸಪೋಸ್ ಟು ಡೂ ಬಟ್ ಇವಾಗ ಅದೇ ಹೇಳಿದ್ನಲ್ಲ ಅಕಾರ್ಡಿಂಗ್ ಟು ಟೈಮ್ ಕಾಲಾಯ ತಸ್ಮೈ ನಮಃ ಅಂತ ಕಾಲಕ್ಕೆ ತಕ್ಕಂಗೆ ಕೆಲವು ಚೇಂಜಸ್ ಮಾಡ್ಕೋಬೇಕಾಗತ್ತೆ ಆ ಥರ ಮಾಡ್ಕೋಬೇಕಷ್ಟೆ ವಾರಮ್ ಟೀ ರೀಡಿಂಗ್ ಆ್ಯಂಡ್ ಮೆಡಿಟೇಷನ್ ಸಿ 8:30ಗೆ ಅದೆಲ್ಲ ಮಾಡಬೇಕು ಪ್ರಾಣಾಯಾಮ ಮಾಡಿ ಅಂತಾರೆ 9:30 ಇಸ್ ಬೆಡ್ ಟೈಮ್ ಸರ್ ನೀವು ಕೇಳಿದ್ರಲ್ಲ 9:30 ಪಿತ್ತ ಬಿಕಮ್ಸ್ ಆ್ಯಕ್ಟಿವ್ ಸೊ ರೆಸ್ಟೋರೇಟಿವ್ ಸ್ಲೀಪ್ ಇರಬೇಕು ಪಿತ್ತ ಆ್ಯಕ್ಟಿವ್ ಆಗಿರುತ್ತೆ ನಾವು ತಿಂದಿರೋದು ಎಲ್ಲ ಡೈಜೆಸ್ಟ್ ಆಗಬೇಕು ಅವಾಗ ಸೊ ಸ್ಲೀಪ್ ಈಸ್ ಇಂಪಾರ್ಟೆಂಟ್ ಆವಾಗ ತಿನ್ನೋದಕ್ಕೆ ಶುರು ಮಾಡಿದ್ರೆ ಡೈಜೆಷನ್ ಆಗಲ್ಲ ಅವಾಗ ಅದಕ್ಕೆ ಬೆಳಗ್ಗೆ ಎದ್ದೇಳೋಕ್ಕಾಗಲ್ಲ ಬೆಳಗ್ಗೆ ಖಾಲಿಯಾಗಿ ಫ್ರೀಯಾಗಿ ನಮಗೆ ರಿಲೀಫ್ ಇದ್ದರೆ ಬೆಳಗ್ಗೆ ಎದ್ದೇಳ್ತೀವಿ ಅಟ್ ಬ್ರಾಹ್ಮಿ ಮುಹೂರ್ತ ಹೊಟ್ಟೆ ಫುಲ್ ಆಗಿಬಿಟ್ರು ಡೈಜೆಷನ್ನೇ ಆಗಿಲ್ಲ ಅಂದರೆ ಯು ಕಾಂಟ್ ಗೆಟ್ ಅಪ್ ಇನ್ ದಿ ಮಾರ್ನಿಂಗ್ ಸೊ ಥ್ಯಾಂಕ್ ಯು ಸೊ ಥ್ಯಾಂಕ್ ಯು ಆಲ್ ಫಾರ್ ಗಿವಿಂಗ್ ಮೀ ಆ್ಯನ್ ಆಪರ್ಚುನಿಟಿ ಹೋಪ್ ಯು ಲೈಕ್ಡ್ ಇಟ್ ನಿಮಗೆ ಹೆಲ್ಪ್ ಆಗಿದೆ ಅಂದ್ಕೊಂಡಿದ್ದೀನಿ